ಕೊಂಡು ಬಂದದ್ದಾಗಿದೆ. ಇನ್ನು ಮೇಲೆ 8ನೇ ರತ್ನದಲ್ಲಿ, ರತ್ನಾವಳಿ ಎಂಬ ಗ್ರಂಥದಲ್ಲಿ 8ನೇ ರತ್ನದ 201ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. 8ನೇ ರತ್ನದ 201ನೇ ಅಂಕದ ಅಲ್ಲಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ತಥಾಹಿ ಏನೈತಲ್ಲಿ? ತಥಾಹಿ ಅಂದ್ರೆ ತಥಾಪಿ ಐತಿ ಅಲ್ಲಿ, ತಥಾಪಿ ಐತಿ. ತಥಾಪಿ ಐತ್ರಿ, ಅದನ್ನ ನಾತಿದ್ರಿ ತಥಾಹಿ ಮಾಡಿ. ಹಾ, ತಥಾಹಿ ಬೇಕಾದ. ತಥಾಪಿ ಅಂತಂದ್ರ ಯದ್ಯಪಿ ಬಂದ ಮೇಲೆ ತಥಾಪಿ ಬರ್, ಯದ್ಯಪಿ ಬರ್ಲಾರ್ದ ತಥಾಪಿ ಬಂತಂದ್ರ ಆದರೂ ಅಂತ ಅರ್ಥ ಮಾಡ್ಬೇಕ. ಯದ್ಯಪಿ ಬಂದು ತಥಾಪಿ ಬಂದ್ರೆ, ಯದ್ಯಪಿ ಅಂದ್ರೆ ಶಂಕ ಮಾಡಿದ, ತಥಾಪಿ ಅಂದ್ರೆ ಅದು ಉತ್ತರ ಹೇಳ್ತಾನ, ಅವನು ಹಿಂಗ ಅರ್ಥ ಮಾಡ್ಬೇಕು. ಆದ್ರೆ ಇಲ್ಲಿ ಯದ್ದೆ ಅದು ಇದು ಇಲ್ಲ ಅಂದ್ರೆ ಯದ್ಯಪಿನೂ ಇಲ್ಲ ತಥಾಪಿನೂ ಇಲ್ಲ. ತಥಾಹಿ, ತಥಾಹಿ ಅಂತ ಎದಕ್ಕಂತಾರೆ ಅಂದ್ರೆ ಉಕ್ತಾರ್ಥ ದೃಢೀಕರಣ ತಥಾಹಿ. ತಥಾಹಿ ಲಕ್ಷಣ ಏನು? ಉಕ್ತಾರ್ಥ, ಉಕ್ತಾರ್ಥ ಅಂದ್ರ ಇಲ್ಲಿ ತನಕ ಏನ್ ಹೇಳ್ಕೊಂಡು ಬಂದೇವಲ್ಲ, ಉಕ್ತ ಅಂದ್ರೆ ಹೇಳಲ್ಪಟ್ಟಂತ ಅರ್ಥದವನ್ನ ಮತ್ತೆ ತಿರುಗಿ ಅದನ್ನ ದೃಢೀಕರಣ ಅಂದ್ರೆ ಗಚ್ಚಿ ಮಾಡುತ್ತಾರೆ. ಹೆಂಗ ಅದೇನ ಅಲಗರ್ದಿದ್ದನ್ನ ಗಚ್ಚಿ ಮಾಡ್ತಾರೆ, ಹಿಂದೆ ಹೇಳಿದ್ದನ್ನ ಗಚ್ಚಿ ಮಾಡು. मुख्य सिद्धांत में तो सकल अध्यास का अधिष्ठान चेतन है. मुख्य ಸಿದ್ಧಾಂತದಲ್ಲಿ ಸಕಲ ಅಧ್ಯಾಸ, ಅಧ್ಯಾಸ ತೀರ್ಥದ ಅವೆಲ್ಲ ಆ ಅಧ್ಯಾಸಗಳಲ್ಲಿ ಅಧಿಷ್ಠಾನ ಚೇತನ है. ಅಧಿಷ್ಠಾನ ಅನ್ನೋದು ಚೇತನವೇ ಇರುತ್ತದೆ. रज्जु में सत प्रतीति हुए ताभी यदमाकार अवच्छिन्न चेतन से अभिन्न रज्जु अवच्छिन्न चेतन ही सर्प का अधिष्ठान है. ಆ ಹಗ್ಗದಲ್ಲಿ ಸರ್ಪ ತೋರ್ಬಲ್ಲಿಯೂ ಕೂಡ ಯದಮಾಕಾರ ಅವಚ್ಛಿನ್ನ ಚೇತನದೊಡನೆ ಅಭಿನ್ನವಾದಂತ ರಜ್ಜು ಅವಚ್ಛಿನ್ನ ಚೇತನವೇ ಅಲ್ಲಿ ಆ ಸರ್ಪಕ್ಕೆ ಅಧಿಷ್ಠಾನ ಹೇಗೆ ಹೇಳಲ್ಪಡುತ್ತದೆ. ರಜ್ಜು ಅಧಿಷ್ಠಾನ, ರಜ್ಜು ಅಂದ್ರೆ ಹಗ್ಗ ಅಧಿಷ್ಠಾನ ಅಲ್ಲ, ಯಾಕಂದ್ರೆ ಅಲ್ಲಿ ಚೇತನವೇ ಅಧಿಷ್ಠಾನ ಇರ್ತಾರೆ. ಮುಖ್ಯ ಮುಖ್ಯ ಸಿದ್ಧಾಂತ ಅಂದ್ರೆ ಮುಖ್ಯ ಸಿದ್ಧಾಂತ ಅಂದ್ರೆ ಜೋರಲ್ಲೇ ಮಾತಾಡ್ ಮುಖ್ಯ ಮುಖ್ಯ ಸಿದ್ಧಾಂತ ಅಂದ್ರೆ ಸೃಷ್ಟಿರೇವ ಸೃಷ್ಟಿರೇವ ಆಗಬರ್ತದೆ. ಮುಖ್ಯ ಸಿದ್ಧಾಂತ ಅಂದ್ರೆ ಮುಖ್ಯ ಸಿದ್ಧಾಂತ ಅಂತಂದ್ರ ಅಂದ್ರೆ ಸರ್ವಸಾಧಾರಣ ಮೇಲ್ಪಟ್ಟದ್ದು. ಮುಖ್ಯ ಸಿದ್ಧಾಂತ ಅಂದ ಕೂಡ ಕೆಳಗಿನ ಮೆಟ್ಟಲು ಬಿಡ್ತೈತಿ. ಅಂದ್ರೆ ಸಾಧಾರಣ 3 ಸತ್ತ ಏನಿರ್ತಾವಲ್ಲ, ಪಾರಮಾರ್ಥಿಕ ಸತ್ತ, ವ್ಯಾವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ ಸಿಗತಾವ, ಹೌದಿಲ್ಲ? ಆದ್ರ ಮುಖ್ಯ ಸಿದ್ಧಾಂತಕ್ಕೆ ಬಂತಂದ್ರ 2 ಸತ್ತ ತಗೋತೈತಿ. ಅದು ವ್ಯಾವಹಾರಿಕ ಸತ್ತ ಹಾಳು ಹಿಡಿತೈತಿ. ಒಂದು ಬ್ರಹ್ಮ ಪಾರಮಾರ್ಥಿಕ ಸತ್ತ, ಉಳಿದೆಲ್ಲ ಪ್ರಾತಿಭಾಷಿಕ. ಇದಕ್ಕೆ ಮುಖ್ಯ ಸಿದ್ಧಾಂತ ಹೆಂಗ್. ಆದ್ದರಿಂದ ಚೇತನವೇ ಅಂತ ಹೇಳಿ ಹೇಳ್ಯಾರ. ಕೇವಲ ಚೇತನ, ಚೇತನ ಕೇವಲ ಬರೋದಿಲ್ಲ. ಚೇತನದಿಂದ ಕೇವಲ ಬರೋದಿಲ್ಲ, ಬರೀ ಕೇವಲ ಚೇತನ ಚೇತನ ಇದು ಚೇತನ ಕೊಟ್ಟಿದ್ದಾರೆ. ಈಗ ನನಗ ಏನ್ ಮಾಡಿದೆ ನಾನು ಸಕಲ ಅಧಿಷ್ಠಾನ ಸಕಲ ಅಧ್ಯಾತ್ಮ ಅಧಿಷ್ಠಾನ ಚೇತನ ವಿರುದ್ಧತೆ ಇದ್ದಾರೆ. ಅಲ್ಲಿ ಅವರಿಂದ ಚೇತನ ಹೇಳ ತಾತ್ಪರ್ಯ ಕೆಲವರು ಏನ್ ಮಾಡ್ತಾರ, ಇಲ್ಲಿ ಮುಂದೆ ಅದ ಇದು ಹೊಡೆದ ಸ್ಪಷ್ಟ ಅಂದ್ರ ರಜ್ಜು ಅಧಿಷ್ಠಾನ ಅಂತನೂ ಹೇಳ, ಆ ಅಧಿಷ್ಠಾನ ಹೇಳ್ತಾರಿಲ್ಲ ವ್ಯಾವಹಾರಿಕ ಬಳಕೆಯಲ್ಲಿ. ಆ ಸರ್ಪಕ್ಕ ರಜ್ಜು ಅಧಿಷ್ಠಾನ ಹೇಳ್ತಾರಿಲ್ಲ. ಅದು
ಸಾಮಾನ್ಯ ರೂಪದಲ್ಲಿ ಆ 3 ಸಪ್ತಾಹ ಹಿಡ್ಕೊಂಡು ಹೋಗುವಲ್ಲಿ ನಡೀತೈತಿ. ಆದ್ರೆ ಮುಖ್ಯ ಸಿದ್ಧಾಂತ ಅಂದ್ಕೊಳ್ಳೆ ಅಲ್ಲಿ 2 ಸತತ ಓದೋದು ಆ ಹೇಳಿದಾಗ ಚೇತನವೇ. ಕೇವಲ ಚೇತನ. ಅಂದ್ರೆ ವ್ಯಾವಹಾರಿಕ ಸಂಸ್ಥೆ ರೂಪವಾದ ಹಗ್ಗ ಇಲ್ಲ ಅಲ್ಲಿ ಅವರು ಕಡೆಗೆ ಹೇಳ್ಯಾರ. ಆ ತರ್ಕ ಅಧಿಷ್ಠಾನ ರಜ್ಜು ಅಧಿಷ್ಠಾನೇ. ಎದಕ್ಕೆ ಮುಖ್ಯ ಸಿದ್ಧಾಂತ ಶಬ್ದ ಪ್ರಯೋಗ ಮಾಡ್ಯಾರ ಇಷ್ಟೇ. ನಡಿ. ಕೆಲವರು ಆರ್ಟಿ ದೂರ ದೇವ್ರದಿಂದ ಬರ್ತೀರ, ಬಾಗಲಕೋಟ ಅದು ಇದು ಮತ್ತೆ ಈ ಕಡೆ ಬೀದರ್ ಇಲ್ಲಿದಿಂದ ಬರ್ತೀರಿ ಅಂದ್ಮೇಲೆ ಮತ್ತೆ ನಿಮ್ ಕಾಳಜಿ ತಗೋಬೇಕಂತ ನಾ ಹಿಂಗ ಹೇಳೋಣ. ಅಲ್ಲಿಂದ ಕೆಲವರು ಬೀದರ್ದಿಂದ ಹೆಂಗ್ ಬರ್ತಾರೆ, ಸುಳ್ಳು ಹೇಳ್ತಾರೆ ಇವರು ಅಂತೇಳಿ ಹಿಂಗ್ ತಿಳ್ಕೊಂಡಾರ ಕೆಲವು. ಬೀದರ್ದಿಂದ 6 ತಾಸು ಬರೋದು 6 ತಾಸು ಹೋಗೋದು ಇದೇನ್ ಸಾಧ್ಯ, ಇದು ತುಂಬಾ ಹೇಳ್ತಾರೆ ಇವ್ರು ಅಂತ ಹೇಳಕ ಹಿಂಗ್ ತಿಳ್ಕೊಂಡ. ಆದ್ರೆ ಅವ ಯಾಕೆ ಬರ್ತಾನೋ ಅನ್ನೋದು ಅದ್ ನನಗೆ ಅಷ್ಟೇ ಗೊತ್ತೈತೆ, ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರ ಆನ್ಲೈನ್ ಮೇಲೆ ಕೂತ್ ಕೇಳ್ತಾರೆ. ಈಗ ಇದರೊಳಗಿನ ಅರ್ಧ ಮಂದಿ ಅಲ್ಲೇ ಅದಾರ. ಈಗ ಆನ್ಲೈನ್ ಓಕಾಕ ಅದು ಎಲ್ಲ ಇವ್ರು ಅಲ್ಲೇ ಕೇಳ್ತಾರೆ. ಈಗ ಕಬ್ಬೂರ ಇವ್ರು ಒಟ್ಟು ಎಲ್ಲರೂ ಅಲ್ಲೇ ಮೊದಲನೇ 8 ಮಂದಿ ಆದಾಗ ಅರ್ಧ ಮಂದಿ ಅಲ್ಲೇ ಕೇಳ್ತಾರೆ. ಹೌದಲ್ಲ? ಮತ್ ಇಟ್ಟು ದೂರಿಂದ ಯಾಕೆ ಹೋಗ್ಬೇಕು, ಮತ್ತೆ ಅದೇ ಬೀದರ್ದಾಗ ಕೂತ್ ಕೇಳಕ್ ಗೊತ್ತೈತಿಲ್ಲ ಅಂತ ಅವ್ರ ಕಲ್ಪನಾ. ಮತ್ ಈ ರೀತಿ ಇಲ್ಲಿ ತಿರುಗಿ ಹೇಳ್ತಾ ಹೇಳ್ತಾ ಪ್ರಶ್ನೆ ಮಾಡೋದು ಬೇಕಾ? ಅಲ್ಲಿ ಅಡಿಮನ. ಅದಕ್ಕಾಗಿ 6 ತಾಸು ಹೋಗೋದು 6 ತಾಸು ಬರೋದಿದ್ರು ಕೂಡ ನಾ ಇದು ಬಂದ ಕೇಳ್ತೇನೆ. ಇದು ಗೊತ್ತಿಲ್ಲ ಅವರಿಗೆ. ಅಲ್ಲಿ ಆನ್ಲೈನ್ ಮೇಲೆ ಅಲ್ಲೇ ಕೇಳ್ತದೆ ಕರೆ ಕೇಳೋದು ನಡು ಪ್ರತಿಯೊಂದು ಬೇಗ ಅವಾಗ ಕೇಳೋಣ. ಆನ್ಲೈನ್ ಮೇಲೆ ಅಲ್ಲಿ ಕೂತು ಯಾರನ್ನ ಕೇಳ ಹೌದಿಲ್ಲ? ಹೆಂಗ್ ಪ್ರತಿಯೊಂದು ಸಲ ಕೇಳ್ತಿರ್ತ ನಾವು ನೋಡಿರಿ ನೀವು, ಹೌದಿಲ್ಲ? ಅಂದ ಮೇಲೆ ಹೇಳಿದ್ದೆ ತಪ್ಪಲ್ಲ, ನಾ ಹೇಳೋದೇನ ತಿಳಿಲಿಲ್ಲ ಅಂದ್ರೆ ಕೇಳಬೇಕ. ಅಂದ್ರ ಅದನ್ನ ಅಲ್ಲಿ ಯಾರು ಕೇಳುದು ಅಂತ ಹೇಳಿ ಮುಂದೆ ಕೂತ ಬೇಕಾದಷ್ಟು ಸಲ ಕೇಳಬಹುದು. ಅದಕ್ಕಾಗಿ ಹೋಗೋದು 6 ತಾಸು ಹೋಗೋದು 6 ತಾಸು ಬರೋದು ಇದ್ರು ಕೂಡ ಇಲ್ಲಿ ಬಂದಾಗ ಮತ್ತೆ ಕೇಳಿ ತಿಳ್ಕೊಳಕ್ ಅನುಕೂಲ ಆಕತ್ತೆ ಅದು ಬರ್ತಾನೆ. ಅದು ಕೆಲವರು ನಾ ಸುಳ್ಳು ಹೇಳ್ತೇನೆ ತಿಳ್ಕೊಂಡಾರ. ನಾ ಸುಳ್ಳು ಹೇಳಬಹುದು. ಎಲ್ಲಿ ಆಯ್ತಲ್ಲ ಈಗ ಮೀಟ. ಏನ್ ರಜ್ಜು ಅಂದರೆ ಇಲ್ಲಿ 201ರಲ್ಲಿ ತಥಾಹಿ ಅಂತಂದ್ರ ಹಿಂದೆ ಹೇಳಿದ್ದನ್ನ ನಾವು ಉಕ್ತಾರ್ಥ ದೃಢೀಕರಣ ತಥಾಹಿ ಹೇಳಿದಂತ ವಿಷಯವನ್ನ ಇನ್ನೊಮ್ಮೆ ದೃಢವಾಗಿ ಗಚ್ಚ ಮಾಡುವ ಸಲುವಾಗಿ ಇಲ್ಲಿ ಮತ್ತೆ ಸ್ವಲ್ಪ ತಗೊಳ್ತೇವೆ ತಿರುವಿ ಅಂತ ಹಿಂಗ. ಅದ ಮುಖ್ಯ ಸಿದ್ಧಾಂತದಲ್ಲಿ ಸಕಲ ಅಧ್ಯಾಸಗಳ ಅಧಿಷ್ಠಾನ ಚೇತ. ಅಲ್ಲಿ ಎಲ್ಲೇ ಅಧ್ಯಾಸ ಹೇಳೋದಿದ್ರ ಅಲ್ಲಿ ಅಧಿಷ್ಠಾನ ಚೇತನವೇ ಇರ್ತದ. ಮತ್ತ ಅದರಲ್ಲಿ ಹೋಗಿ ರಜ್ಜುವಿನಲ್ಲಿ ಸರ್ಪ ಪ್ರತೀತಿ ಆಗ, ಹಗ್ಗದಲ್ಲಿ ಹಾವು ತೋರುವಾಗ ಹಗ್ಗ ಅಧಿಷ್ಠಾನ ಅಲ್ಲ, ಅದು ಚೇತನವೇ. ಅದಂಗ ಚೇತನ ಆಕೈತಿ ಅಂದ್ರ ಸರ್ಪ ಪ್ರತೀತಿ ಹೋಗ್ಬೇಕಾ? ಹಗ್ಗದಲ್ಲಿ ಸರ್ಪೇನ್ ತೋರ್ತದಲ್ಲ ಅಲ್ಲಿಯೂ ಕೂಡ ಇದಮಾಕಾರ ವೃತ್ತಿ ಅವಚ್ಛಿನ್ನ ಚೇತನದೊಡನೆ, ಇದಮಾಕಾರ ವೃತ್ತಿ ಅವಚ್ಛಿನ್ನ ಚೇತನದೊಡನೆ ಹಂಗಾದ್ರೆ ಗೊತ್ತಾನೆ. ಇದಮಾಕಾರ ವೃತ್ತಿ ಅವಚ್ಛಿನ್ನ ಚೇತನದೊಡನೆ ಅಂದರೆ ಈ ನೇತ್ರ ವೃತ್ತಿ ಹಗ್ಗದ ತನಕ ಹೋಗ್ಯದ.
ಹಗ್ಗದೊಡನೆ ಸಂಬಂಧ ಆಗ್ಯದ ಖರೆ, ಅಲ್ಲಿ ಹಗ್ಗಂತೂ ಜ್ಞಾನ ಆಗಿಲ್ಲ, ಸರ್ಪಂತೂ ಜ್ಞಾನ ಆಗಿಲ್ಲ. ಇದು ಇಟ್ಟಾಗಿದೆ. ಇದು ಅಂದ್ರೆ ಅದು ಏನೈತೆ ಗೊತ್ತಿಲ್ಲ, ಇಟ್ಟಾಗೈತಿ. ಇದು ಅದಕ್ಕೆ ಇದಮಾಕಾರ ವೃತ್ತಿ ಅವಚ್ಛಿನ್ನ ಚೇತನ ಅಂತ. ಅಷ್ಟದಿಂದನ ಹಗ್ಗದಿಂದ ಇಲ್ಲಿ ತನಕ ಆ ಏನು ವೃತ್ತಿ ಐತಲ್ಲ, ಆ ವೃತ್ತಿ ಒಳಗೆ ಚೇತನ ಐತಿಲ್ಲೋ, ಆ ಇದು ಅಂತ ಏನು ವೃತ್ತಿ ಆಗ್ಯದ, ಅದು ಅದು ಹಗ್ಗಂತೂ ಜ್ಞಾನ ಇಲ್ಲ, ಸರ್ಪಂತೂ ಜ್ಞಾನ ಇಲ್ಲ. ಇದು ಇಟ್ಟಾಗಿದೆ. ಅದು ಏನೈತೆ ಗೊತ್ತಿಲ್ಲ. ಆ ಇದಮಾಕಾರ ವೃತ್ತಿ ಐತಲ್ಲ, ಆ ವೃತ್ತಿ ಐತಲ್ಲ, ಅದರಲ್ಲಿ ಚೇತನ ಐತಿ. ಆ ಇದಮಾಕಾರ ವೃತ್ತಿ ಉಪಹಿತ ಚೇತನದೊಡನೆ, ಆ ಚೇತನದೊಡನೆ, ವೃತ್ತಿ ಚೇತನದೊಡನೆ ಅಭಿನ್ನವಾದ ರಜ್ಜು ಅವಚ್ಛಿನ್ನ ಚೇತನ ಆ ಅದಕ್ಕೆ ಅಭಿನ್ನವಾದಂತಹ ರಜ್ಜು ಅವಚ್ಛಿನ್ನ ಚೇತನದೊಡನೆ ಸರ್ಪದ ಅಧಿಷ್ಠಾನ ಅಂದ್ರ ಇದಮಾಕಾರ ವೃತ್ತಿ ಚೇತನ ಅಭಿನ್ನವಾದ ರಜ್ಜು ಅವಚ್ಛಿನ್ನ ಚೇತನ. ನೋಡ್ರಿ ಹೆಂಗೈತಿ, ಎಷ್ಟು ಸುದ್ದಿ ತಗೊಂಡಾರ. ಇದಮಾಕಾರ ವೃತ್ತಿ ಅವಚ್ಛಿನ್ನ ಚೇತನದೊಡನೆ ಅಭಿನ್ನವಾದ ರಜ್ಜು ಅವಚ್ಛಿನ್ನ ಚೇತನವೇ ಸರ್ಪ ಕಧಿಷ್ಠಾನ. ಹಿಂಗೆ ಯಾಕೆ ಹೇಳಿದ್ರೆ ಬಹಳ ಸೂಕ್ಷ್ಮ ಇಟ್ಟಿದ್ರು. ಎಷ್ಟು ಸುತ್ಕೊಂಡಾನ ಹೌದಿಲ್ಲ. ಎಷ್ಟು ಯಾಕೆ ಸುತ್ಕೊಂಡ ಅಂತಂದ್ರ, ಇಲ್ಲಿ ಆ ಇದಮಾಕಾರ ವೃತ್ತಿ ರೂಪಿತ ಚೇತನ ಏನ್ ತಗೊಂಡ ಅಟಕ ಹೇಳ್ಬೇಕಾಗಿತ್ತವ. ಆದರೂ ರಜ್ಜು ಅವಚ್ಛಿನ್ನ ಚೇತನ. ಯಾಕಂದ್ರ ಇದು ಈ ಕಡೆ ಆಯ್ತು, ಅಲ್ಲಿ ಅಧಿಷ್ಠಾನ ಏನೈತಲ್ಲ, ಅದ ಹಗ್ಗ ಐತಿಲ್ಲೋ ಹಗ್ಗ, ಆ ಹಗ್ಗವನ್ನ ಬಿಟ್ಟು ಇಟ್ಟರಿಂದ ಕೆಲಸ ಆಗೋದಿಲ್ಲ ಅದ. ಈ ವೃತ್ತಿಯಿಂದನೇ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಅದಕ್ಕೆ ಮೂಲ ಕಾರಣ ಹಗ್ಗ ಐತಿ. ಆದ್ದರಿಂದ ರಜ್ಜು ಅವಚ್ಛಿನ್ನ ಚೇತನ. ಇಲ್ಲಿ ವೃತ್ತಿ ಅಟ್ಟ ತಗೊಂಡಿಲ್ಲ, ಅಲ್ಲಿ ರಜ್ಜು ಹಗ್ಗ ಅಟ್ಟ ತಗೊಂಡಿಲ್ಲ. ವೃತ್ತಿ ಉಪಹಿತ ಚೇತನ, ರಜ್ಜು ಉಪಹಿತ ಚೇತನ, ಎರಡರಲ್ಲಿ ಚೇತನ ಅಲ್ಲ. ಯಾಕ ಚೇತನ ವ್ಯಧಿಷ್ಠಾನ ಅಂತ ಹೇಳೋದಲ್ಲ. ಆದ್ದರಿಂದ ಇದಮಾಕಾರ ವೃತ್ತಿ ಉಪಹಿತ ಚೇತನದೊಡನೆ ಅಭಿನ್ನವಾದ ರಜ್ಜು ಉಪಹಿತ ಚೇತನವೇ ಅಲ್ಲಿ ಸರ್ಪಕ ಅಧಿಷ್ಠಾನ. ರಜ್ಜು ಅಧಿಷ್ಠಾನೇ, ರಜ್ಜು ಅಧಿಷ್ಠಾನ ಹಗ್ಗ ಅಧಿಷ್ಠಾನ ಅಲ್ಲ. ಯಾಕ ಚೇತನ ಅಧಿಷ್ಠಾನ ಹೇಳೋದು. ಹಾಗಾದ್ರೆ ये अर्थ विचार सागर में स्टार्ट. ಈಗ ವಿಚಾರ ಸಾಗರದಾಗಿಂದ ಅಲ್ಲಿ ಬಂದಿದೆ. ಬಹಳ ದೀರ್ಘವಾಗಿ ತಗೊಂಡಾರ ಅಲ್ಲಿ. ರಜ್ಜು ಅಧಿಷ್ಠಾನ ಸರ್ಪಕ್ಕೆ ಅಧಿಷ್ಠಾನ ಏನ್ ಅನ್ನೋದು ಅತಿ ಸೂಕ್ಷ್ಮ ವಿಷಯ. ಬಹಳ ತಿರುವಿಯಾಡಿ ಅದಕ್ಕೆ ಶಂಕಾ ಸಮಾಧಾನ ಮಾಡಿ ತಗೊಂಡ್ರಿ. ಹಿಂಗ ಏನ ಚೇತನ ಕಿ ಪಾರಮಾರ್ಥತ ಚೇತನ ಹೇಗದ पारमार्थता है, अथवा ताकि उपाधि रज्जु व्यावहारिक होने थे, अथवा ಚೇತನಕ್ಕೆ ಉಪಾಧಿ ಆದ ಹಗ್ಗ ಅದು ವ್ಯಾವಹಾರಿಕ ಸತ್ತ ಉಳಿದೈತೆ ಹಗ್ಗ. ಆದ್ದರಿಂದ ಇರುವುದರಿಂದ ರಜ್ಜು ಅವಚ್ಛಿನ್ನ ಚೇತನಕ್ಕೆ ಅವಾಗ ಏನಾಯ್ತು, ಆ ರಜ್ಜು ಮತ್ತ ಅದಕ್ಕ ಉಪಾಧಿ ಆಯ್ತಲ್ಲ ಹಗ್ಗ, ಅದು ವ್ಯಾವಹಾರಿಕ ಐತಿ. ಆದ್ದರಿಂದ ರಜ್ಜು ಅವಚ್ಛಿನ್ನ ಚೇತನಕ್ಕೆ ವ್ಯಾವಹಾರಿಕ ಸತ್ತ ಅದಕ್ಕೆ ಏನಾಗತ್ತೆ, ಅದು ಸಾಮಾನ್ಯವಾಗಿ ಒಂದು ಕ್ರಿಶ್ಚಿಯನ್ ಹುಡುಗಿ ಇರ್ತೈತಿ. ಕ್ರಿಶ್ಚಿಯನ್ ಆ ಹುಡುಗಿಗಳ ನೀವು ಲವ್ ಮಾಡ್ದ ತಿಳ್ಕೊ, ಯಾಕೆ ನೀನ್ ಲಗ್ನ ಮಾಡ್ಕೊತೇನಂದ್ರ ಈ ಉಳಿದ ಹಿಂದೂ ಧರ್ಮದ ಕತೆ ಆಕೆ ಬರುದಿಲ್ಲ ಈ ಕಡೆ. ನೀನೇ ಪ್ರೇಮ ಹೌದಿಲ್ಲ? ಹಿಂಗೈತದ. ಅಂದಾಗ ಅಲ್ಲಿ ಏನಾಯ್ತು ಅಂದ್ರ ಅವಾಗ
ಇಲ್ಲೇ ಆ ಊರ್ ಹೆಸರು ಹೋದ್ರೆ ಇಲ್ಲಿ ಇವ್ರ ಊರ್ ಸನಿಕ ದೊಡ್ಡ ಊರ್ ಯಾವ್ದೈತಿ? ಸಾವಳಿಗೆ. ಸಾವಳಿಗೆ ಐತಲ್ಲ, ಸಾವಳಿಗ್ಯಾಗ ಅಲ್ಲಿ ಒಬ್ಬರಿಗೆ ಅವ ಚಲವಾದಿ ಸಮಾಜದವದಾನ, ಅವ್ರಿಗೆ ಲಮಣೇರ್ ಅಂತ ಕರೀತಾರೆ. ಅವ ಹೊಲೇನವ ಅದಾನ, ಏನಂತ ಕರೀತಾರ? ಯಾರು ಅವ ಲಮಾಣಿ. ಲಮಾಣಿ ಯಾಕಂದ್ರೆ ಹಿಂದ ಅವ ಲಮಾಣ್ಯರನ್ನು ಮಾಡ್ಕೊಂಡಿದ್ದಾವ ಅಂತೇಳಿ ಅಡ್ಯಾಸರು ಲಮಾಣಿ. ಹಂಗ ಕ್ರಿಶ್ಚಿಯನ್ ಹುಡುಗಿ ನೀವು ಮಾಡ್ಕೊಂಡಂದ್ರ ಅವಾಗ ಹೇಳ್ತಾರ ಕ್ರಿಶ್ಚಿಯನ್ ಆಗ್ತಾರ. ಹಾ, ಇದು ಯಾಕೋ ಹಾಗೆ ಅಂದ್ರೆ ಉಪಾಧಿ ಏನ್ ಮಾಡ್ತತಿ? ಹಿಂಗಂದ ತನಕ ವ್ಯವಹರಿಸುತ್ತೆ. ಅದಕ್ಕ ಅಂದ್ರ ಉಪಸಮೀಪೆ ಸ್ಥಿತ್ವ ಶ್ರೀಮಾನ್ ಧರ್ಮಾನ್ ಅನ್ಯತ್ರ ಆದದಾತಿ ಉಪಾಧಿ. ತನ್ನ ಧರ್ಮವನ್ನು ಇನ್ನೊಂದ್ರ ಮೇಲೆ ಹಾಕ್ತದ ಉಪಾಧಿ. ಆ ಕ್ರಿಶ್ಚಿಯನ್ ಧರ್ಮ ಹುಡುಗಿದ್ ಆದ್ರ ಹುಡುಗನ ಮೇಲೆ ಹಾಕೋದು. ಅವ್ ಅಲ್ಯಾಂಗ ಲಮಣಿ ಹಿಂಗೆಲ್ಲ ಕೊಡ ಜೋಗಪ್ಪ ಕೊಡ ಇರ್ತಲ್ಲ, ಅದು ಜೋಗಪ್ಪದ ಕೆಲ್ಸ ಕೊಡ. ಅದಕ್ಕಾಗಿ ಈ ರೀತಿ ಅಲ್ಲಿ ಆ ರಜ್ಜು ಉಪಾಧಿ ಆದ್ದರಿಂದ ಚೇತನಕ್ಕ ರಜ್ಜು ಅಂದ್ರೆ ಹಗ್ಗ ಉಪಾಧಿ ಆದ್ದರಿಂದ ಆ ಹಗ್ಗ ವ್ಯಾವಹಾರಿಕ ಸತ್ತ ಉಳಿದೈತಿ, ಚೇತನ್ ಪಾರಮಾರ್ಥಿಕ ಸತ್ತ ಉಳಿದೈತಿ. ಆದ್ರೂ ಕೂಡ ಅಲ್ಲಿ ಏನಾಗತಿ? ಆ ಚೇತನ ವ್ಯಾವಹಾರಿಕ ಉಳಿದೈತಿ. रज्जु अवच्छिन्न चेतन की व्यावहारिक सत्ता है. आ रज्जु अवच्छिन्न चेतन है नहीं ಅದಕ್ಕ ವ್ಯಾವಹಾರಿಕ ಸತ್ತಾ ಅಂತ ಹೇಳುತ್ತ. ಹಿಂತ ಅಲ್ಲಿ ಎರಡು ದೃಷ್ಟಾಂತ ಕೊಟ್ಟ, ಲಮಾಣಿ ಮತ್ತು ಕ್ರಿಶ್ಚಿಯನ್ ಅಂತ. ಆ ರೀತಿ दोनों प्रकार से सर्पौरता के ज्ञान की ಪ್ರಾತಿಭಾಷಿಕ ಸತ್ತಾ ಹೋಗುತ್ತೆ. ಎರಡೂ ಪ್ರಕಾರದಿಂದ ಸರ್ಪ ಮತ್ತು ಸರ್ಪದ ಜ್ಞಾನಕ್ಕ ಪ್ರಾತಿಭಾಷಿಕ ಸತ್ತ ಇರುವುದರಿಂದ ಅಲ್ಲಿ ಸರ್ಪ ಮತ್ತು ಸರ್ಪ ಜ್ಞಾನ ಏನೋ ಅವು ಪ್ರಾತಿಭಾಷಿಕ सत्ता अधिष्ठान की सत्ता से विषम सत्ता वाला होगा सर्प और का ध्यान. ಅದಕ್ಕ अधिष्ठान विषम सत्ता ಯಾಕಂದ್ರೆ ಅಧ್ಯಾಸ ಲಕ್ಷಣ ಮಾಡುವಾಗ ಅಧ್ಯಾಸ ಅಂತ ಎದಕ್ಕಂತಾರೆ? ಸ್ವಅಧಿಕರಣ ಆವಾಸ, ಸ್ವಅಧಿಕರಣ ಆವಾಸ ಅದು ಐತಿ, ಇಲ್ಲಿ ತಗೊಳ್ಳೋದಿಲ್ಲ. ಸ್ವಭಾವ ಅಧಿಕರಣ ಅಭಾಸು ಅಧ್ಯಾಸ ಅಂತ ಅಧ್ಯಾಸದ ಲಕ್ಷಣ ಐತೆ. ಆದ್ರೆ ಈ ಸಂದರ್ಭದಲ್ಲಿ ತಗೊಳ್ಳೋದಿಲ್ಲ ಅದನ್ನ. ಮತ್ತೆಂತ ಹೋಗ್ಬೋದು? ಅಧಿಷ್ಠಾನ ವಿಷಮ ಸತ್ತಾವಾನ ಅವಭಾಸು ಅಧ್ಯಾಸ. ಅಧ್ಯಾಸದ ಲಕ್ಷಣ ಏನ್ ಬೇರೆ ಇದ್ದಾರೆ. ಸಂದರ್ಭ ಬಂದಾಗ ಆ ಸಂದರ್ಭ ಅನುಸಾರ ಹತ್ಬೇಕಲ್ಲ. ಅದಕ್ಕಾಗಿ ಇಲ್ಲಿ ಸಂದರ್ಭ ಏನ್ ಹೇಳಿದ್ರೆ ಅಧಿಷ್ಠಾನ, ಆ ಅಧಿಷ್ಠಾನದಲ್ಲಿ ವಿಷಮ ಸತ್ತ ಹೇಳಿ ತೋರಿಸ್ಕೊಡೋದು. ಆದ್ದರಿಂದ ಅಂದರೆ ಅದು ಅಧ್ಯಾಸದ ಲಕ್ಷಣ ಸ್ವ ಅಭಾವ ಅಧಿಕರಣ ಅವಭಾಸ ಅಧ್ಯಾಸ ಅಂತ ಐತಿ. ಆದ್ರೆ ಈ ಸಂದರ್ಭದಲ್ಲಿ ಅದು ಬೇಕಾಗಿ ಅದನ್ನ ಹೇಳಂಗಿಲ್ಲ, ಇಲ್ಲಿ ಅದನ್ನ ತಗೊಳಂಗಿಲ್ಲ. ಅದಕ್ಕೆ ಈ ಸಂದರ್ಭ ಏನೈತಲ್ಲ ಅಂದ್ರೆ ಅಧಿಷ್ಠಾನ ಚೇತನ್ ಹೇಳಕತ್ತ. ಚೇತನ್ ಹೇಳಿದ್ರ ಅಲ್ಲಿ ಅದಕ್ಕೆ ಅಧಿಷ್ಠಾನದ ಇನ್ನೊಂದು ಲಕ್ಷಣ ಹಚ್ಚಬೇಕ. ಅಧಿಷ್ಠಾನ ವಿಷಮ ಸತ್ತಾವಾಲ ಅನ್ಯಥಾ ರೂಪು ಅದ ವಿವರ್ತ ಅಂತ ಅನ್ನ ಇಲ್ಲ. ಅಧಿಷ್ಠಾನ ವಿಷಮ ಸತ್ತಾವಾಲ ಅವಭಾಸು ಅಧ್ಯಾತ್ಮದ ಲಕ್ಷಣ. ನಾವ್ ವಿವರ್ತ ಕಡೆನೂ ಹೋಗಲಾಗ್ತಿದ್ಯ. ಅಂದ್ರ ಸ್ವಭಾವ ಅಧಿಕರಣ ಅವಭಾಸು ಅಧ್ಯಾಸ ಅನ್ನೋದು ಅಧ್ಯಾಸದ ಲಕ್ಷಣ. ಇದು ಅನ್ನು ತನ್ನ ಅಭಾವ ಅಧಿಕರಣದಲ್ಲಿ ತಾನು ತೋರುವುದೇ ಅವಭಾಸ ಅಧ್ಯಾಸ ಅಂತಾರೆ. ಇನ್ನೊಂದು ಅಧ್ಯಾಸದ ಲಕ್ಷಣ ಅಧಿಷ್ಠಾನ ವಿಷಮ ಸತ್ತಾವಾನ
ಅವಭಾಸೋ ಅಧ್ಯಾಸ. ಅಧಿಷ್ಠಾನಕ್ಕಿಂತ ವಿಷಮ ಸತ್ತ ಇರಬೇಕು, ಅವಭಾಸ ಇರಬೇಕು. ಅಂದ್ರೆ ಆ ವಿಷಯ ಜ್ಞಾನಗಳು ವಾಸಕ್ಕೆ. ಹಾಗಿದ್ರೆ ಅದಕ್ಕೆ ಅಧ್ಯಾಸ ಅನ್ನುತ್ತಾರೆ. ಅಂದಾಗ ಇಲ್ಲಿ ಅದಕ್ಕೆ ಅವ್ರು ಏನ್ ಹೇಳಿದ್ರು, ಯಾತೆ ದೋನೋ का अध्यास और अवभास है, दोनों प्रकार से. ಅಂದ್ರ ಎರಡೂ ರೀತಿಯಿಂದಲೂ ಸರ್ಪ ಮತ್ತು ಅದರ ಜ್ಞಾನ, ಪ್ರಾತಿಭಾಸಿಕ ಸತ್ತ ಇರುವುದರಿಂದ ಸರ್ಪ ಜ್ಞಾನ ಎರಡೂ ಪ್ರಾತಿಭಾಸಿಕ. ಹೌದಿಲ್ಲ? ಅಂದ್ರ ಏನ್ ಹೇಳಕತ್ಯಾರಂದ್ರ ಅಧಿಷ್ಠಾನ ವಿಷಮ ಸತ್ತ ಕುಂದಿಸ್ಲಕತ್ಯಾರ. प्रातिभाषिक होने से अधिष्ठान की सत्ता से विषम सत्ता वाला अवभास सर्प और ताकत है. अधिष्ठान चेतन ಐತೆ ಅಂತ ಅಧಿಷ್ಠಾನ ಮೊದಲು ಹೇಳ್ಕೊಂಡು ಬಂದ. ಅದು ಪಾರಮಾರ್ಥಕ ಇದೆ. ಇವು ಪ್ರಾತಿಭಾಷಿಕ ಸರ್ಪ ಜ್ಞಾನ ಮತ್ತು ಅಧಿಷ್ಠಾನ ವಿಷಮ ಸತ್ತ दोनों अध्यास और अवभास है. ಅವೆರಡು ಅಧ್ಯಾಸ ಮತ್ತು ಅವಭಾಸ ಅಂದ್ರೆ ಒಂದೇ. ಈಗ 202 अंक. सत्ता के 3 भेद है. सत्ता 3 प्रकारವಾಗಿ ಹೇಳಲ್ಪಡ್ತದೆ. एक प्रातिभाषिक है, दूसरी व्यावहारिक है, तीसरी पारमार्थिक. ಅಂದ್ರ 3 ಸತ್ತ. ಇದಕ್ಕ ಶಾಸ್ತ್ರದಲ್ಲಿ ಅಜ್ಞಾತ ಸತ್ತ ಕರೆಯುತ್ತಾರೆ ವೇದಾಂತದಲ್ಲಿ. ಈ 3 ಸತ್ತ ಎಲ್ಲಿ ಪ್ರಯೋಗ ಆಕೈತಿ ಅಲ್ಲಿ ಅಜ್ಞಾತ ಸತ್ತ. ವ್ಯಾವಹಾರಿಕ ಸತ್ಯನ ಕಟ್ ಮಾಡಿ ಪಾರಮಾರ್ಥ ಸತ್ತ ಉಳಿದು ಪ್ರಾತಿಭಾಷಿಕ ಸತ್ತ ಅಂದಾಗ ಅದು ಜ್ಞಾತ ಸತ್ತ, ಎರಡೇ ಸತ್ತ. ಹಿಂಗ ಅಜ್ಞಾತ ಸತ್ತ ಅಂದ್ರೆ 3 ಸತ್ತ ಇರ್ಬೇಕು: ಪಾರಮಾರ್ಥಿಕ, ವ್ಯಾವಹಾರಿಕ, ಪ್ರಾತಿಭಾಷಿಕ. ಜ್ಞಾತ ಸತ್ತ ಅಂದ್ರೆ ಎರಡೇ ಸತ್ತ. ಒಂದು ಪಾರಮಾರ್ಥ, ಉಳಿದ ಎಲ್ಲ ಪ್ರಾತಿಭಾಷಿಕ ವ್ಯವಹಾರ ಹೋಯ್ತು. ಹೀಗೆ ಶಾಸ್ತ್ರದ ಅಂದ್ರೆ ಅಧಿಕಾರಿ ಪ್ರಭೇದದಿಂದ ಇವು ಚೇಂಜ್ ಆಗ್ತಿರ್ತಾವ. ಮುಂದಿನ ಅಧಿಕಾರಿ ಹೆಂಗದನ ಅದನ್ನ ನೋಡಿ ಹೇಗೆ. ಆದ್ದರಿಂದ ಸತ್ತ 3 ಪ್ರಕಾರ: ಪ್ರಾತಿಭಾಷಿಕ, ವ್ಯಾವಹಾರಿಕ, ಪಾರಮಾರ್ಥಿಕ ಅಂತ 3 ಸತ್ತ. ಅಂದ್ರ ಅಜ್ಞಾತ ಸತ್ತೆಯಲ್ಲಿ 3 ಇರ್ತಾವು, ಜ್ಞಾತ ಸತ್ತೆಯಲ್ಲಿ 2. ಜಾಕ ಬ್ರಹ್ಮ ಜ್ಞಾನ ವಿನಾ ರಜ್ಜು ಆದಿ ಕವಚಿನ ಚೇತನಕ್ಕೆ ಜ್ಞಾನತೆ ಬಾರದು. ಯಾವುದು ಬ್ರಹ್ಮಜ್ಞಾನವಿಲ್ಲದೆ ರಜ್ಜು ಮೊದಲಾದವುಗಳ ಅವಚ್ಛಿನ್ನ ಚೇತನದ ಜ್ಞಾನ ಆದ ಕೂಡಲೇ ಯಾವುದು ಬಾಧವಾಗುತ್ತದೆಯೋ ತಾಕಿ ಪ್ರಾತಿಭಾಷಿಕ ಸತ್ತ. ಅದಕ್ಕೇನ್ ಅನ್ಬೇಕು? ಪ್ರಾತಿಭಾಷಿಕ ಸತ್ತ. ಅದಕ್ಕೆ ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಬ್ರಹ್ಮಜ್ಞಾನ ಆಗ್ಲಾರ್ದೆ ರಜ್ಜು ಅವಚ್ಛಿನ್ನ ಚೇತನದ ಜ್ಞಾನ ಆಯ್ತಂದ್ರೆ ಬಾಧಕತೆ. ಬಾಧಕತೆ ಅಂದ್ರೇನು? ಮಿಥ್ಯತ್ವ ನಿಶ್ಚಯ. ಹೇಗೆ ಅದಕ್ಕೆ ಪ್ರಾತಿಭಾಷಿಕ. ಐಸೆ ರಜ್ಜು ಸರ್ಪಾದಿ. ಈ ರೀತಿ ರಜ್ಜು ಸರ್ಪ ಹೇಳುವಲ್ಲಿ ಅದು ಐತಿ. ಬ್ರಹ್ಮಜ್ಞಾನ ವಿನ ಜಾಕ ಬಾಧನ ಹೋವೆ. ಬ್ರಹ್ಮಜ್ಞಾನ ಆಗಲಾರದೆ ಯಾವುದು ಬಾಧಿಸುವುದಿಲ್ಲವೋ. ಬ್ರಹ್ಮಜ್ಞಾನ ಹುए जाके अधिष्ठान से भिन्न सत्ता स्फूर्ति रहे. ಬ್ರಹ್ಮಜ್ಞಾನ ಆದ ಕೂಡಲೇ ಅಲ್ಲಿಂದ ಏನಾಕತಿ? ಅಧಿಷ್ಠಾನಕ್ಕಿಂತ ಭಿನ್ನ ಯಾವ ಸತ್ತಾ ಸ್ಫೂರ್ತಿ ರೇಣಿ. ಸತ್ತಾ ಸ್ಫೂರ್ತಿ ರೇಣಿ ಅಂದ್ರೆ ಅದೇನೈತಿ? ಸತ್ತಾ ಸ್ಫೂರ್ತಿ ಇರುವುದಿಲ್ಲವು. ಅಂದ್ರ ಸತ್ತಾ ಸ್ಫೂರ್ತಿ ಅಂದ್ರೆ ಏನ್? ಅಂದ್ರ ಸತ್ತ ಅಂದ್ರೆ ಇರುವಿಕೆ, ಸ್ಫೂರ್ತಿ ಅಂದ್ರೆ ತೋರುವುದು. ಸತ್ತಾ ಸ್ಫೂರ್ತಿ ಶಾಸ್ತ್ರೀಯ ಶಬ್ದ ಅಲ್ಲ. ಅಲ್ಲಿ ಹೆಚ್ಚು ಶಾಸ್ತ್ರಕಾರರು ಶಾಸ್ತ್ರೀಯ ಶಬ್ದ ಪ್ರಯೋಗ ಮಾಡ್ತಾರೆ. ಯಾಕಂದ್ರೆ ಶಾಸ್ತ್ರ ಕೇಳ್ಕೊತ ಬಂದಿರ್ತಾರೆ, ಇವ್ರಿಗೆಲ್ಲ ಗೊತ್ತಾಯ್ತಾರೆ. ಅದನ್ನ ಯಾಕೆ ಹೇಳೋದು? ಹೀಗ ಇಲ್ಲಿ
ಯಾವನೋ ಒಬ್ಬ ಸರಿ ಏನಾಯ್ತು ಅಮೇರಿಕಾದಾಗ ಭಾಷಣ ಮಾಡ್ತಿದ್ದ ಇಂಗ್ಲಿಷ್ದೊಳಗೆ ಸ್ಪೀಚ್ ಭಾಷಣ ಮಾಡುವಾಗ ಅಮೇರಿಕಾದವರು ಡಿಕ್ಷನರಿ ತೆಗೆದು ನೋಡ್ತಿದ್ರು ಅಂತಿದ್ರು ಅರ್ಥ ಏನಂತೇಳಿ ಹಾ ಹಿಂಗಾಗಿ ಮಹಾಮಂಡಲೇಶ್ವರರು ಹರಿದ್ವಾರ ಕಾಶಿ ಈ ಕಡೆ ಎಲ್ಲ ಶಾಸ್ತ್ರೀಯ ಶಬ್ದನ ಕಠಿಣ ಶಬ್ದಗಳನ್ನ ಪ್ರಯೋಗ ಮಾಡ್ತಾರೆ ಎಲ್ಲ ನಾವು ತಿಳಿಲಿ ಅಂತ ಹೇಳಿ ತಿಳಿಸಿ ಹೇಳ್ತೀವಿ ನಾವು ಹಂಗಿಲ್ಲ ಅದನ್ನು ಶಾಸ್ತ್ರೀಯ ಶಬ್ದನ ಕಠಿಣ ಶಬ್ದವನ್ನು ಪ್ರಯೋಗ ಮಾಡ್ತೀವಿ ಹಂಗೆ ಅದಕ್ಕೆ ಸತ್ತ ಅಂದ್ರ ಇರುವಿಕೆ ಬುದ್ಧಿ ಅಂದ್ರ ಐತಿ ಅಂತ ಹೇಳೋದು ತೋರ್ತೈತೆ ಅನ್ನೋದು ಹೆಂಗೆ ಅವು ಇರೋದಿಲ್ಲ ತಾಕಿ ವ್ಯಾವಹಾರಿಕತ ಅಂದ್ರ ಅರ್ಥಾರ್ಥ ಏನಂದ್ರ ಬ್ರಹ್ಮಜ್ಞಾನ ಆಯ್ತಂದ್ರ ಅದು ಸಂಪೂರ್ಣ ಏನಾಗ್ಬಿಡ್ತದ ಅಂತಂದ್ರೆ ಅವನು ಪೂರ್ಣ ಎಲ್ಲ ಸರ್ವಂ ಕಲ್ವಿದಂ ಬ್ರಹ್ಮ ಆತ್ಮೈವೇದಂ ಚಿಂತನ ಅಂದ್ರ ಅವಸ್ಥಾ ಬರ್ಬೇಕು ಮಾತ್ರ ಬರೀ ಜ್ಞಾನ ಆಗೈತೆ ಅಂತ ಅರ್ಥ ಕೂತ್ರು ಅವಂಗ ಮೊದಲು ಹೆಂಗಿತ್ತು ಹಂಗ ಕಾಣ್ತೈತಿ ಹೇಳ್ತಾನೆ ಅದಕ್ಕ ಅದು ಪೂರ್ಣ ಜ್ಞಾನ ಅಲ್ಲ ದೇಹನ ಅಲ್ಲ ಆತ್ಮ ಅದೇನಿ ಆ ಆತ್ಮನೇ ಪರಮಾತ್ಮ ಇಡ್ತಿದ್ರೆ ಮುಗೀತ ಅಲ್ಲ ಇಡೀ ಸಂಪೂರ್ಣ ತೀನ ವಸ್ತು ರೂಪ ಚಂದ್ರೊಳಗೆ ಹೇಳ್ತಾರೆ ತೀನ ವಸ್ತು ರೂಪ ಜಡ ಚೇತನದ್ದು ಒಂದು ಜಡ ಐತಿ 3 ವಸ್ತು ಅದಾವ ಒಂದು ಜಡ ಐತಿ 2 ಚೇತನ ಅದಾವ ಹೌದಿಲ್ಲ ಜಡ ಮಿಥ್ಯಾ ಮಾಯ ಜಡವಾದಿ ಜಗತ್ತೇನೈತಲ್ಲ ಇದು ಮಾಯ ಕಾರ್ಯ ಐತಿ ಮಿಥ್ಯ ಐತಿ ಹೋಯ್ತು ಉಳಿದು ಯಾವುದು ಜೀವ ಈಶ್ವರ ಜೀವೋ ಬ್ರಹ್ಮೈವ ಅಂತ ಉಳಿತಾರೆ ಹೇಳ್ತಾನೆ ಈ ರೀತಿ ಬ್ರಹ್ಮಜ್ಞಾನ ಆಯ್ತಂದ್ರ ಎಲ್ಲ ರೂಪವು ತಾನಂತೆ ಎಲ್ಲೆಲ್ಲಿ ತುಂಬಿಯನಂತೆ ಅದು ಆ ಮಟ್ಟಕ್ಕೆ ಹೋಗಿ ನಿಂದಿರ್ಬೇಕಾದ ಹೇಳ್ತಾನೆ ಅದಕ್ಕೆ ಆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಬರೇ ಶಾಸ್ತ್ರ ಕೇಳ್ತಿರ್ಕೊಂಡಿದ್ರಾಗ ಶಾಸ್ತ್ರ ಪಸ್ತ್ರ ಬಿಡ್ಬೇಕ ಬಿಟ್ಟು ಅವ ಭೂಮಿಕಾ ಆರೋಹಣ ಮಾಡ್ಬೇಕು ನಿರಂತರ ದ್ವಿತೀಯಾರ್ಥ ಮನನಶೀಲತ್ವ ಮುನಿ ನಿರಂತರವಾಗಿ ಬಿಡದೆ ಅವನು ಆ ಆತ್ಮಾನಂದದಲ್ಲಿ ಆತ್ಮಾಕಾರ ವೃತ್ತಿಯಲ್ಲಿ ಇರ್ಲಿಕ್ಕೆ ಶುರು ಮಾಡ್ದ ಅಂತಂದ್ರೆ ಭೂಮಿಕಾ ಜ್ಞಾನ ಭೂಮಿಕಾ 7 ಅದಾವ ಅವುಗಳಲ್ಲಿ ಶುಭೇಚ್ಛಾ ಸುವಿಚಾರಣ ತನು ಮಾನಸ ಅಂದ್ರೆ ಜ್ಞಾನ ಪೂರ್ವ ಭೂಮಿಕಾ ಇವು ಸತ್ವಾಪತ್ತಿ ಎನ್ನುವ 4ನೇ ಭೂಮಿಕಾ ಜ್ಞಾನ ಆಗಿರ್ತದೆ ಜ್ಞಾನ ಯಾವಾಗ 4ನೇ ಭೂಮಿಕಾಕ ಜ್ಞಾನ ಆ 4ನೇ ಭೂಮಿಕಾಕ್ಕೆ ಇವು ಸಹಾಯಕದಾವ ಹೇಳ್ತಾನ 4ನೇ ಭೂಮಿಕಾ ಜ್ಞಾನ ಆಕತಿ ಜ್ಞಾನ ಆದ್ರ ವ್ಯವಹಾರ ಅವನ್ ತೋರೋದು ಮಾಡೋದು ಅಜ್ಞಾನಿಗೂ ಇವ್ಗೂ ಸಮಾನ ಇರ್ತೈತೆ ಅವಾಗ ಹೇಳ್ತಾನೆ ಏನೂ ಬೇರಿಲ್ಲ ಹಿಂಗಿರ್ತದೆ ಆದ್ದರಿಂದ ಜ್ಞಾನ ಆದ ಕೂಡಲೇ ಮತ್ತವ ಮುಂದೆ ಗಾಡಿ ಹಂಗ ಮುಂದುವರ್ಸ್ಬೇಕು ಅದು ಮುಂದುವರ್ಸ್ಬೇಕಾದ್ರೆ ಇವೆಲ್ಲ ಹೊರಗಿನ ವ್ಯವಹಾರ ಬಿಡ್ಬೇಕು ಈಗ ಅದಕ್ಕೆ ಇದು ಮುಗಿದ ಕೂಡಲೇ ನಾ ಬಿಡಾಮದೇನೆ ಹೇಳ್ತಾನೆ ನಾ ಎಂದೋ ಬಿಡಾವಿದ್ದೆ 10-12 ವರ್ಷ ಮೊದಲ ಇವ್ರೆಲ್ಲ ಬಾಗಲಕೋಟೆ ಎಲ್ಲ ಬಂದು ನಾನು ಬಿಟ್ಟಿಲ್ಲ ಈಗ ಅದ್ಕೋತಿ ಇಲ್ಲಿ ತನ ಬಂದಲ್ಲ 5-6 ವರ್ಷ ಅದಕ್ಕೆ ಇನ್ನು ಮ್ಯಾಲಿ ಆ ಉಳಿದತ್ತ ಆಯುಷ್ಯ ಆತ್ಮಾಕಾರ ವೃತ್ತಿಯಲ್ಲಿನ ಕೇಳಬಹುದು ನಿರ್ಣಯ ಅಂತೇಳಿ ಅವು ಎಲ್ಲ ಅಂತೂ ಉಳಿದು ಸಂಸಾರ ಅಂತೂ ಬಿಟ್ಟು ಹೋಗಿ ಹಳೆ ಮಾತು ಹಳೆ ಕಾಲದಲ್ಲಿನ ಈ 15 ಮಠಗಳದಾವ 10,000 ಶಿಷ್ಯರದಾರ ಅವು ಎಲ್ಲ ಬಿಡ್ಬೇಕಿತ್ತು ಹೇಳ್ತಾನೆ ಮಠದ ವ್ಯವಹಾರ ಭಕ್ತರು ಅವು ಯಾವಾಗ
ಯಾಜ್ಞವಲ್ಕ್ಯ ಅದಕ್ಕೆ ಎಲ್ಲ ಬಿಟ್ಟು ಅವಾಗ ಜೀವನ್ಮುಕ್ತಿ ವಿಲಕ್ಷಣಾನಂದವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಆ ಆವಾಗ ಬರ್ತಾ ಇದೆ, ಏನ್ ಬರ್ತದ ಈ ಎಲ್ಲ ರೂಪವು ತಾನಂತೆ ಎಲ್ಲೆಲ್ಲಿಯೂ ತುಪ್ಪಿ ಹೇಗೆ ಸರ್ವಂ ಕಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವ ಹೆಂಗ್ ಬರ್ತದೆ. ಆದ್ದರಿಂದ ಇಲ್ಲಿ ಆ ಬ್ರಹ್ಮಜ್ಞಾನ ಎಲ್ಲಿಗೆ ಬಂತು? 2ನೇ ನಂಬರ್. ಎರಡನೇ ब्रह्मज्ञान बिना जाका बाद न होवे और ब्रह्म ज्ञान हुए जाका अधिष्ठान से भिन्न सत्ता स्फूर्ति रहे. ಹಾ ನೋಡಿ, ಅಲ್ಲಿ ವಸ್ತುವಾದ ಮೇಲೆ ಈ ಜಗತ್ತಿನ ಅದು ಸತ್ತ ಅಂದ್ರೆ ಇರುವಿಕೆ ಐತೆ ಇಲ್ಲ, ಇದು ಟೇಬಲ್ ಐತಿ ಮತ್ತ ಅದಕ್ಕ ಸ್ಫೂರ್ತಿ ಅಂದ್ರೆ ತೋರ್ಸೈತೆ. ಇರುವಿಕೆ ತೋರುವಿಕೆ ಐತೆಲ್ಲ, ಇದೊಂದು ಟೇಬಲ್ ಐತಿ, ಇದು ಕ್ಯಾಮರಾ ಐತಿ, ಇಲ್ಲಿ ಮೊಬೈಲ್ ರಿಕಾರ್ಡಿಂಗ್ ಇಟ್ಟಾರು, ಏನು ತೋರ್ತಾ ಇಲ್ಲ. ಇವು ಎಲ್ಲಾ ಬ್ರಹ್ಮ ಸ್ವರೂಪ ಆಗ್ಬಿಡ್ಬೇಕು. ಗುರುನಾಥ ಸಾರ್ವಡ್ರು ಇದ್ರಲ್ಲ, ಗುರುನಾಥ ಸಾರ್ವಡ್ರಿಗೆ ಇಲ್ಲಿ ಕೂತಾರಂತೂ ನಾವು ಏನೋ ಮಂದಿ ಕೂತಾರ ಕಾಣ್ತಿದ್ದಿಲ್ಲ. ಎಲ್ಲಾ ಬ್ರಹ್ಮ ಕೈ ಹಿಂಗ್ ಯಾರ ಹಿಂಗ್ ಕೈ ಮುಂದ್ ಮಾಡಿದ್ರೆ ಕೈ ಕಾಣಂಗಿಲ್ಲ. ಅವ್ರು ಹೋದದ್ದು 6ನೇ ಭೂಮಿಕಾಲು ಹೇಳ್ತಾನೆ, 6ನೇ ಭೂಮಿಕಾಗ್ ಹೋಗ್ಯಾರೋ ಅಂತ ಬಹದ್ದೂರು ಗಂಡು ಅಂತ ಇರ್ತಾರೆ. ಆದ್ರೆ ನಾವು ಸಾಧ್ಯ ಆದಷ್ಟು 1ರ 2 4ರ 5ನೇ ತರ ಏನಿದ್ರು ಎಷ್ಟು ಬರ್ತಾ ಸಮಯ 5 6 ಅಂದ್ರೆ ಇದೇ ಎಲ್ಲಾ ಹೇಗೆ ಆವಾಗ ಸತ್ತ ಮೇಲೆ ಆತ್ಮ ಆನಂದ ಸ್ವರೂಪದಾನು, ಆ ಆನಂದ ಹೆಂಗೈತೆ ಅನ್ನೋದು ಕಾಣೋದು ಶಿವಪುತ್ರ ಸ್ವಾಮಿಗಳು ನಮಗೆ ಹೇಳ್ತಿದ್ರು. ಈ ಸತ್ತ ಮೇಲೆ ದೇಹವಾದ ಮೇಲೆ ಅದು ಮೋಕ್ಷದಲ್ಲಿ ಕಾಣುವ ಆ ಆನಂದ ಈಗ ಕಾಣಲಿಕ್ಕೆ ಬರುತ್ತದೆ, ಇದ್ದಾಗ ಕಾಣಲಿಕ್ಕೆ ಬರುತ್ತದೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಿದ್ರು ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳು. ಏನ್ ಕೊಡ್ತಿದ್ರು? ಪೇಪರ್ ಮೆಂಟ್ ಅಥವಾ ಚಾಕ್ಲೇಟ್ ಇರ್ತಾವಲ್ಲ, ಚಾಕ್ಲೇಟ್, ಆ ಚಾಕ್ಲೇಟ್ ತಗೊಂಡ್ ನಾಲ್ಗಿ ಮೇಲೆ ಇಟ್ಕೊಂಡು ಹಿಂಗ್ ನುಂಗಿದ್ರೆ ಪಟ್ಟ ಹೋಯ್ತು ಕರೆ ಅದ್ರ ಸ್ವಾದ ಹೆಂಗಿತ್ತು ಅಂತ ಕೇಳಿದ್ರೆ ಗೊತ್ತಿಲ್ಲ. ಅದ್ರ ಟೇಸ್ಟ್ ಸ್ವಾದ ಹೇಗದಂದ್ರೆ ಗೊತ್ತಿಲ್ಲ, ಹೋಗ್ಬಿಟ್ಟು ಒಳಗೆ ಹೋಗೈತಿ. ಅದಕ್ಕೆ ಅದನ್ನ ಹಂಗ ಒಳಗ ಕಳಿಸಲಾರದನ ನಾಲ್ಗಿ ಮೇಲೆ ಇಟ್ಕೊಂಡು ಅದನ್ನ ಹಿಂಗ ಚೀಪ್ತಾ ನಾಲಿಗೆಯಿಂದ ಚೀಪುತ್ತಾ ಹೋದಾಗ ಅದರ ಸ್ವಾದ, ಅದರ ಟೇಸ್ಟ್ ಹೇಗದ ಅನುಭವಿಸುದ ಆತ್ಮಾನುಭವ ಆನಂದ ಸ್ವರೂಪದ ಅಂತ ಶಾಸ್ತ್ರ ಕೇಳಿದ್ದಾಟೆ. ಹೌದಿಲ್ಲ? ಅನುಭವ ಐತಾನೆ. ಅನುಭವ ಅದಕ್ಕೆ ಅವ್ರು ಹೇಳ್ತಿದ್ರು ಹಿಂಗ ಈಗ ಅನುಭವಿಸಲಿಕ್ಕೆ ಬರುತ್ತದೆ ಜೀವಂತಿರುವಾಗ. ಅಂದ್ರೆ ಭೂಮಿಕ ಏರ್ಬೇಕಂತ ಅರ್ಥ. ಭೂಮಿಕ ಏರ್ಬೇಕಾದ್ರೆ ಎಲ್ಲ ಬಿಡ್ಬೇಕು. ಫಲಾಲಮಿವ ಗ್ರಂಥಂ ತ್ಯಜೇತ್. ಫಲಾಲಮಿವ ಗ್ರಂಥಂ ತ್ಯಜೇತ್ ಅಂದ್ರೆ ಏನು? ಒಬ್ಬ ಒಕ್ಕಲಿಗ ಹೊಲದಲ್ಲಿ ರಾಶಿಯನ್ನ ಮಾಡಿ, ಯಾವ ಗೊಂಜಾಳೋ ಜ್ವಾಳೋ ಏನೋ ರಾಶಿ ಮಾಡ್ತಾನೆ, ಮಾಡಿ ಕಾಳನ್ನು ತೆಗೆದುಕೊಂಡು ಹೊಟ್ಟು ಕಣಿಕೆಯನ್ನ ಬಿಡುವಂತೆ. ಕಾಳ ತಪ್ಪುತ್ತಾನೆ, ಹೊಟ್ಟ ಕಣಿಕೆ ಬಿಡ್ತಾನ. ಹಂಗ ಫಲಾಲಮಿವ ಗ್ರಂಥಂ ತ್ಯಜೆ, ಗ್ರಂಥ ಬೆಳೆಯನ್ನ 50 ವರ್ಷ ಆತ. ಬರೇ ಹಿಂಗ್ ಮಂದಿಗೆ ಹೇಳೋದ್ರಾಗ ಬರೇ ಮಂದಿಗೆ ಹೇಳೋದ 50 ವರ್ಷ ಆದ್ರು ಇನ್ನಾದ್ರೆ ಬಿಡ್ಬೇಕಿಲ್ಲ.
ಅದಕ್ಕಾಗಿ ಆವಾಗ ಇಲ್ಲಿ ಏನೈತಲ್ಲ ಆ ಎಲ್ಲಾ ರೂಪವುತಾರಂತೆ ಸರ್ವಂ ಕಲ್ಪಿತ ಬ್ರಹ್ಮ ಆತ್ಮೈವೇದಂ ಸರ್ವಂ ನೇಹನಾನಾಸ್ತಿ ಕ್ಷರ. ಅದರಲ್ಲೇ ಇತ್ತು. ಅದು ಹೀಗಿದ್ದಾಗ ಆತ್ಮಾನಂದವನ್ನು ಅನುಭವಿಸೋದು. ಆದ್ದರಿಂದ ಅರ್ಥಾತ್ ಆ ಭೂಮಿಕ ಏರ್ಬೇಕಾದ್ರೆ ಇದಕ್ಕೆಲ್ಲ ಬಿಡಬೇಕು. ಆದ್ದರಿಂದ ಇಲ್ಲಿ ಏನ್ ಹೇಳಿದ್ರು, ಅಲ್ಲಿ ಬ್ರಹ್ಮ ಜ್ಞಾನ ಜಾಕಿ अधिष्ठान भिन्न सत्ता स्फूर्ति रहे ताकि व्यावहारिक सत्ता है ಅಲ್ಲಿ ಇರೋದಿಲ್ಲ, ಅದರದ್ದು ವ್ಯಾವಹಾರಿಕ ಸತ್ತ है. ऐसे अविद्या और आकाश आदि है ಯಾವುವು ಇವು ಹೇಳಿದವರ ಬ್ರಹ್ಮಜ್ಞಾನವಿಲ್ಲದ ಬಾಧ ಆಗುವುದಿಲ್ಲ. ಇವು ವ್ಯಾವಹಾರಿಕ ಸತ್ತವುಳ್ಳ ಈ ಪದಾರ್ಥಗಳು, ಜಗತ್ತಿನಲ್ಲಿರುವ ವಸ್ತುಗಳು ಅವು ಬಾಧ ಆಗುವುದಿಲ್ಲ. ಬ್ರಹ್ಮಜ್ಞಾನ ಆದ ಮೇಲೆ ಎಲ್ಲ ಸುಳಿಗೆ ಕಂಡು ಹೌದಿಲ್ಲ. ಹೇಗೆ ಆದ್ದರಿಂದ ವ್ಯಾವಹಾರಿಕ ಸತ್ತ ಐಸೆ ಅವಿದ್ಯಾ ಅವರ ಆಕಾಶಾದಿ. ಅವಿದ್ಯಾ ಅಂದ್ರೆ ಅವಿದ್ಯಾ ಅದಕ್ಕನೆ ಬ್ರಹ್ಮ ವಿದ್ಯಾ से जाका बाद होवे सो अविद्या. ಅವಿದ್ಯಾ ಅಂತ ಹೇಳ್ಕಂದ್ರ ಬ್ರಹ್ಮ ವಿದ್ಯೆಯಿಂದ ಯಾವುದರ ಬಾಧವಾಗುತ್ತದೆಯೋ ಅದು ಅವಿದ್ಯ. ಮುಂದೆ ಆಕಾಶಾದಿ. ಆಕಾಶ ಅಂದ್ರೆ ಆಕಾಶ ತೆಗೆದುಕಂತಾರ ಅಂದ್ರೆ ಲಕ್ಷಣದಿಂದ ಅವಕಾಶ ಲಕ್ಷಣ ಆಕಾಶ. ಅವಕಾಶ ತೆಗೆದುಕಂತಾರ ಅದಕ್ಕ ಆಟ ದೂರದಿಂದ ಬರ್ಬೇಕಾಗೈತಿ. ಅವಕಾಶ ಆಕಾಶ ಅಂತ ಎದಕ್ಕಂತಾರಂದ್ರ ಅವಕಾಶ ಲಕ್ಷಣ ಉಳ್ಳದಕ್ಕನ ಆಕಾಶ. ಅವಕಾಶ ಎದಕ್ಕಂತಾರ ಹಾಗಾದ್ರೆ ಅಂದ್ರ ಸ್ಥಿತಿ और पसरने का ಅನುಕೂಲ ಪದಾರ್ಥ ಅವಕಾಶ. ಸ್ಥಿತಿ ಅಂದ್ರೆ ಇರ್ಲಿಕ್ಕೆ ಕೂಡ್ಲಿಕ್ಕೆ, ಪಸರ್ನಿಕ ಅಂದ್ರೆ ಕೈಕಾಲ ಹೆಂಗ ಕುಂತು ಕೈಕಾಲ ಮಾಡ್ಲಕ್ಕ ತಿರ್ಗಾಡ್ಲಕ್ಕ ಎಲ್ಲ ಅನುಕೂಲ ಮಾಡಿ ಕೊಟ್ಟದ್ದನ್ನ ಅವಕಾಶ. ಅಂತ ಅವಕಾಶ ಉಳ್ಳದ ಯಾವುದು ಅದು ತೀನ್ ಕಾಲ ಜಾಕ ಬಾಧನ ಹೋವೆ. ಮೂರು ಕಾಲಗಳಲ್ಲಿ ಯಾವುದು ಬಾಧ ಆಗೋದಿಲ್ಲೋ ತಾಕಿ ಪಾರ್ ಮಾಡ್ಸತ್ತ ತ್ರಿಕಾಲ ಬಾಧಿಸೋ ಅಂತಾರಲ್ಲ. ಅದಕ್ಕ भूतकाल भविष्यत काल वर्तमान काल, भूतकाल वर्तमान काल भविष्यತ್ ಕಾಲ ಮೂರು ಕಾಲಗಳಲ್ಲಿ ಯಾವುದು ಬಾಧ ಆಗುವುದಿಲ್ಲ. ಅಂದ್ರೇನು? ಅದು ಹಿಂದೂ ಇತ್ತು, ಈಗೂ ಇದೆ, ಮುಂದಾದ್ರೂ ಇಂಥದ್ದಕ್ಕೆ ಪಾರಮಾರ್ಥಿಕ ಸತ್ಯ ತ್ರಿಕಾಲ ಬಾಧಿ. ಅದಕ್ಕೆ ಪಾರಮಾರ್ಥಿಕ ಅಂತದ್ದು ಯಾವ್ದಪ್ಪ ಅಂದ್ರೆ ಚೇತನ. इस रीति से सर्व अध्यासों में आरोपित से अधिष्ठान की विषम सत्ता है. ಈ ರೀತಿಯಾಗಿ ಸರ್ವ ಅಧ್ಯಾಸಗಳಲ್ಲಿ ಆರೋಪಿತದೊಡನೆ, ಆರೋಪಿತ ಅಂದ್ರೆ ಆರೋಪ ಅಂದ್ರೆ ಆರೋಪಿತ ಅಂದ್ರೆ ವಸ್ತುವಿನಲ್ಲಿ वस्तु में अवस्तु कर कथन आरोपत चंद्रोदय बंद. ವಸ್ತು ಮೇ ಅವಸ್ತು ಕರ ಕಥನ. ಇದ್ದ ವಸ್ತುವಿನಲ್ಲಿ ಇಲ್ಲದ ವಸ್ತುವಿನನ್ನು ಐತಂತ ಹೇಳೋದಕ್ಕೆ ಆರೋಪ ಅಂತಾರೆ. ಇದ್ದ ಮಣ್ಣಿನಲ್ಲಿ ಇಲ್ಲದ ಗಣಪತಿಯನ್ನು
ಹೇಳುವುದೇ ಆರು. ಮಣ್ಣಿನ ಮೂರ್ತಿ ಐತೆ, ಅದಕ್ಕೆ ಗಣಪತಿ ರೂಪ ಕೊಟ್ಟಾನ. ಅದು ಎಲ್ಲಿ ಕೈ ಹೆಚ್ಚಿದ್ರು ಮಣ್ಣ ಐತದ. ಅವನ ಸ್ವಾಂಡಿಗೆ ಕೈ ಹೇಳ್ತದ್ರು, ಇದು ಸ್ವಾಂಡಿ ಅದಂತಿ ಮಣ್ಣ, ಇದು ಕಿವಿ ಐತಂತಿ ಮಣ್ಣ, ಕೈ ಐತಂತಿ ಮಣ್ಣ, ಕೈಯಾಗ ಮುಂಡೆ ಐತಿ ಮಣ್ಣ. ಹೌದು. ಈ ರೀತಿ ಇದ್ದ ಮಣ್ಣಿನಲ್ಲಿ ಇಲ್ಲದ ಗಣಪತಿಯನ್ನು, ಇದು ಗಣಪತಿ ಅದ ಅಂತ ನಾವು ಏನ್ ಹೇಳ್ತೀವಿ, ಪೂಜಾ ಮಾಡ್ತೀವಿ, ಅದು ಅದಕ್ಕ ಸರ್ವ ಅಧ್ಯಾಸೋ ಮೇ ಆರೋಪಿತ ಅಧಿಷ್ಠಾನಕ್ಕೆ ಕ್ಷಮತ. ಆರೋಪಿತ ಅಂದ್ರೆ ಅಧಿಷ್ಠಾನದಲ್ಲಿ ಅಧ್ಯಸ್ಥ ಆಗಿರ್ತೈತಲ್ಲ, ಅಂದ್ರ ಸರ್ವ ಅಧ್ಯಾಸಗಳಲ್ಲಿ ಆರೋಪಿತ ಅಧಿಷ್ಠಾನಕ್ಕೆ ಕ್ಷಮತ. ಅಧಿಷ್ಠಾನದಲ್ಲಿ ಒಂದು ವಸ್ತು ಆರೋಪ ಆಗೈತೆ ಅಂತ ತಿಳ್ಕೊ, ಅಥವಾ ಅಧ್ಯಸ್ಥ ಆಗೈತಿ. ಅಧ್ಯಸ್ಥ ಅಂದ್ರೆ ಯಾಕಂದ್ರೆ ಲಕ್ಷಣ ಪ್ರತಿಯೊಂದು ಬೋಧ. ಶಾಸ್ತ್ರೀಯ ಶಬ್ದ ಎಷ್ಟದಲ್ಲ, अध्यास विषय को अध्यस्त कहे, अध्यास विषय को अध्यस्त कहे, अध्यास ವಿಷಯವಾದದ ಅಧ್ಯಸ್ತ. ಅಷ್ಟೊಂದು ಮ್ಯಾಚಿಂಗ್ ಆಗುದಿಲ್ಲ. ಅಧ್ಯಾಸ ಅಧ್ಯಸ್ಥ ಅಂತ ಕೇಳಿದ. ಅಧಿಷ್ಠಾನದಲ್ಲಿ ತೋರಿದ್ದು ಯಾವುದೋ ಅಧ್ಯಸ್ಥ, ಹೌದಲ್ಲ? ಸ್ಥಾನದಲ್ಲಿ ಅರ್ಥ ಬೇಕಾಗಿಲ್ಲ, ಲಕ್ಷಣ ಬೇಕಾಗಿದೆ. ಅಧ್ಯಸ್ಥತೆ ಎದಕ್ಕೆ ಆಗ್ಬೇಕಂದ್ರ ದೋಷಜನ್ಯತ್ವೇ ಸತಿ ಸಂಸ್ಕಾರಜನ್ಯತ್ವ ಅಧ್ಯಸ್ಥ. ಹೀಗೆ ದೋಷಜನ್ಯತ್ವೇ ಸತಿ ಸಂಸ್ಕಾರಜನ್ಯತ್ವ ಅಧ್ಯಸ್ಥ. ದೋಷದಿಂದನೂ ಹುಟ್ಟಿರಬೇಕು, ಮಂದಾಂಧಕಾರಾದಿ ದೋಷದಿಂದ ಹುಟ್ಟಿರಬೇಕು. ಸಂಸ್ಕಾರ, ಸರ್ಪದ ಸಂಸ್ಕಾರದಿಂದ ಹುಟ್ಟಿರಬೇಕು. ದೋಷಜನ್ಯತ್ವೇ ಸತಿ ಸಂಸ್ಕಾರಜನ್ಯತ್ವ ಎರಡರಿಂದ ಹುಟ್ಟಿರ್ಬಿಡ್ತಾರೆ. ಅದಕ್ಕೆ ಅಧ್ಯಸ್ಥ. ಶಾಸ್ತ್ರ ಐತಿ ಇದು. ಮೇಲ್ಮಟ್ಟದ ಶಾಸ್ತ್ರ ಐತಂದ್ರೆ ಮೇಲ್ಮಟ್ಟ ನಡೀತಿರ್ತೈತೆ. ಹೀಗ ಈಗ 203ನೇ ಅಂಕ, 203ನೇ ಅಂಕ, 8ನೇ ರತ್ನದಲ್ಲಿ 203ನೇ ಅಂಕ. ಜಾ ಪದಾರ್ಥ ಮೇ ಆಧಾರ್ಥ ಪ್ರತೀತ ಹೋವೆ. ಯಾವ ಪದಾರ್ಥದಲ್ಲಿ, ಪದಾರ್ಥ ಅಂದ್ರ ಪದಾರ್ಥದ ಲಕ್ಷಣ ಏನು? ಬಹಳ ಗುಮ್ಮಟ. ಪದಾರ್ಥ ಅಂತ ಎದಕ್ಕೆ ಅನ್ಬೇಕು ಅಂತಂದ್ರ ಜ್ಞೇಯತ್ವ, ಪ್ರಮೇಯತ್ವ, ಅವಿಧೇಯತ್ವ, ಅಸ್ತಿತ್ವ ಇತಿ ಪದಾರ್ಥ ಸಂಕೇತ. ಅದಕ್ಕೆ ತುಂಬ ಪದಾರ್ಥ ಅಂದ್ರೆ ವಸ್ತು, ಹೌದಿಲ್ಲ? ಸಾಮಾನ್ಯ ಶಾಸ್ತ್ರ ಹಂಗಿಲ್ಲ. ಶಾಸ್ತ್ರೀಯ ಒಳಗೆ ನಡೀಬೇಕಲ್ಲ. ಹೇಳ್ತಾನ ಅಂದ್ರ ಅವಾಗ ಅವನ ಬುದ್ಧಿ ಕೆಲಸ ಮಾಡ್ಬೇಕಲ್ಲ. ಇದಿಷ್ಟೆಲ್ಲ ಹಿಂಗ ಕನ್ನಡದಾಗ ಹೇಳ್ಬೇಕು. ಜ್ಞೇಯತ್ವ, ಅವಿಧೇಯತ್ವ ಅಂದ್ರೆ ಶಾಸ್ತ್ರೀಯ ಶಬ್ದ. ಈಗ ಜ್ಞೇಯತ್ವ, ಅವಿಧೇಯತ್ವ, ಪ್ರಮೇಯತ್ವ, ಅಸ್ತಿತ್ವ ಇತಿ ಪದಾರ್ಥ ಸಂಕೇತ ಅಂತ ಹೇಳಿದೆ. ಇದು ಸಂಸ್ಕೃತ ಶಬ್ದ. ಜ್ಞೇಯತ್ವ ಅಂದ್ರೆ ಏನು? ಜ್ಞಾನಕ್ಕೆ ವಿಷಯವಾದದ್ದು. ಈಗ ಇದೊಂದು ವಸ್ತು ಇದೆ, ಇದು ಜ್ಞಾನಕ್ಕೆ ವಿಷಯ ಆಗೈತೆ ಇಲ್ಲ?
ಹಾ, ಜ್ಞಾನಕ್ಕೆ ವಿಷಯವಾದದ್ದಕ್ಕೆ ಜ್ಞೇಯ ಅನ್ನುತ್ತಾರೆ. ಹಾ, ಇದು ಸಾಮಾನ್ಯ. ಆದರೆ ಅದನ್ನ ಮತ್ತು ವಿಶೇಷ ರೂಪದಿಂದ ಹೇಳ್ಬೇಕಂದ್ರ ಪ್ರಮೇಯತ್ವ. ಹಾ, ಸಾದಾ ಜ್ಞಾನಕ್ಕೆ ವಿಷಯ ಆಗೈತೆ ಅದು. ಹಾ, ಆದ್ದರಿಂದ ಪ್ರಮೇಯತ್ವ ಅಂದ್ರೆ ಪ್ರಮಾ ಜ್ಞಾನಕ್ಕೆ ಯಾವುದು ವಿಷಯ ಆಗಿರ್ತದೋ ಅದು ಪ್ರಮೇಯ. ಆ ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕೆ ಪ್ರಮಾಣ. ಅದು ಪ್ರಮಾಣದಿಂದ ಹುಟ್ಟಿರ್ಬೇಕು, ಯಥಾರ್ಥ ಇರ್ಬೇಕು. ಹಾ, ಅಂದ್ರ ಸಾಮಾನ್ಯವಾಗಿ ಇದು ಗೊತ್ತಾತನ, ಇನ್ನ ಗೊತ್ತಾಗಿಲ್ಲ. ಅಂದ್ರ ಇದು ಗೊತ್ತಾಗಬೇಕಾದ್ರೆ ಜ್ಞೇಯತ್ವ ಪ್ರಮೇಯತ್ವ ಎರಡು ಶಬ್ದದಲ್ಲಿ ಏನು ವಿಲಕ್ಷಣತೆ ಆಯ್ತು ಅಂತಂದ್ರ, ಜ್ಞೇಯತ್ವ ಅಂದ್ರೆ ಜ್ಞಾನಕ್ಕೆ ವಿಷಯವಾದದ್ದು, ಪ್ರಮೇಯತ್ವ ಅಂದ್ರೆ ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕೆ ವಿಷಯವಾದದ್ದು. ಇಟ್ಟಂದ್ರೂ ನಮ್ಗೆ ಇದು ತಿಳಿದಿಲ್ಲ ಇನ್ನ. ಹೌದಾ ಇಲ್ಲ? ಏನ್ ಅದನ್ನ ತಿಳಿಬೇಕಂದ್ರ ದೃಷ್ಟಾಂತ ಕೊಡ್ಬೇಕು. ದೃಷ್ಟಾಂತ ಕೊಡ್ಬೇಕು. ಈಗ ಒಬ್ಬ ಶ್ರೀಮಂತ ಇದ್ದ. ಅವನು ತನ್ನ ಮರ್ಜಿನೇ ಒಂದು ಹುಡುಗಿನ ಮಾಡ್ಕೋಬೇಕಂದಿದ್ದ. ಮನೆಯವ್ರ ಅಂದ್ರು, ನಿಮ್ಮ ಅಕ್ಕನ ಮಗಳನ್ನ ಮಾಡ, ದೊಡ್ಡ ಆಫೀಸರ್ ಅದಿ, ಆ ನಿಮ್ಮ ಅಕ್ಕನ ಮಗಳನ್ನ ಮಾಡ, ನಿಮ್ಮ ಅಕ್ಕ ನನ್ನ ಮಗಳನ್ನ ಮಾಡ್ಕೋ ಆದಾಗ ಅವನ್ ಮನಸ್ಸಿಲ್ಲ. ಅಕ್ಕನ ಮಗಳ ಮೇಲೆ ಅವನದು ಮನಸ್ಸಿಲ್ಲ, ಅವನು ಬ್ಯಾರೆ ಹುಡುಗಿ ಮೇಲೆ ಮನಸ್ಸೈತೆ. ಅದ ಹೇಳ್ತಾ, ಅದು ಕಾಲೇಜ್ದಾಗಿಂದ ಸಂದರ್ಭ. ಅದಕ್ಕ ಬ್ಯಾರೆ ಹುಡುಗಿ ಮೇಲೆ ಇವನ್ ಮನಸ್ಸೈತಿ, ಅಕ್ಕನ ಮಗಳ ಮೇಲೆ ಮನಸ್ಸಿಲ್ಲ. ಮನೆಯವ್ರ ತಂದೆ ತಾಯಿ ಮಾಡ್ಕೋಬೇಕು, ಹಿರಿಯರ ಮಾತು ಮೀರ್ಲಾಕು ಬರ್ಬಾರ್ದು. ಏನ್ ಮಾಡಿ, ದೊಡ್ಡ ಆಫೀಸರ್ ಇದ್ದ, ಮತ್ತೇನ ಅವ್ರು ಬಿಡ್ವಾಳ್ರ. ಮತ್ತ ಅಕ್ಕನೂ ಕೇಳವಾಳ, ತಂದೆ ತಾಯಿಗೆ ಕೇಳವಾಳ್ರಿ, ಎಲ್ಲರೂ ಒಂದಾಗ್ಬಿಟ್ಟಾರ. ಏನ್ ಗಪ್ಪ ಆಗ್ಬಿಟ್ಟ, ಲಗ್ನ ಮಾಡಿಬಿಟ್ರು. ಲಗ್ನ ಆಯ್ತು, ಹೌದು, ಲಗ್ನ ಆಯ್ತು, ಅಕ್ಕಿ ಬಂದ್ರು. ಹಿಂದಗಡೆ ಇವ್ರಿಗೆ ಗೊತ್ತಿಲ್ಲಾರ್ದಂಗ ಅವ್ನು ಲಗ್ನ ಮಾಡ್ಕೊಳ್ಳಿಲ್ಲ. ಆ ಮತ್ತೊಬ್ಬಕ್ಕಿ ಮೇಲೆ ಮನ್ಸಿಟ್ಟಿತ್ತಲ್ಲ, ಆಕಿನ ಒಂದು ಬಾಡಿಗೆ ಮನಿ ತಗೊಂಡು ಆಕಿನ ಇತ್ತ. ಈ ಕಡೆ ಹೋಗೋದು ಬರೋದು, ಆ ಕಡೆ ಹೋಗೋದು ಬರೋದು ಇತ್ತ. ಅಲ್ಲಿ ಒಂದು ಮಗ ಹುಡ್ತು, ಈಕಿಗೆ ಒಂದು ಮಗ ಹುಡ್ತು. ತಿಳಿತಾ? ಆದ್ರ ಮುಂದೆ ಏನಾತು ಅಂದ್ರ, ರೊಕ್ಕ ಕಂಡಾಪಟ್ಟಿ ಗಳಿಸಿದ, ಹೊಲ ಮನೆ ಬಿಲ್ಡಿಂಗ್ ಎಲ್ಲ ಗಳಿಸ್ಯಾನ, ಹೌದಿಲ್ಲ? ಆ ಟ್ರಾಕ್ ಸಾಕು. ಅಕ್ಕನ ಮಗಳೇನಾಗಿದ್ರಲ್ಲ ಇವಾಗ ಅಂದ ಕೂಡಲೇ ಅಲ್ಲಿಂದ ಅಕ್ಕಿನೂ ಬಂದರು, ಇಕ್ಕಿನೂ ಬಂದ್ರು, ಮಗನ್ ತಗೊಂಡ. ಇದು ಅವಾಗ ಹುಟ್ಟೈತೆ ಅಂತೇಳಿ ಲಗ್ನ ಮಾಡ್ಕೊಂಡಾಕಿನು, ಆಕಿನೂ ಈ ಮಗ ಅವಂದ ಐತಿ, ಮತ್ತಿನ್ನ ಅವ್ರ ಎಲ್ಲಾ ಪ್ರಾಪರ್ಟಿ ಮಗ ಆಗ್ಬೇಕಂತ ಈಕೆ ಹೇಳ್ತಾನ. ಆಕಿ ಇದು ಅವಂಗ ಹುಟ್ಟೈತಿ, ಅದಕ್ಕೂ ಪಾಲ ಕೊಡ್ಬೇಕಂತ ಆಕೆ ಅದ. ಕಾಯ್ದಾದಾಗಿ ಯಾರು ಕುಂಡಿರ್ತಾರು? ಲಗ್ನ ಮಾಡ್ಕೊಂಡ ಪ್ರಮಾಣ ಅಂದ್ರ ತಾಳಿ ಕಟ್ಟಿ 4 ಮಂದಿ ಕೂಡ ಎಕ್ಕಿ ಕಾಳು ಹಾಕಿ ಮಾಡ್ಯಾರ. ಪ್ರಮಾಣ ಬದ್ಧ ಇದ್ದಾರ. ಆದ್ದರಿಂದ ಪ್ರಮಾಣ ಜನ್ನಿರ್ಬೇಕು, ಯಥಾರ್ಥ ಜನ ಇರಬೇಕು, ಅದಕ್ಕೆ ಪ್ರಮಾಣ ಬೇಕು. ಅಂದ್ರ ಅದಕ್ಕ ಈ ಪದಾರ್ಥ ಅನ್ನೋ ಶಬ್ದ ಇದು ನೇಯತ್ವ ಜ್ಞಾನಕ್ಕೆ ವಿಷಯ ಆಗ್ಯದ, ಹೌದಿಲ್ಲ? ಅದು ಅವನು ಬಿಟ್ಟಿರ್ತಾರೆ. ಆದ್ರೆ ಪ್ರಮಾಣ ಜನ್ನಿಲ್ಲ, ತಾಳಿ ಕಟ್ಟಿಲ್ಲ, 4 ಮಂದಿ ಅಕ್ಕಿ ಕಾಳು ಹಾಕಿಲ್ಲ, ಅವನ ಹುಟ್ಟಾನ ಕರೆ. ಕಾಯ್ದಾದಾಗ ಕೂತ್ರಂಗೆ. ಆದ್ರಿಂದ ಇದು ಸಾದಾ ಚಾ ಇದ್ದಂಗೆ. ಪ್ರಮೇಯ ಅಂದ್ರೆ ಕೂಡಲೇ ಪ್ರಮಾಣ ಜನ್ ಯಥಾರ್ಥ ಜ್ಞಾನಕ್ಕೆ ಪ್ರಮಾಣ. ಆ ಪದಾರ್ಥ ಪ್ರಮೇಯತ್ವ ಅಂತ ಹೇಳ್ತಲ್ಲ, ಈ ಪ್ರಮಾಣದಿಂದ ಹುಟ್ಟಿರ್ತೈತೆ. 4 ತಾಳಿ ಮಂಗಳಸೂತ್ರ ಕಟ್ಟಿ 4 ಮಂದಿ ಅಕ್ಕಿಗಳು ಹಾಕ್ಯಾರ.
ಪ್ರಮಾಣಬದ್ಧ ಐತೆ ಅದು. ಅದು ಕಾಯ್ದೆ ಬಂದದ್ದು. ಆದ್ದರಿಂದ ಆ ವಸ್ತು ಹಿಂಗನೂ ಅದ ಹಿಂಗನೂ ಅದ ಐತೆ ಇಲ್ಲ. ಆದ್ದರಿಂದ ಆ ವಸ್ತು ನೇಯತ್ವ ಅಂದ್ರೆ ಕೆಲ ಜ್ಞಾನಕ್ಕೆ ವಿಷಯ ಆಗಲ್ಲ. ಪ್ರಮೇಯತ್ವ ಅಂದ್ರೆ ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕೆ ವಿಷಯ ಆಗ. ನೇಯತ್ವ ಪ್ರಮೇಯತ್ವ ಅವಿಧೇಯತ್ವ ಅಂದ್ರೆ ಶಕ್ತಿ ವೃತ್ತಿಗೆ ವಿಷಯವಾದದಕ್ಕೆ ಅವಿಧೇಯತ್ವ ಅಂತ. ಅಸ್ತಿತ್ವಂ ಅಸ್ತಿತ್ವಂ ಅಂದ್ರೆ ಇದೇ ಎಂಬ ಜ್ಞಾನಕ್ಕೆ ವಿಷಯ ಆಗ. ಅಸ್ಥಿ ಅಂದ್ರೆ ಇದು ಐತಿ ಅಂತ ಜ್ಞಾನಕ್ಕೆ ವಿಷಯ ಆಗೈತಿಲ್ಲ. ಹೀಗೆ ಒಂದು ಪದಾರ್ಥ ಅನ್ನೋ ಒಂದು ವಸ್ತು, ಅದಕ್ಕೆ ಪದಾರ್ಥ ಅಂತ ಏನ್ ಅಂತಾರೆ, ಅದಕ್ಕೆ ಲಕ್ಷಣ ಏನು ಅಂತ ಕೇಳಿದ್ರೆ ಇಷ್ಟು ಜ್ಞಾನಕ್ಕೆ ವಿಷಯ ಆಗ್ತದೆ. ನೇಯತ್ವ ಪ್ರಮೇಯತ್ವ ಅವಿಧೇಯತ್ವ ಅಸ್ತಿತ್ವ ಇತಿ ಪದಾರ್ಥ ಸಂಕೀರ್ತನ ಮತ್ತು ಸಂಸ್ಕೃತದೊಳಗೆ ಲಕ್ಷಣ. ಅದಕ್ಕೆ ಅರ್ಥ ಯಾವ ಪದಾರ್ಥದಲ್ಲಿ 203ನೇ ಅದಕ್ಕೆ 203ನೇ ಅಂಕದಲ್ಲಿದ್ದೇನೆ. ಜ ಪದಾರ್ಥಮೇ ಅಂದ್ರೆ ಯಾವ ಪದಾರ್ಥದಲ್ಲಿ? ಅದಕ್ಕೆ ಇದರ ಸಲುವಾಗಿನ ಮೊದಲು ನಿಜಗುಣ ಶಾಸ್ತ್ರ ಎಲ್ಲ ಅಭ್ಯಾಸ ಮಾಡಿ, ಆನಂತರ ವಿಚಾರಸಾಗರ ಪ್ರಭಾಕರ್ ಎಲ್ಲ ಸೊರಪದಾಗ ಅವನ್ನ ಅಭ್ಯಾಸ ಮಾಡಿ 5 ವರ್ಷ ಕಾಸಿ ಸಂಸ್ಕೃತ ಅಭ್ಯಾಸ ಮಾಡಿ ಅಂದಾಗ ಇಷ್ಟೆಲ್ಲ ಸಂಸ್ಕೃತ ಅವು ಲಕ್ಷಣಗಳು ಅವು ಯಾವುದೇ ಗ್ರಂಥ ಅಜ್ಞಾತಿ ಇಲ್ಲ. ಉಪನಿಷತ್, ಭಗವದ್ಗೀತಾ, ಬ್ರಹ್ಮಸೂತ್ರ ಏನ್ ಬೇಕಾದ ಹೇಗ ಅಂತ ಹೇಳಿನ ಅಡಿಗೆ ಮಾಡೋದು ಚೆನ್ನಾಗಿ ಬರ್ಬೇಕಂದ್ರೆ ಎಲ್ಲ ಮಟೀರಿಯಲ್ ಹಾಕಿ ಟೇಸ್ಟ್ ಮಾಡೋದು ಗೊತ್ತಾಯ್ತು. ಹೇಗ ಅದಕ್ಕೆ ಜ ಪದಾರ್ಥ ಮೇ ಆಧಾರ್ಥ ಪ್ರತೀತ ಹೋವೆ ಸೊ ಅಧಿಷ್ಠಾನ ಕೈ. ಯಾವ ಪದಾರ್ಥದಲ್ಲಿ ಆಧಾರ್ಥ ಪ್ರತೀತವಾಗುವುದೋ ಅದಕ್ಕೆ ಅಧಿಷ್ಠಾನ ಅನ್ನುತ್ತಾರೆ. ವ ಆಧಾರ್ಥ ಪಾರಮಾರ್ಥ್ಯ ಹೋವೆ ವ ಆರೋಪಿತ ಹೋವೆ. ಆ ಆಧಾರ್ಥ ಅಂದ್ರೆ ಈಗ ಅಲ್ಲೊಂದು ಏನೋ ಐತಿ, ಮಂದಾಂಧಕಾರ ಐತೆ ಕತ್ಲಿ, ಅಲ್ಲಿ ಏನೋ ಐತೆ, ಅದು ಏನೈತಿ ಗೊತ್ತಿಲ್ಲ. ಹೆಂಗ ಅಂದ್ರ ಅಲ್ಲಿ ಒಂದು ಪದಾರ್ಥದಲ್ಲಿ 10 ಪದಾರ್ಥಗಳ ಭ್ರಾಂತಿ ಆಗುತ್ತದೆ. ಅದು ಸರ್ಪತ್ತು ಭ್ರಾಂತಿ ಆಗುತ್ತೆ, ಅಥವಾ ಅದು ಒಂದು ದಂಡ ಬಿದ್ದದ ಬಡಿಗೆ ಬಿದ್ದದಂತ ಆಗ್ಬೋದು. ಮತ್ತ ಅದು ಎತ್ತ ಉಚ್ಚಿ ಹೇಳ್ಕೊಂಡು ಹೋಗ್ಯದ ಹಿಂಗ್ ಮಳೆ ಹೌದಿಲ್ಲ. ಅದು ಎರಿಬೀಡಿ ಬಿದ್ದ, ಎರಿಬೀಡಿ ಅಂದ್ರೆ ಭೂಮಿ ಶೀಳಿರ್ತದಲ್ಲ, ಅದು 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 ಇರ್ಬಹುದು. ಹಿಂಗ ಅನೇಕ ಪದಾರ್ಥಗಳು ತೋರ್ತಾವ. ಹೂವಿನ ಮಾಲೆ ಇರ್ಬೇಕು, ಅದು ಗಿಡದ ಬೇರೆ ಇರ್ಬೇಕು. ಹಿಂಗ್ ವಸ್ತು ಒಂದೇ ಇದು ತೋರಿದ್ದವಾದ್ರೆ ಆದ್ರೂ ಭ್ರಾಂತಿ ಇಷ್ಟೆಲ್ಲ ಆಗುತ್ತವೆ. ಆದ್ದರಿಂದ ಇಲ್ಲಿ ಅಂದ್ರೆ ಅವು ಎಲ್ಲಕ್ಕೂ ಆಧಾರ ಇದ್ದಾವೆ. ಅದಿಲ್ಲ ಅಂದ್ರೆ ಇವು 10 ಪದಾರ್ಥಗಳು ಇವು ಎಲ್ಲ ತೋರ್ಬೇಕಾದ್ರ ಅದು ಐತಿ, ಅದಿಲ್ಲ ಆಧಾರ. ಹಿಂಗ ಅದಕ್ಕೆ ಅವ್ರು ಏನ್ ಹೇಳ್ತಾರ, ಯಾವ ಪದಾರ್ಥದಲ್ಲಿ ಆಧಾರ್ಥ ಪ್ರತೀತಿ ಆಗೋದು. ಆಧಾರ ಅಂದ್ರ ಅದ ಇದ್ದಾಗ ಅದು ಏನ ಅದು ದಂಡ ಅನ್ನು, ನೀರಿನ ಜಲಧಾರೆ ಅನ್ನು, ಎತ್ತ ಮೂತ್ರ ಮಾಡಿದನ್ನು, ಗಿಡದ ಬೇರನ್ನು, ಭೂಮಿ ಬಿರುಕನ್ನು, ಏನತಿ ಅನ್ನು, ಹೂವಿನ ಮಾಲೆ ಅನ್ನು, ಇವು ಎಲ್ಲ ಆಗುವ ಆಧಾರ ಅವೈತೆ. ಹೌದಿಲ್ಲ. ಆಧಾರ ಯಾವ್ದಿರ್ತೈತೆ ಅದ ಅಧಿಷ್ಠಾನ ಇರ್ತೈತೆ. ಹೆಂಗ ಆಧಾರ್ಥ ಪ್ರತಿಧ್ವನಿಸುವ ಅಧಿಷ್ಠಾನ ಕೈ. ಯಾವ್ದು ಆಧಾರ ಇರ್ತೈತೆ ಅದೇ ಅಧಿಷ್ಠಾನ ಅಂತ ಹೇಳಲ್ಪಡ್ತದೆ. ಹೇಗೆ ಆಧಾರ್ಥ ಪರಮಾರ್ಥ ಹೋಗುವ ಆರೋಪಿತವೆ.
ಆ ಆಧಾರ್ಥ ಅದು ಸತ್ಯವಾಗಿರಲಿಲ್ಲ, ಮಿಥ್ಯವಾಗಿರಲಿಲ್ಲ. ಅರ್ಥಾತ್ ಪಾರಮಾರ್ಥಿಕ ಸತ್ಯ ಉಳಿದರೆ ಇರಲಿ, ಇಲ್ಲಿಗೆ ವ್ಯಾವಹಾರಿಕ ಸತ್ಯ ಉಳಿದರೆ ಇರಲಿ, ಆಗ್ರಹ ಇಲ್ಲ. ಹೇಗ ಅದಕ್ಕ ಆಧಾರ್ಥ ಪರಮಾರ್ಥವೂ ಆರೋಪಿತ. ಬೇಕಾದ್ರೆ ಒಂದು ಆರೋಪಿತ ವಸ್ತು ಅದು, ಹೌದಿಲ್ಲ? ಆದ್ದರಿಂದ ಅದನ್ನು ಆಧಾರ್ಥ ಐತಂದ್ರೆ ಅದು ಅಧಿಷ್ಠಾನ ಅಂತ ಹೇಳಲ್ಪಡ್ತದೆ. ಹೇಗೆ ತಾಕಿ ಪಾರಮಾರ್ಥಮೇ ಆಗ್ರಹ ಪ್ರಸಂಗನೇ. ಈ ಸಂದರ್ಭದಲ್ಲಿ ಅದು ಪಾರಮಾರ್ಥಿಕನ ಇರಬೇಕಂತ ನಮ್ಮ ಆಗ್ರಹ ಇಲ್ಲ. ಅದು ಆ ವ್ಯಾವಹಾರಿಕ ಸತ್ತ ಉಳಿದರೆ ಇಲ್ಲಿ ಎಲ್ಲಿ ಕಾರಣ ಐತೆ. ಯಾಕಂದ್ರ ಜೈಸೆ ಆತ್ಮಮೇ ಅನಾತ್ಮಕ ದಿವಸ ಆತ್ಮನಲ್ಲಿ ಅನಾತ್ಮದ ಅಧ್ಯಾಸ ಆಗತ್ತೆ, ತೈಸೆ ಅನಾತ್ಮಮೇ ಆತ್ಮಕ ಅಧ್ಯಾಸ ಹೋವೆ. ಏನ್ ಹೇಳಕತ್ತಾರು? ಅನ್ಯೋನ್ಯ ಅಧ್ಯಾಸ ಹೇಳಕತ್ತಾರ ಈಗ. ಅಂದರೆ ಇಲ್ಲಿ ಆ ಆಧಾರ ವಸ್ತು ಅದು ಸತ್ಯ, ಪಾರಮಾರ್ಥಿಕ ಸತ್ಯ ಇರಲಿ, ವ್ಯಾವಹಾರಿಕ ಸತ್ಯ ಯಾವುದೇ ಅದೇನು ಆಗ್ರಹ ಇಲ್ಲ. ಯಾಕಿಲ್ಲ ಅಂದ್ರ ಆತ್ಮನಲ್ಲಿ ಅನಾತ್ಮ ಅಧ್ಯಾಸ ಆಗಿದೆ. ಅನಾತ್ಮ ವಸ್ತು ಆತ್ಮನಲ್ಲಿ ಅಧ್ಯಾಸ ಆಗ್ಯಾವ. ಅದರಂತೆ ಅನಾತ್ಮದಲ್ಲಿ ಆತ್ಮನೂ ಅಧ್ಯಾಸ ಆಗಿದ್ದಾರೆ. ಐತಿಲ್ಲ ಯಾಕಂಗೈತಿ? ಪರಸ್ಪರ ಅದೇ ಅದನ್ನ ಮತ್ತೆ ಇಲ್ಲಿ ಈಗ ಅನಾತ್ಮದಲ್ಲಿ ಆತ್ಮನ ಅಧ್ಯಾಸ ಹೇಳಕತ್ತಾರೆ. ಈಗ ಅನಾತ್ಮದಲ್ಲಿ ಆತ್ಮನ ಅಧ್ಯಾಸ ಇದನ್ನ ಯಾಕೆ ಹೇಳ್ತಾರೋ ಅಂತ. ಇದನ್ನ ಯಾಕೆ ಹೇಳ್ತಾರಂದ್ರ ಜಗದ್ಗುರು ಶಂಕರಾಚಾರ್ಯ ಅವರು ಎಲ್ಲಾ ಉಪನಿಷತ್ತುಗಳಿಗೆ ಭಾಷ್ಯ ಬರ್ದಾರೆ. ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರುವಾಗ ಆರಂಭದಲ್ಲೇ ಬರ್ದಾರೆ. ಇನ್ನ ಬ್ರಹ್ಮಸೂತ್ರಕ್ಕ ಭಾಷ್ಯ ಶಬ್ದಶಃ ಬರೆಯೋದು ಅದಕ್ಕಿಂತ ಮೊದಲು ಅಧ್ಯಾಸ ಭಾಷ್ಯ ಅಂತೇಳಿ ಬಾಳೋತ ಬರೀ ಅಧ್ಯಾಸದ ಬಗ್ಗೆನೇ ಬರಬಹುದು. ಬ್ರಹ್ಮಸೂತ್ರ ಐತಲ್ಲ, ವ್ಯಾಸ ರಚಿತ ಬ್ರಹ್ಮಸೂತ್ರ, ಅದಕ್ಕೆ ಪ್ರಾರಂಭಕ್ಕಿಂತ ಮೊದಲು ಅಧ್ಯಾಸ ಭಾಷ್ಯ ತರದು. ಅಲ್ಲಿ ಅನ್ನೋಣ ಅಧ್ಯಾಸ ಹೇಗೆ. ಆದ್ದರಿಂದ ಆತ್ಮನಲ್ಲಿ ಅನಾತ್ಮ ಅಧ್ಯಾಸ, ಅನಾತ್ಮದಲ್ಲಿ ಆತ್ಮನ ಅಧ್ಯಾಸ, ಅನ್ನೋಣ್ಯ ಅಧ್ಯಾಸ ಅವ್ರು ಹೇಳ್ಯಾರ ಅಂದ್ರೆ ಮತ್ತೆ ಅದನ್ನ ಏನ್ ಮಾಡ್ತಾರೆ ಅವ್ರು ನಮ್ಮ ಗುರು ಪರಂಪರ ಅದ ನಮ್ಮ. ಯಾಕಂದ್ರ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ. ನಮ್ಮ ಗುರು ಪರಂಪರೆಯಲ್ಲಿ ಅವರು. ಆದ್ದರಿಂದ ಅವ್ರೇನ್ ನಮಗ್ ಪ್ರಮಾಣ. ಅವ್ರೇನ್ ಹಾದಿ ಹಾಕ್ಯಾರ ಆ ಹಾದಿ ಮೇಲೆ ಹೋಗ್ಬೇಕು. ಹಿಂಗೆ ವೇದಾಂತಿಗಳು. ಆದ್ದರಿಂದ अनात्मा में आत्मा का अध्यास है, अनात्मा में परमात्मा से आत्मा की आधारता है नहीं. ಅನಾತ್ಮದಲ್ಲಿ ಪರಮಾತ್ಮದಿಂದ ಆತ್ಮನ ಆಧಾರ್ಥ ಅಂತೂ ಇಲ್ಲ. ಆಧಾರ್ಥ है नहीं, किंतु ಆರೋಪಿತ ಆಧಾರ್ಥ. ಈಗ ಅನಾತ್ಮದಲ್ಲಿ ಆತ್ಮನ ಅಧ್ಯಾಸ ಹೇಳಕತ್ತೀವಿ, ಹೌದಿಲ್ಲ? ಅನಾತ್ಮದಲ್ಲಿ ಆತ್ಮನ ಅಧ್ಯಾಸ ಮತ್ತ ಅದು ಪಾರಮಾರ್ಥಿಕ ಆಧಾರ್ಥ ಐತೇನ? ಅನಾತ್ಮ ಇಲ್ಲ. ಆದ್ದರಿಂದ ಆಧಾರ್ಥ ಏನೇ ಕಿಂತು ಆರೋಪಿತ ಆಧಾರ್ಥ. ಆ ಅನಾತ್ಮ ವಸ್ತುಗಳು ಆರೋಪಿತದಾವು. ಆದ್ರೂ ನಾವು ಅಲ್ಲಿ ಅವಕ್ಕ ಅನ್ನೋನ್ ಅಧ್ಯಾಸ ಹೇಳ್ಬೇಕಾದ್ರೆ ಅವಕೂರ್ನ ಒಂದು ಆಧಾರ ತಗೊಂಡೇವೆ. ಹಿಂಗಾದ್ರೆ ಆಧಾರ್ಥ
याते आधार मात्र या प्रसंग में अधिक आधार आरोप पारमाರ್ಥಿಕರ ಇರಲಿ ಆರೋಪಿತರ ಆಧಾರ ಇದ್ದರೆ ಅಧಿಷ್ಠಾನ ಹೇಳ್ತಾರೆ. ಆದ್ರೆ ಈ ಪ್ರಸಂಗದಲ್ಲಿ ಅಧಿಷ್ಠಾನ ಅಂತ ಹೇಳ್ತೇವೆ. ಅದಕ್ಕೆ 204ನೇ यद्यपि आत्मा का अधिष्ठान अनात्मा है, आत्मा के अधिष्ठान अनात्मा है, या कहने से आत्मा भी आरोपित होने से आत्मनो आरोपित आदनो मत आरोपित ಅಂದ್ರೆ ಕಲ್ಪಿತ ಹೋಗುವಾಗ ಆತ್ಮ ಕಲ್ಪಿತ ಆಗಿಬಿಡ್ತಾನೆ. ಕಲ್ಪಿತ ಅಂದ್ರೆ ಕಲ್ಪಿತ ಅಂದ್ರ वस्तु में अवस्तु कर कथन ये कल्पित अंदर जो होवे जो होवे नहीं स्वप्न पदार्थ की न्यायी भ्रांति से बात है सब कल्पित. कल्पित लक्षण ಏನಂದ್ರೆ जो ಹೋವೆ ಅಂದ್ರೆ ಇಲ್ಲವೇ ಇಲ್ಲ, ಯಾವುದು ಎಂದು ಇಲ್ಲವೇ ಇಲ್ಲ. ಮತ್ತೆ ತೋರ್ತೈತಲ್ಲ ಇಲ್ಲದಿರ್ ನೀವು ಹೌದಿಲ್ಲ, ತೋರ್ತೈತಲ್ಲ ಮತ್ ತೋರ್ತೈತಿ ಆದ್ರೆ ಇಲ್ಲತ್ತೀರಿ ಇದೆ ಹಂಗ ಅಂತ ಕೇಳಿದ್ರೆ ಸ್ವಪ್ನ ಪದಾರ್ಥಿದೆ. ಸ್ವಪ್ನ ಕನಸಿನಲ್ಲಿ ಕೆಲವು ಪದಾರ್ಥ ತೋರ್ತಾವ. ಈಗ ಒಬ್ಬನ ಕನಸಿನಾಗ ಅವ್ರ ಅಪ್ಪ ಬಂದ, ಅವ್ರ ಅಪ್ಪ ಸತ್ತ 10 ವರ್ಷ. ಏನಾಯ್ತು? ಅವ್ರ ಅಪ್ಪ ಸತ್ತು 10 ವರ್ಷ ಆಯ್ತು. ನೀನೆ ಕನಸಿನಾಗ ಬಂದಾನತಿಯ ಇಲ್ಲ, ಹೌದಿಲ್ಲ, ಮತ್ ತೋರಿದ್ದೆಲ್ಲ ಐತಂದ್ರೆ ಹಂಗ ಸ್ವಪ್ನ ಪದಾರ್ಥಗಳು ಒಂದು ಭ್ರಾಂತಿ ಮೂಲಕ ಅಲ್ಲಿ ತೋರ್ತಾವ. ಹಂಗ ಇಲ್ಲಿನೂ ಕೂಡ ನೀನು ತೋರುವುದು ಇದೂ ಭ್ರಾಂತಿನೇ. ಆದ್ದರಿಂದ ಇದು ಸತ್ಯ ಅಲ್ಲ. ಅದಕ್ಕೆ ಆದ್ದರಿಂದ ಇಲ್ಲಿ ಏನ್ ಹೇಳಿದ್ರೆ ಅಂದ್ರೆ यद्यपि आत्मा का अधिष्ठान अनात्मा है, क्या कहने में आत्मा भी आरोपित होने से कल्पित है. ಕಲ್ಪಿತದ ಲಕ್ಷಣ ಮಾಡಕತ್ತೀವಿ ಅಂದ್ರ ಜೋ ಹೋವೇನೆ ಅಂದ್ರ ಅದು ಯಾವುದು ಸ್ವರೂಪತ ಇಲ್ಲವೇ ಇಲ್ಲವೋ. ಇಲ್ಲಂದ್ರೆ ತೋರ್ಬೇಕಲ್ರಿ ಅಂತಂದ್ರ ಸ್ವಪ್ನ ಪದಾರ್ಥಗಳು ತೋರ್ತಾವ ಅದಾವ. ಯಾವ ಎಷ್ಟು ಪದಾರ್ಥಗಳು ಏನೇನ್ ತೋರ್ಯಾವು ಯಾವೂ ಇಲ್ಲ, ಹೌದಿಲ್ಲ. ಆಗ ಈ ಜಾಗೃತ ಪದಾರ್ಥಗಳು ಕೂಡ ಅದಕ್ಕ ನಿಜಗೊಂಡ್ರು ನೆನಸಿನ ಕೀಳ ಜಗವೆಲ್ಲ ಖುಷಿ ಕನಸಿನಂದದಿ ನಿತ್ಯವಲ್ಲ. ಜ್ಞಾನ ಪ್ರತಿಪಾದಕ ನೆನಸಿನ ಅಂದ್ರೆ ಜಾಗೃತದ ಪದಾರ್ಥಗಳಿಂದ ಜಗತ್ತು ಇದು ಖುಷಿ ಸುಳ್ಳ. ಅದೇ ಹಂಗ ಸುಳ್ರಿ ಅಂತ ಕೇಳಿದ್ರೆ ಕನಸಿನಂದದಿ ಕನಸು ಹೆಂಗ ಸುಳ್ಳು, ಅದಕ್ಕೆ ಕನಸಿಗೆ ಸುಳ್ಳದು ಒಪ್ಕೊಂಡೀನಿ. ಹಂಗ ಇದು ಕಂಡ್ರು ಕೂಡ ಸುಳ್ಳು. ಅದಕ್ಕೆ ನೆನಸಿನ ಕೇಳ ಜಗವೆಲ್ಲ ಖುಷಿ ಕನಸಿನಂದದಿ ನಿತ್ಯವಲ್ಲ. ಜನನಾದಿ ವಿಕೃತಿ ಒಂದಿಲ್ಲ ನಿನಗೆ ಎನ್ನುತ್ತೀವಿ ಶ್ರುತಿ ಪೂರ್ವಕ. ಈಗ ಜ್ಞಾನ ಪ್ರತಿಪಾದನೆ. ಆದ್ದರಿಂದ ಇಲ್ಲಿ ಆ ಕನಸಿನಲ್ಲಿ ತೋರಿದ ಕಲ್ಪಿತ ಅಂದ್ರ ಸ್ವಪ್ನ ಪದಾರ್ಥದಂತೆ ಇವು ತೋರ್ಯಾವ. ಆ ಸ್ವಪ್ನ ಪದಾರ್ಥ ತೋರಿದಾಗ ಸುಳ್ಳು ಹೌದಲ್ಲ, ಹಂಗ ಜಾಗೃತ ಪದಾರ್ಥದಲ್ಲಿ ತೋರಿದ್ರು ಸುಳ್ಳು. ಆದ್ರಿಂದ ಕಲ್ಪಿತ. ಹೋಗ ಅಲ್ಲಿ ಯದ್ಯಪಿ ಕಾಲ ಅಂದಿಲ್ಲ. ಎಲ್ಲಿ 204ರಲ್ಲಿ ಯದ್ಯಪಿ ಅಂದ್ರೆ ಸಂಶಯ ಮಾಡವ ಶಂಕಾಕ. ಆತ್ಮ का अधिष्ठान अनात्म है, ಆತ್ಮನಿಗೆ ಅಧಿಷ್ಠಾನ ಅನಾತ್ಮ ಅಂತ ಹೇಳಿರಿ. ಮತ್ ಹೀಗೆ ಹೇಳೋದ್ರಿಂದ ಆತ್ಮನು ಆರೋಪಿತ ಆಗ್ಬಿಟ್ಟಲ್ಲ. ಆರೋಪಿತ ಅಂದ್ರೆ ಕಲ್ಪಿತ ಆಯ್ತ. ಆತ್ಮಾಗ ಕಲ್ಪಿತ ಅಂತ ಹೇಳ್ಬೇಕಾಕೈತಲ್ಲ. ಮತ್ ಅದಕ್ಕೇನು ಗತಿ ಅಂತ ಕೇಳ್ದ, ಶಂಕಾ ಮಾಡಿದ. ಅದಕ್ಕ 205ರಲ್ಲಿ ತಥಾಪಿ ಅದಕ್ಕೆ ಉತ್ತರ ಹೇಳ್ತಾರೆ. भाष्यकार ने शारीरिक के आरंभ में आत्मा अनात्मा की
ಅನ್ಯೋನ್ಯಾಧ್ಯಾಸ್ಕಯ ಅದಕ್ಕ ಭಾಷ್ಯಕಾರ ಅಂದ್ರ ಶಂಕರಾಚಾರ್ಯ. ಯಾಕಂದ್ರ ಪ್ರಸ್ಥಾನತ್ರಯಗಳಿಗೆ ಭಾಷ್ಯ ಬರ್ದಾರ. ಶ್ರುತಿ ಪ್ರಸ್ಥಾನ ಉಪನಿಷತ್ತುಗಳಿಗೆ, ಸ್ಮೃತಿ ಪ್ರಸ್ಥಾನ ಭಗವದ್ಗೀತೆಗೆ, ನ್ಯಾಯ ಪ್ರಸ್ಥಾನ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರ್ದಾರ. ಆದ್ದರಿಂದ ಅದು ಯಾರಿಗೆ ತಿಳಿವಲ್ಲ ಅಂತ ಹೇಳಿ ಅವರು ಭಾಷ್ಯ ಬರ್ದಾರ. ಅದು ಅದು ಅದ್ರ ಕಥೆನೂ ದೂರ ಇದೆ. ಅಂದ್ರ ಅಂದರೆ ಶಂಕರಾಚಾರ್ಯರ ವಯಸ್ಸು ಮೊದಲು ಇದ್ದದ್ದು 8 ವರ್ಷ ಇತ್ತು. ಅವ್ರನ್ನ ಈ ಪರಮಾತ್ಮ ಈಶ್ವರ ಏನು ಅದು ಅವತಾರಿ ಸೇರಿದ ಅದು 8 ವರ್ಷ ಇತ್ತು. 8 ವರ್ಷ ಇತ್ತು. ಅಲ್ಲಿ ಋಷಿ ಮುನಿಗಳಿದ್ರಲ್ಲ, ಆ ಋಷಿ ಮುನಿಗಳ ಒಂದು ಗುಂಪು ಬಂದಿರ್ತಾರೆ. ಬಂದಾಗ ಇವ ಅವ್ರಿಗೆಲ್ಲ ಕುಂದಿರ್ಸೋದು, ಹಾಸೋದು, ಕುಂದಿರ್ಸೋದು, ನೀರ್ ತಂದು ಕುಡಿಸೋದು, ಊಟ ಮಾಡಿಸೋದು, ಹಿಂಗೆಲ್ಲ ಮಾಡ್ತಿದ್ದ. 8 ವರ್ಷದವನಿದ್ದ ಶಂಕರಾಚಾರ್ಯ. 8 ವರ್ಷದವರಿದ್ರು. ಆವಾಗ ಅಲ್ಲಿ ಎಲ್ಲ ಬಹಳಷ್ಟು ಸೇವಾ ಮಾಡಿ ಹಿಂದಿಗಡೆ ಇನ್ನು ಹೋಗ್ತೇವಿ ಅಂತ ಎದ್ರು. ಅವಾಗ ಶಂಕರಾಚಾರ್ಯ 8 ವರ್ಷದ ಹುಡುಗಿದ್ದ. ಅಲ್ಲಿಂದ ಅವ್ರಿಗೆ ಋಷಿಗಳಿಗೆ ನಮಸ್ಕಾರ ಮಾಡಿದ ಕೂಡಲೇ ಸರ್ವಜ್ಞ 8 ವರ್ಷ ಐತಿ ಈಶ್ವರ, 8 ವರ್ಷ ಬರ್ದಾನು, 8 ವರ್ಷ ಆಗ್ಯಾವ ಮುಗಿಲಕ್ ಬತ್ತು. ಇಂತಪ್ಪ ಒಳ್ಳೆ ಸೇವಾ ಮಾಡ್ತಾನ, ಎಲ್ಲ ಮಹಾತ್ಮರ ಸೇವಾ ಮಾಡ್ತಾನ, ಇಷ್ಟ ಪ್ರೀತಿಯಿಂದ ಮಾಡ್ತಾನ. ಅಲ್ಲಿಂದ ಈಗ ದೇಹ ಹೋಗುದು ಹೆಂಗ ಅಂತೇಳಿ ಆಯುಷ್ಮಾನ್ ಭವ ಅಂತ ಆಶೀರ್ವಾದ, ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿದ ಕೂಡ 8 ಇದ್ದದ್ದು 16 ಆಯ್ತು. ಆ 16 ಅವಾಗ ಏನ್ ಮಾಡಿದ ಅದ್ರ ಪೂರ ಮತ್ತೆ ಎಲ್ಲ ಈ ದೇಶ ಸಂಚಾರ ಅವು ಎಲ್ಲ ಮಾಡಿದ್ರು. ಅವಾಗ ಆಮೇಲೆ ಅಂದ್ರೆ 8 ವರ್ಷದಾಗ ಎಲ್ಲಾ ಭಾಷಾ ಎಲ್ಲ ಇವು ಬರೆಯೋ ಓದೋದ್ರಿ ಎಲ್ಲ ಪೂರ ಬಂದ್ಬಿಟ್ಟು ಒಂದೊಂದು ವರ್ಷದಾಗ ಆಗ್ಯಾವ ಎಲ್ಲ. ಹಿಂಗಾಗಿ 8 ವರ್ಷ ಪೂರ ಆಯ್ತು. ಆಮೇಲೆ 16 ಅಂದ್ರೆ ಒಟ್ಟು ಎಲ್ಲ ಜಗತ್ ಸಂಚಾರ ಎಲ್ಲ ಮಾಡಿ ಅದು ಮತ್ತೆ ಎಲ್ಲ ದ್ವೈತವನ್ನ ಖಂಡನ ಮಾಡಿ ಅದ್ವೈತ ಮಂಡನ ಮಾಡುವ ಶಕ್ತಿ ಬರ್ತದೆ. ಆ ನಂತರ ಮುಂದ 16 ಮುಗಿಲಕ್ ಬಂದ್ರು. ಶಂಕರಾಚಾರ್ಯರಿಗೆ 16 ಋಷಿಗಳು ಕೊಟ್ಟರು. ಮೊದಲು ಈಶ್ವರ ಕೊಟ್ಟದ್ದು ಋಷಿಗಳು ಕೊಟ್ಟರು ಆಯುಷ್ಮಾನ್ ಭವ ಅಂದಾಗ 16 ಮುಗಿಲಕ್ ಬಂತು. 16 ಮುಗಿಲಕ್ ಬಂದ ಕೂಡಲೇ ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ ವಿಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತಿ ಚಿರಜೀವಿನ. ಅಂದ್ರ ಅಶ್ವತ್ಥಾಮ ಬಲಿರ್ವ್ಯಾಸೋ, ವ್ಯಾಸ ಚಿರಂಜೀವಿ ಅದ. 7 ಮಂದಿ ಚಿರಂಜೀವಿಗಳಲ್ಲಿ ಅಶ್ವತ್ಥಾಮ, ಬಲಿ, ವ್ಯಾಸೋ, ಹನುಮಾನ್, ವಿಭೀಷಣ, ಕೃಪಾ. ಆ ಕೌರವರಲ್ಲಿ ಕೃಪಾಚಾರಿ ಹೋದಾಗ ಕೃಪಾ, ಪರಶುರಾಮ್, ಇವ್ರು 7 ಮಂದಿ ಚಿರಂಜೀವಿಗಳದಾರ, ಮರಣ ಇಲ್ಲ ಅವ್ರಿಗೆ. ಹನುಮಂತನು ಏನೂ ಅದಾನ ಹಿಂಗೆಲ್ಲ. ಆದ್ರೆ ವ್ಯಾಸರು ಹಂಗ ಇದ್ರ. ಯಾಕಂದ್ರ ಈ ಕೌರವರು ಪಾಂಡವ್ರನ್ನ ಹುಟ್ಟಿಸಿದವರು ವ್ಯಾಸರು. ಅವಾಗ ಇದ್ರ ಇರ್ತಾನೆ. ಅಂದ ಮೇಲೆ ಈಗ ಈ ಕಲಿಯುಗ ಶಂಕರಾಚಾರ್ಯರ ಕಾಲ, ಅದು ಅವಾಗಿನ ಕಾಲ. ಇವು ಇದ್ರಂತ ಚಿರಂಜೀವಿ ಅಂದ್ರೆ ಇದ್ರು. ಅವಾಗ ಅವ್ರಿಗೂ ಗೊತ್ತಾಗ ಶಂಕರಾಚಾರ್ಯ 16 ವಯಸ್ಸು ಮುಗಿಲಾಕ್ ಬಂದಾವು ಅಂತೇಳಿ ಅವ್ರು ಒಬ್ಬ ಇವ್ರು ಬಂದಾರಲ್ಲ, ಅವ್ರು ಹುಬ್ಳಿ ಬಂದಾರ. ಈಗ ಹಂಗ್ ಬಂದ್ರು.
ಬಂದ ಕೂಡಲೇನ ಮತ್ತ ಏನ್ ತಮ್ಮ ಅಭಿಪ್ರಾಯ ಏನು ಅಂತ ಬಂದ ಅವ್ರ ಹತ್ರ ನಿಂತ ಕೂಡಲೇನ ವ್ಯಾಸ ರೂಪದಿಂದ ಬಂದಿದ್ದಿಲ್ಲ, ಒಬ್ಬ ಮನುಷ್ಯನ ರೂಪದಿಂದ ಬಂದಿದ್ರು. ಬಂದ ನಿಂತ ಕೂಡಲೇನ ಮತ್ತೇನೋ ಬಂದ್ ನಿಂತಿರಿ, ಏನ್ ಸಮಾಚಾರ ಏನಂತ ಕೇಳ್ದ. ನಿಮ್ ಕೂಡ ಸ್ವಲ್ಪ ಶಾಸ್ತ್ರ ಇದು ಮಾಡ್ಬೇಕಂತ, ಚರ್ಚೆ ಮಾಡ್ಬೇಕಂತ ಐತಿ. ಹಿಂಗ ಮಾಡ್ರಂದ್ರ ಇವ್ರಿಗೆ ಪ್ರಶ್ನೆ ಮಾಡೋದು, ಇವ್ರು ಅವ್ರಿಗೆ ಪ್ರಶ್ನೆ ಮಾಡೋದು. ಶಂಕರಾಚಾರ್ಯರು ಸೋಲೋ ಬಾಯ್ಬೇಕು. ಈ ಸಾಮಾನ್ಯ ಮನುಷ್ಯ ಅಂದ್ರ ತಿಳ್ಕೊಂಡ್ರು. ಸಾಮಾನ್ಯ ಮನುಷ್ಯ ಅಲ್ಲಿ ಅವಾಗ ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿದ್ರು ವ್ಯಾಸ ಭಗವಂತನಿಗೆ ನಾನು ನಮಸ್ಕಾರ ಪಾದಕ್ಕೆ ನಮಸ್ಕಾರ ಮಾಡಿದ್ರು. ಆಯುಷ್ಮಾನ್ ಭವ ಅವಾಗ ತನ್ನ ನಿಜ ರೂಪದಲ್ಲಿ ಬಂದು ನಿನ್ನ ಆಯುಷ್ ಮುಗಿಲಕ್ ಬಂದಿತ್ತು, ನನ್ನ ಕೆಲಸ ಒಂದು ಹಂಗ ಗೊತ್ತೈತಿ. ನಾ ಬ್ರಹ್ಮಸೂತ್ರ ಬರ್ದೇನಿ, ಎಲ್ಲಾ ವೇದ ಉಪನಿಷತ್ತುಗಳನ್ನೆಲ್ಲ ವಿಂಗಡಣೆ ಮಾಡೇನೆಲ್ಲ ಸರಿಯಾಗಿ ಯಾರಿಗೆ ಅರ್ಥ ಆಗುವುದು. ದ್ವೈತವಾದಿಗಳ ತಮ್ಮಂತೆ ಸಿಕ್ಕಾಪಟ್ಟಿ ದ್ವೈತ ಪರವಾಗಿ ಅರ್ಥ ಮಾಡ್ಲಕತ್ತಾರ ಅವ್ರು, ಭಾಷ್ಯ ಬರ್ದಾರ. ಅದಕ್ಕೆ ಸರಿಯಾಗಿ ನೀ ಅರ್ಥ ಭಾಷ್ಯ ಹೊಡಿಬೇಕು ಅಂತೇಳಿ ಪ್ರಸ್ತಾವ. ಉಪನಿಷತ್ತುಗಳಿಗೆ ಬ್ರಹ್ಮಸೂತ್ರ, ಭಗವದ್ಗೀತಾ ಇವಕ್ಕೆ ಬರಿಬೇಕು ನೀವು ಅಂತ ಹೇಳಿ ಅದಕ್ಕೆ ನೀನು ಮತ್ತ 16 ವರ್ಷ ಮತ್ತ ಕೊಡ್ತೇನೆ ಡಬಲ್. ಅಲ್ಲಿ ತನಕ ಇವಕ್ಕೆಲ್ಲಕ್ಕೂ ಭಾಷ್ಯ ಬರೀಬೇಕು. ಆ ದ್ವೈತವನ್ನ ಖಂಡನ ಮಾಡಿ ಅದ್ವೈತವನ್ನ ಮಂಡನ ಮಾಡ್ಬೇಕಂತೇಳಿ ವ್ಯಾಸರು ಹೇಳಿದ್ರು. ಆಯ್ತು ಅಂತೇಳಿ ಅವಾಗ ಆ 16 ವರ್ಷದೊಳಗೆ ಎಲ್ಲಕ್ಕೂ ಭಾಷ್ಯ ಬರ್ತದೆ. ಅದಕ್ಕೆ ಇಲ್ಲಿ ಏನ್ ಬಂದದಿದು ಇಲ್ಲಿ ಭಾಷ್ಯಕಾರನೇ ಶಾರೀರಿಕಕ್ಕೆ ಆರಂಭಮೇ ಅಂತ ಐತಲ್ಲ. ಭಾಷ್ಯಕಾರ ಅಂದ್ರ ಶಂಕರಾಚಾರ್ಯ. ಆ ಭಾಷ್ಯಕಾರ ಶಾರೀರಿಕಕ್ಕೆ ಆರಂಭಮೇ ಅಂದ್ರ ಬ್ರಹ್ಮಸೂತ್ರ ಐತಲ್ಲ ಬರೆಯುವ, ಅದು ವ್ಯಾಸರು ಏನ್ ಬಂದ ಆಯುಷ್ಪಟ್ಟ ಅದು ನಾ ಬ್ರಹ್ಮಸೂತ್ರ ಬಂದೇನೆ ಯಾರಿಗೆ ತಿಳಿಯವಲ್ದು. ಆ ದ್ವೈತವಾದಿಗಳು ಉಲ್ಟಾ ಸುಲ್ಟಾ ಅರ್ಥ ಮಾಡ್ಕೊಂಡು ಏನಾದ್ರು ದ್ವೈತಕ್ಕೆ ಹೋಗ್ತಾರೆ. ಅದಕ್ಕೆ ಸರಿಯಾಗಿ ಅರ್ಥ ಅದ್ವೈತ ಪರವಾಗಿ ನೀ ಅರ್ಥ ಭಾಷ್ಯ ಬರಿಬೇಕು. ಅದಕ್ಕೆ ಆಯುಷ್ ಕೊಟ್ಟಿದ್ರು. ಸ್ಮೃತಿ ಮತ್ತು ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರಕ್ಕೆ ಇಲ್ಲಿ ಶಾರೀರಿಕ ಅಂದ್ರ ಬ್ರಹ್ಮಸೂತ್ರ, ಅಲ್ಲಿ ಶಾರೀರಿಕ ಅಂತ ಐತಲ್ಲ, ಅದು ಶಾರೀರಿಕ ಮೀಮಾಂಸಾ ಶಾಸ್ತ್ರ. 6 ಶಾಸ್ತ್ರಗಳಲ್ಲಿ 6 ಉತ್ತರ ಮೀಮಾಂಸಾ ಶಾಸ್ತ್ರ. ಅದಕ್ಕೆ ಭಾಷ್ಯ ಬರಿ ಅಂತ ಹೇಳಿದ್ರು. ಅಲ್ಲಿ ಆರಂಭದಲ್ಲಿ ಆತ್ಮ ಅನಾತ್ಮ ಕಾ ಅನ್ಯೋನ್ಯಾಧ್ಯಾಸ ಕಯಾ ಹೈ. ಆ ಭಾಷೆ ಏನೈತೆ ಶಾರೀರಿಕ ಅಂದ್ರೆ ಬ್ರಹ್ಮಸೂತ್ರದ ಭಾಷ್ಯ ಬರೆಯುವಾಗ ಆರಂಭದಲ್ಲಿ ಅಂದ್ರೆ ಅದಕ್ಕಿನ್ನ ಅರ್ಥ ಬರೆಯೋದಕ್ಕಿಂತ ಮೊದಲ ಭಾಷ್ಯ ತಗೋತಾರೆ. ಅಧ್ಯಾಸ ಭಾಷ್ಯ ಅಂತ ಹೆಸರು. ಅಧ್ಯಾಸ ಭಾಷ್ಯ ಅಂತ ಹೆಸರು ತಗೊಂಡು ಅಲ್ಲಿ ಅಧ್ಯಾಸದ ಬಗ್ಗೆ ಪೂರ ಬಹಳಷ್ಟು ದೀರ್ಘವಾಗಿ ಬರ್ತದೆ. ಬಾರದು ಅದರಲ್ಲಿ ಅನ್ಯೋನ್ಯ ಅಧ್ಯಾಸ ಹೇಳ್ಯಾರ. ಆ ನಂತರ ಅದಕ್ಕೆ ಶಬ್ದಶಃ ಅರ್ಥ ಭಾಷ್ಯ ಬರ್ಕೊಂಡು ಹೋಗ್ಯಾರ. ಆದ್ದರಿಂದ ಅಲ್ಲಿ ಅನ್ಯೋನ್ಯ ಅಧ್ಯಾಸ ಅಲ್ಲಿ ಕಯ ಅಂದ್ರೆ ಹೇಳಿದ್ದಾರೆ. ಯಾತೆ ಅನಾತ್ಮ ಮೇ ಆತ್ಮ ಕಾ ಅಧ್ಯಾಸ ಕಾ ನಿಷೇಧ ಶೋಭನೇನೆ. ಶಂಕರಾಚಾರ್ಯರು ಅನ್ಯೋನ್ಯ ಅಧ್ಯಾಸ ಹೇಳ್ಯಾರಂದ್ರ ಆತ್ಮನಲ್ಲಿ ಅನಾತ್ಮ ಅಧ್ಯಾಸ ಆಗ್ಯಾವ, ಆತ್ಮನಲ್ಲಿ ಅನಾತ್ಮ ಅಧ್ಯಾಸ, ಮತ್ತೆ ಇನ್ನು ಪರಸ್ಪರದಲ್ಲಿ ಪಡಿಸ್ಬೇಕಲ್ಲ, ಇನ್ನು ಅನಾತ್ಮದಲ್ಲಿ ಆತ್ಮನ ಅಧ್ಯಾಸ. ಹಿಂಗೆ ಎರಡೂ ಹೇಳ್ಯಾರ ಅಂತ ಅಂದ ಮೇಲೆ ನಿಷೇಧತ್ತು ಬನೇನೆ. ನಾವು ಅದನ್ನ ಬಿಡ್ಲಾಕ್ ಬರಂಗಿಲ್ಲ. ಅವ್ರು ಹೇಳ್ಯಾರಂದ್ರ ನಾವು ಮತ್ತ ಅವ್ರ ಆದಿ ಹಿಡ್ದ ಹೋಗ್ಬೇಕು. ಆದ್ದರಿಂದ ಪರಸ್ಪರ ಅಧ್ಯಾಸಕ್ಕೂ ಅನ್ಯೋನ್ಯ ಅಧ್ಯಾಸಕ್ಕೆ
ಪರಸ್ಪರ ಅಧ್ಯಾಸ ಅಂದ್ರೆ ಅದರದು ಅನಾತ್ಮದ್ದು ಆತ್ಮನಲ್ಲಿ, ಆತ್ಮದ್ದು ಅನಾತ್ಮದಲ್ಲಿ. ಈ ರೀತಿ ಅಧ್ಯಾಸಕನ ಅನ್ಯೋನ್ಯ ಅಧ್ಯಾಸ ಅಂತಾರೆ. ಯಾತೆ ಅನಾತ್ಮಾಮೆ ಆತ್ಮ ಅಧ್ಯಾಸ ಮಾನಿಕೆ ಉಕ್ತ ಶಂಕಾಕ ಸಮಾಧಾನ ಕಯಾಚೆ. ಆದ್ದರಿಂದ ಇಲ್ಲಿ ಪರಸ್ಪರದ ಅಧ್ಯಾಸವನ್ನು ಅನ್ಯೋನ್ಯ ಹೇಳಲಾದ ಅನಾತ್ಮದಲ್ಲಿ ಆತ್ಮಾಧ್ಯಾಸವನ್ನು ನಾವು ಒಡಂಬಟ್ಟು ಆ ಉಕ್ತಿನಲ್ಲಿ ಶಂಕಾ ಮಾಡಿದ್ರೆ ಯದ್ಯಪಿ ಅಂತೇಳಿ ಎಲ್ಲಿ 204 ಆತ್ಮಂದು ಆತ್ಮನಿಗೆ ಅಧಿಷ್ಠಾನ ಅನಾತ್ಮ ಹೇಳಿದರೆ ಆ ಆರೋಪಿತ ಆಗ್ತಾನು ಕಲ್ಪಿತಕ್ಕಂಥ ಆತ್ಮ ಅಂತೇಳಿ ಶಂಕಾ ಮಾಡ್ಯಾನ, ಅದಕ್ಕೆ ಹೇಳ್ತಾರೆ. ಆದ್ದರಿಂದ ಉಕ್ತ ಶಂಕಾಕ ಸಮಾಧಾನ ಕಯಾಚಿ, ಸಮಾಧಾನ ಹೇಳ್ಬೇಕಲ್ಲ. ಮತ್ತ ಆತ್ಮನ ಅಧ್ಯಾಸ ಹೇಳ್ಬಿಟ್ರಂದ್ರ ಅವನ್ ಕಲ್ಪಿತ ಆಗಿಬಿಡ್ತಾರ, ಮುಂದೆ ಹೆಂಗ ಗತಿ ಅಂತ ಅವನ್ ಶಂಕ ಇಟ್ಟ. ಅದಕ್ಕೀಗ ಅವ್ರು ಹೇಳ್ತಾರ, ಅದಕ್ಕ ನಾವು ಸಮಾಧಾನ ಹೇಳ್ತೀವಿ. ಸೊ ಸಮಾಧಾನ ಇತಿ. ಈಗ ಅದಕ್ಕ ಅಂದ್ರ ಅನಾತ್ಮದಲ್ಲಿ ಆತ್ಮನ ಅಧ್ಯಾಸ ಹೇಳಿದಲ್ಲಿ ಅದಕ್ಕೆ ಈ ಉತ್ತರ ಹೇಳ್ತಾರೆ. ಅಧ್ಯಾಸ 2 ಪ್ರಕಾರಕ್ಕ ಹೋಗ್ಬೇಕು. ಅಧ್ಯಾಸ 2 ಪ್ರಕಾರವಾಗಿರುತ್ತದೆ. ಏಕತೋ ಸ್ವರೂಪ ಅಧ್ಯಾಸ, ದೂಸರಾ ಸಂಸರ್ಗ ಅಧ್ಯಾಸ. ಅದಕ್ಕ ಅದು ಹಿಂದೆ ಹೇಳ್ಕೊಂಬಂದ್ರು, ಅರ್ಥಾಧ್ಯಾಸ ಜ್ಞಾನಾಧ್ಯಾಸ ಅಂತೇಳಿ ಹಿಂಗೆ ಹೇಳ್ಕೊಂಬಂದ. ಆಮೇಲೆ ಈಗ ಪ್ರಸಂಗ ಏನ್ ಬಂತು, ಅನಾತ್ಮದಲ್ಲಿ ಆತ್ಮನ ಅಧ್ಯಾಸ, ಆತ್ಮನಲ್ಲಿ ಅನಾತ್ಮ ಅಧ್ಯಾಸ, ಹಿಂಗ ಪರಸ್ಪರ ಹೇಳ್ಬೇಕಾಗೈತಿ. ಆದ್ದರಿಂದ ಈಗ ಅದನ್ನ ಮತ್ತೆ 2 ಪಾಠ ಮಾಡ್ತಾರೆ. ಏನವು ಆ ಅಧ್ಯಾಸವು 2 ಪ್ರಕಾರದ. ಒಂದು ಸ್ವರೂಪ ಅಧ್ಯಾಸ ಐತಿ, ಮತ್ತೊಂದು ಸಂಸರ್ಗ ಅಧ್ಯಾಸ. 2 ಸ್ವರೂಪ ಅಧ್ಯಾಸ, ಸಂಸರ್ಗ ಅಧ್ಯಾಸ. ಹಂಗ ಮತ್ ಸ್ವರೂಪ ಅಧ್ಯಾಸ ಅಂತ ಎದಕ್ ಅಂತೀರಿ ಅಂತ ಕೇಳಿದ್ರೆ ಹೇಳ್ತಾರೆ, ಜಾ ಪದಾರ್ಥ ಸ್ವರೂಪ ಅನಿರ್ವಚನೀಯ ಉಪದೇಶ ಅದು ಸ್ವರೂಪ ಅಧ್ಯಾಸ. ಯಾವ ವಸ್ತು ಅದು ಸ್ವರೂಪತ ಅನಿರ್ವಚನೀಯ ಉತ್ಪನ್ನವಾಗಿದೆಯೋ, ಯಾವ ಅನಾತ್ಮ ವಸ್ತುಗಳು ಸ್ವರೂಪತಃ ಏನಾಗ್ಯಾವ ಅನಿರ್ವಚನೀಯ ಉತ್ಪನ್ನ ಆಗ್ಯಾವ. ಅನಿರ್ವಚನೆ ಅಂದ್ರೆ ಸದಸದ್ ವಿಲಕ್ಷಣಕ ಅನಿರ್ವಚನೆ ಅಂತ. ಅರ್ಥಾತ್ ಮಿಥ್ಯ, ಅನಿರ್ವಚನೆ ಮಿಥ್ಯ ಅವು ಉತ್ಪನ್ನ ಆಗ್ಯಾವ. ಆ ಅನಾತ್ಮ ವರ್ಗಗಳಿಗೆ ಏನದಾವಲ್ಲ ಸ್ವರೂಪ ಅವು ಅನಿರ್ವಚನೀಯ, ಅವಕ್ಕೆ ಸ್ವರೂಪ ಅಧ್ಯಾಸ ಹೇಳ್ಬೇಕು. ಸ್ವರೂಪ ಅಧ್ಯಾಸ, ಸಂಸರ್ಗ ಅಧ್ಯಾಸ 2 ಪ್ರಕಾರ. ಅದರಲ್ಲಿ ಜೈಸೆ ಸುಕ್ತಿ ಮೇ ರಜತ್ ಕಾ ಸ್ವರೂಪ ಅಧ್ಯಾಸ. ಈಗ ಸುಕ್ತಿ ಅಂದ್ರೆ ಶಿಂಪಿ, ಶಿಂಪಿ ಬಿದ್ದದ. ಆ ಶಿಂಪಿಯಲ್ಲಿ ರಜತ್ ಅಂದ್ರೆ ಬೆಳ್ಳಿ, ಬೆಳ್ಳಿ ಅಧ್ಯಾಸ ಆಗ್ತದೆ. ಯಾಕಂದ್ರ ಅದು ಶಿಂಪಿ ಏನೈತಲ್ಲ ಆ ಶಮಕ್ ಹೊಡಿತೈತಲ್ಲ, ಬಿಸಿಲಾಗ ಶಮಕ್ ಹೊಡಿತೈತಿ, ಶೈನಿಂಗ್ ಮಿಂಚುತ್ತಾರ. ಮಿಂಚುದ್ರೆ ಬೆಳ್ಳಿನ ಚಮಕ ಶೈನಿಂಗ್ ಇರ್ತೈತಿ, ಅದಕ್ಕೆ ಬೆಳ್ಳಿ ಅಂತ ನೀವು ತಗೊಳಕ್ ಹೋಗ್ತಾರೆ. ಹಿಂಗ ಆದ್ದರಿಂದ ರಜತದ ಅಧ್ಯಾಸ ಏನಾಗೈತಿ, ಆ ಸೂಕ್ತಿಯಲ್ಲಿ ಬೆಳ್ಳಿ ಅಧ್ಯಾಸ, ಇದಕ್ಕೆ ಸ್ವರೂಪ ಅಧ್ಯಾಸ ಆಗಬೇಕು. 2ನೇ ಆತ್ಮಾಮೆ ಅಹಂಕಾರಾದಿ ಅನಾತ್ಮಕ ಸ್ವರೂಪ ಅಧ್ಯಾಸ. ಆತ್ಮನಲ್ಲಿ ಅದು ಸ್ವರೂಪ ಅಧ್ಯಾಸ, ಅದು ಏನೋ ಈಗ ದುಟ್ಟಾಗ್ಬಿಟ್ಟು ಎಲ್ಲಿ ಆ ಶುಕ್ತಿಯಲ್ಲಿ ರಜತ ಅಧ್ಯಾಸ ಆದದ್ದು ಸ್ವರೂಪ ಅಧ್ಯಾಸ. ಅದರಂತೆ ಸಿದ್ಧಾಂತದಲ್ಲಿ ಅದು ದುಟ್ಟಾಂತ ಐತಿ. ಆತ್ಮನಲ್ಲಿ ಅಹಂಕಾರಾದಿಗಳು ಕೂಡ ಅಧ್ಯಾಸ ಆಗ್ಯಾವ. ಅಹಂಕಾರಾದಿಗಳು ಆತ್ಮನಲ್ಲಿ ಅಧ್ಯಾಸ, ಅದಕ್ಕೂ ಸ್ವರೂಪ ಅಧ್ಯಾಸ ಅನ್ಬೇಕು. ಅಂದ್ರ ಅನಾತ್ಮ ವಸ್ತುಗಳು ಆತ್ಮನಲ್ಲಿ ಅಧ್ಯಾಸ ಆಗುತ್ತೆ, ಸ್ವರೂಪ ಇನ್ನ ತೈಸೆ ಅದರಂತೆ ಏನ ಜಾ ಪದಾರ್ಥ ಅಂದ್ರೆ ಸಂಸರ್ಗ ಅಧ್ಯಾಸ ಹೇಳ್ತಾರೆ. ಜಾ ಪದಾರ್ಥ ಸ್ವರೂಪತೋ ವ್ಯಾವಹಾರಿಕ ಅಥವಾ ಅಂದ್ರೆ ಅಥವಾ ಪಾರಮಾರ್ಥಿಕ ಪ್ರಥಮ ಸಿದ್ಧವು. ಯಾವ ಪದಾರ್ಥವು ಅವುಗಳ ಯಾವ ಪದಾರ್ಥದ ಸ್ವರೂಪವು ವ್ಯಾವಹಾರಿಕವಾಗಲಿ ಅಥವಾ ಪಾರಮಾರ್ಥಿಕವಾಗಲಿ ಪ್ರಥಮ ಸಿದ್ಧ ಹೋವೆ ಅಂದ್ರೆ ಮೊದಲಿರ್ಬೇಕು.
ಅದು ವ್ಯಾವಹಾರಿಕ ಇರ್ಬೇಕು, ಅದು ಭೌತಿಕ ಇರ್ಬೇಕು. ಮೊದಲಿರ್ಬೇಕು. ಅವರ ಅನಿರ್ವಚನೀಯ ಸಂಬಂಧ ಮತ್ತ ಅನಿರ್ವಚನೀಯ ಸಂಬಂಧ ಉತ್ಪನ್ನ ಆಗಿರ್ಬೇಕು. ಹೀಗಿದ್ದದಕ್ಕ ಸಂಸರ್ಗಾದ್ಯಾಸ ಅನ್ನುತ್ತಾರೆ. ಅಂದ್ರ ಯಾವ ಪದಾರ್ಥದ ಸ್ವರೂಪ ವ್ಯಾವಹಾರಿಕವಾಗಲಿ ಪಾರಮಾರ್ಥಿಕವಾಗಲಿ ಪ್ರಥಮ ಸಿದ್ಧ ಅಂದ್ರೆ ಮೊದಲು ಇರ್ಬೇಕ. ಅದರದ್ದು ಅನಿರ್ವಚನೀಯ ಸಂಬಂಧ ಉತ್ಪನ್ನ ಆಗಿರುತ್ತೆ. ಅದಕ್ಕೆ ಸಂಸರ್ಗಾದ್ಯಾಸ. ಎರಡು ಹೇಳಿದ್ರಿ, ಸ್ವರೂಪಾಧ್ಯಾಸ ಸಂಸರ್ಗಾದ್ಯಾಸ. जैसे मुख में दर्पण का एक दृष्टांत ಕೊಡ್ತಾ है। जैसे मुख में दर्पण का कोई संबंध नहीं. ಏನಂತಾರೆ, ಈಗ ನಾವು ಕನ್ನಡಿಯಲ್ಲಿ ನಮ್ಮ ಮುಖ ನೋಡ್ಕೋತೇವೆ, ಹೌದಿಲ್ಲ? ಅಲ್ಲಿ ದರ್ಪಣ ಅಂದ್ರೆ ಕನ್ನಡಿ. ಆ ಕನ್ನಡಿಯಲ್ಲಿ ನಮ್ಮ ಮುಖ ನೋಡ್ತೇವೆ. ಆ ನೋಡುವಾಗ ಮುಖ में दर्पण का कोई ಸಂಬಂಧ ಏನೂ ಇಲ್ಲ. ಅಲ್ಲಿ ಮುಖಕ್ಕೂ ಕನ್ನಡಿಗೆ ಸಂಬಂಧ ಇಲ್ಲ. ಸಂಬಂಧನೇ ದೋನು ಪದಾರ್ಥ ವ್ಯಾವಹಾರಿಕ. ಆದ್ರೆ ಎರಡು ಅಂದ್ರ ಕನ್ನಡಿ ಮುಖ ಎರಡು ವ್ಯಾವಹಾರಿಕ ಸತ್ತ ಉಳ್ಳವ, ಹೌದಿಲ್ಲ? ಎರಡು ವ್ಯಾವಹಾರಿಕ ಸತ್ತ, ಮುಖ ಕನ್ನಡಿ ಎರಡು ವ್ಯಾವಹಾರಿಕ ಸತ್ತ ಉಳ್ಳವ. ದರ್ಪಣ ಮೇ ಮುಖ ಸಂಬಂಧ ಪ್ರತಿಬಿಂಬ. ಆ ದರ್ಪಣ ಅಂದ್ರೆ ಕನ್ನಡಿಯಲ್ಲಿ ಮುಖದ ಪ್ರತಿಬಿಂಬ ನೋಡು. ಸಂಬಂಧ ಇಲ್ಲ, ಆದ್ರೆ ಮುಖದ ಪ್ರತಿಬಿಂಬ ಕನ್ನಡಿಯಲ್ಲಿ ತೋರ್ತದೆ. ಯಾಕೆ ಅನಿರ್ವಚನೀಯ ಸಂಬಂಧ ಉಂಟೆ ಅಂದ್ರೆ ಅರ್ಥ ಏನು ಅಂತಂದ್ರ, ಈ ಮುಖದ ಆ ಪ್ರತಿಬಿಂಬ ಅಲ್ಲಿ ಕನ್ನಡಿಯಲ್ಲಿ ತೋರಿ, ಮತ್ತೆ ಕನ್ನಡಿಗೂ ಮುಖ ಮತ್ತೊಂದು ಸಂಬಂಧ ಬೇಕಲ್ಲ. ಸಂಬಂಧ ಇಲ್ಲ. ಅದಕ್ಕೆ ಅಲ್ಲಿ ಏನ್ ಮಾಡೈತಿ ಅಂದ್ರ ಅನಿರ್ವಚನೀಯ ಸಂಬಂಧ ಉತ್ಪನ್ನ ಆಗ್ಯದ ಅಂತ ಹೇಳ್ತಾರೆ. ಸಂಬಂಧ ಎರಡಕ್ಕೂ ಸಂಬಂಧ ಏನೈತಲ್ಲ, ಅದು ಅನಿರ್ವಚನೀಯ ಸಂಬಂಧ ಉತ್ಪನ್ನ ಆಗಿದೆ. इस रीति से अनेक स्थानों में संबंधित व्यावहारिक है. ಸಂಬಂಧಿತ ವ್ಯಾವಹಾರಿಕ ಅಂದ್ರೆ ಏನು? ಸಂಬಂಧಿ ಅಂದ್ರ ಈ ಮುಖದ ಸಂಬಂಧವೇ ಕನ್ನಡಿ ತೊಡೈತಿ ಅಂದ್ರೆ ಮುಖ ಸಂಬಂಧಿ ಆಯ್ತ. ಈ ಮುಖ ಸಂಬಂಧಿಯಾದ ಮುಖ ವ್ಯಾವಹಾರಿಕ. ಸಂಬಂಧಿತ ವ್ಯಾವಹಾರಿಕ. ಆದ್ದರಿಂದ ಮುಖ ವ್ಯಾವಹಾರಿಕ. ಇದಕ್ಕೆ ಸಂಬಂಧ ಅವರು ಸಂಬಂಧಕ್ಕೆ ಜ್ಞಾನ. ಆ ಕನ್ನಡಿಗೂ ಮುಖಕ್ಕೂ ಏನು ಸಂಬಂಧ ಐತಲ್ಲ, ಆ ಸಂಬಂಧವೇ ಇಲ್ಲಿ ಅನಿರ್ವಚನೀಯ ಉತ್ಪನ್ನ ಆಗ್ಯದ. ಏನೋ ಮುಖಕ್ಕೂ ಕನ್ನಡಿಗಿಂದ ಸಂಬಂಧ ಅನಿರ್ವಚನೀಯ ಉತ್ಪನ್ನ ಆಗ್ಯದ. ಆ ಸಂಬಂಧ ಮತ್ತ ಆ ಸಂಬಂಧದ ಜ್ಞಾನ ಇವು ಎರಡೂ ಅನಿರ್ವಚನೀಯ ಉತ್ಪನ್ನವಾಗಿರುತ್ತವೆ. ಯಾಕಂದ್ರೆ ಭ್ರಾಂತಿಯಲ್ಲಿ ವಸ್ತುವಿನ ಜ್ಞಾನ ಎರಡೂ ಏಕಕಾಲದಲ್ಲಿ ಹಾಕಿತ್ತು. ಯುಗಪತ್ತ. ಈಗ ಇಲ್ಲಿ ಇದು ಮೊಬೈಲ್, ಹೌದಾ? ವಸ್ತು ಮೊದಲೇ ಐತಿ, ಜ್ಞಾನ ಇತ್ತಾನ ಅದ್ರ ಜ್ಞಾನ. ಈಗ ನಾ ಹಿಡ್ದಾಗ ಜ್ಞಾನ ಆಯ್ತದ್ರ. ವಸ್ತು ಮೊದಲದ, ಜ್ಞಾನ ಹಿಂದಿಗಡೆ. ಇದು ಈ ವ್ಯಾವಹಾರಿಕದಲ್ಲಿ ಈ ರೀತಿ ಐತಿ. ಆದ್ರ ಪ್ರಾತಿಭಾಷಿಕ ವಸ್ತುಗಳೇನಿರ್ತಾವ ಅಥವಾ ಈ ಭ್ರಾಂತಿಗೆ ಕಾರಣವಾದ ಇವು ಇರ್ತಾವಲ್ಲ, ಭ್ರಮರೂಪ ಭ್ರಾಂತಿ ವಸ್ತುಗಳಿರ್ತಾವ. ಅಲ್ಲಿ ಆ ಭ್ರಾಂತಿ ಜ್ಞಾನಕ್ಕೆ ವಿಷಯವಾದ ವಸ್ತುವಿನ ಜ್ಞಾನ ಎರಡು ಏಕಕಾಲದಲ್ಲೇ ಒಮ್ಮೆ. ಇಲ್ಲಿ ಇದು ವಸ್ತು ಮೊದಲ, ಜ್ಞಾನ ಹಿಂದಿಗಡೆ ವ್ಯವಹಾರಿಕತೆ. ಪ್ರಾತಿಭಾಷಿಕ ಏನೈತೆ ಅಲ್ಲಿ, ಪ್ರಾತಿಭಾಷಿಕ ಹಿಂಗ ಇರ್ತೈತಿ, ಅದೇ ಹಂಗೇನಿಲ್ಲ. ವ್ಯಾವಹಾರಿಕನು ಅದಾವು. ಹೇಳ್ತಾನೆ
ಮತ್ತು ಸುಖ ಜ್ಞಾನ ಇವು ವ್ಯಾವಹಾರಿಕ ಅದಾವ. ಆದ್ರೂ ಅವೆರಡು ಏಕಕಾಲದಲ್ಲಿ ತಗೋತಾನೆ. ಹೀಗೆ ಇದಕ್ಕಂದ್ರೆ ಪ್ರಾತಿಭಾಷಿಕ ಇದ್ದದ ಎರಡು ಓಡ್ತಾವ, ವ್ಯಾವಹಾರಿಕ ಇಲ್ಲ ಅಂತೇಳಿ ಹಿಂದ ಮುಂದ ಹೆಂಗ್ ಹಚ್ಚಿದ್ರೆ ತಪ್ಪಾಕತಿ. ಶಾಸ್ತ್ರದಲ್ಲಿ ಯಾವ್ದನ್ನ ಏ ರೀತಿ ಹೋಗ್ತಾರ ಅದು ಗೊತ್ತಾಗಬೇಕಲ್ಲ. ಆ ಅವು ಭ್ರಾಂತಿ ಜ್ಞಾನಕ್ಕೆ ವಿಷಯವಾದ ಸರ್ಪ ಜ್ಞಾನ ಅಥವಾ ಈ ಮುಖದ ಪ್ರತಿಬಿಂಬ ಅಥವಾ ಸುಪ್ತಿ ರಜತ ಇವು ಎಲ್ಲ ಏನದಾವಲ್ಲ, ಇವು ವಸ್ತು ಜ್ಞಾನ ಎರಡು ಏಕಕಾಲದಲ್ಲಿ ಆಗ್ತಾವ. ಭ್ರಾಂತಿ ಜ್ಞಾನಕ್ಕೆ ವಿಷಯವಾದ ವಸ್ತು, ಆ ವಸ್ತುವಿನ ಜ್ಞಾನ ಏಕಕಾಲದಲ್ಲಿ. ಆದ್ದರಿಂದ ಇವು ಪ್ರಾತಿಭಾಷಿಕರ. ಆದರೆ ಮತ್ತೆ ಇಲ್ಲಿ ನಮಗಾಗತಕ್ಕಂತ ಸುಖ ಆಕತಿಲ್ಲ. ಅಹಂ ಸುಖಿ ಅಂತ ಹೇಳಿ ನನಗ ಬಹಳ ಆನಂದ ಆಯ್ತು ಅಂತ ಹೇಳ್ತಾನೆ ಎಲ್ಲೋ, ಸಂತೋಷ ಆಯ್ತು ಅಂತ ಹೇಳ್ತಾನೆ ಎಲ್ಲೋ. ಆ ಸುಖದ ಜ್ಞಾನ ಅವು ಎರಡು ಏಕಕಾಲದಲ್ಲೇನೂ ಆಗಿರ್ತಾವ ವೇದಾಂತ ಶಾಸ್ತ್ರದ ಪ್ರಕಾರ. ಎರಡು ಏಕಕಾಲದಲ್ಲೇ ಆಗಿರ್ತಾವ. ಆದ್ರೆ ವ್ಯಾವಹಾರಿಕ ಅದಾವು, ಪ್ರಾತಿಭಾಷಿಕ ಅಲ್ಲ. ಆದ್ದರಿಂದ ಶಾಸ್ತ್ರ ಪ್ರತಿಯೊಂದು ರೀತಿ ಯಾವುದರ ರೀತಿಯಲ್ಲಿ ಅನ್ನೋದು ತಿಳ್ಕೊಬೇಕೆ, ಗೊತ್ತಿರ್ಬೇಕಂತ. ಈ ರೀತಿ ಅಲ್ಲಿ ಎಲ್ಲಿ ಬಂದಿವಪ್ಪ, 206ನೇ ಅಂತ್ರಿ. 206 ಬರೋಬರಿ. ಅದರಂತೆ ಚೇತನಕ ಅಹಂಕಾರವೇ ಅಧ್ಯಾಸ. ಅಂದ್ರೆ ಇಲ್ಲಿ ಸಂಸರ್ಗ ಅಧ್ಯಾಸ ಹೇಳ್ಕೊಂಬಂದಿವಿ, ಹೌದಿಲ್ಲ? ಅಂದ್ರೆ ಎರಡು ಹೇಳ್ಕೊಂಬಂದಿವಿ, ಸ್ವರೂಪ ಅಧ್ಯಾಸ, ಸಂಸರ್ಗ ಅಧ್ಯಾಸ ಎರಡು ಹೇಳ್ಕೊಂಬಂದಿವಿ. ಇನ್ನು ಮೇಲೆ 206ನೇ ಅಂಕದಿಂದ ತರಿಸಿ ಚೇತನಕ ಅಹಂಕಾರವೇ ಅಧ್ಯಾಸನೈ. ಚೇತನಕ ಅಹಂಕಾರವೇ ಅಧ್ಯಾಸನೆ. ಆ ಚೇತನ ಏನ ಚೈತನ್ಯ ಅದು ಅಹಂಕಾರದಲ್ಲಿ, ಅಹಂಕಾರ ಐತಿಲ್ಲೋ, ಅಹಂಕಾರದಲ್ಲಿ ಅಂದ್ರೆ ಅರ್ಥಾರ್ಥ ಅಂತಕ್ಕನ ವೃತ್ತಿ ಅದು ಅಹಂಕಾರ. ಮನ ಬುದ್ಧಿ ಚಿತ್ತ ಅಹಂಕಾರ ನಾಲ್ಕದಾವ್ ಅಂತಕ್ಕನ ವೃತ್ತಿಗಳು. ಮನಸ್ಸಂದ್ರೆ ಸಂಕಲ್ಪ ಮಾಡ್ತದೆ, ಬುದ್ಧಿ ನಿಶ್ಚಯ ಮಾಡ್ತದೆ, ಚಿತ್ತ ಸ್ಮರಣ ಮಾಡ್ತದೆ, ಅಹಂಕಾರ ನಾ ಮಾಡೇರಿ ನಾ ಅಂತೇಳಿ ಹಿಂಗ್ ಅಭಿಮಾನ ಮಾಡ್ತಿರ್ತದೆ. ಆ ಅಹಂಕಾರದಲ್ಲಿ ಅಧ್ಯಾಸನೆ. ಚೇತನವ ಆ ಅಹಂಕಾರದಲ್ಲಿ ಅಧ್ಯಾಸ ಇಲ್ಲ. ಚೇತನ ಏನೈತಿ ಅದು ಅಹಂಕಾರದಲ್ಲಿ ಅಧ್ಯಾಸ ಇಲ್ಲ. ಕಿಂತು ಚೇತನತ್ವ ಪಾರಮಾರ್ಥಿಕ, ಚೇತನ ಪಾರಮಾರ್ಥಿಕ ಐತೆ ಅದು. ताके संबंध का अहंकार में अध्यास है. ताके अंदर ताके संबंध का अहंकार में अंदर ताके अंदर ಅದರ ಅಂದ್ರೆ ಅದರ ಚೇತನದ ಸಂಬಂಧ ಅಹಂಕಾರದಲ್ಲಿ ವ್ಯತ್ಯಾಸ ಆಗೈತೆ. आत्मता चेतन में और अहंकार में प्रतिबिंब. ಏನ್ ಹೇಳಿದ್ರು? ಈ 206ನೇ ಅಂಕದಲ್ಲಿ ಏನ್ ಹೇಳಿದ್ರ ಅಂತ. ಆತ್ಮತ ಅನ್ನೋದು ವಾಸ್ತವಿಕ ಚೇತನದಲ್ಲಿ ಐತಿ, ಆಗ ಅಹಂಕಾರದಲ್ಲಿ ಪ್ರತೀತಿ ಆಕತಿ. ಆತ್ಮತ ಅನ್ನೋದು ಅದು ಚೇತನದಲ್ಲಿ ಐತ್ರಿ, ಆದ್ರ ಅದು ತೋರುದು ಅಹಂಕಾರದಲ್ಲಿ ತೋರ್ತದೆ. ಅಹಂಕಾರದಲ್ಲಿ ಪ್ರತೀತವಾಗುತ್ತದೆ, ಅಹಂಕಾರದಲ್ಲಿ ಪ್ರತೀತವಾಗುತ್ತದೆ ಅಂತ ಅದು ಬರ್ತದ ಸರಿ ಐತಿ, ನೀ ಹೇಳುದು ತಪ್ಪ. ಏನ್ ಹೇಳ ಏನ್ ತೋರೈತಿ ಅದ ಆತ್ಮತ ಅಂದ್ರ ಆತ್ಮ ತೋರ್ಯ, ಹೌದಿಲ್ಲ? ಆತ್ಮತ ಅಂದ್ರೆ ಆತ್ಮತ ಅಂದ್ರೇನು, ಆತ್ಮ ಅಂದ್ರೆ ಬೇರೆ ಬೇರೆ.
ಚೇತನತ ಅಂದ್ರ ಚೇತನ ಬೇರೆ ತಾವೊಂದ್ ಬೇರೆ ಏನ. ಆತ್ಮತ ಅಂದ್ರ ಆತ್ಮ ಬೇರೆ ತಾವೊಂದ್ ಬೇರೆ. ಚೇತನತ ಜಡತ ಅಂದ್ರೆ ಬರಾಬರಿ ತಿಳಿದಿಲ್ಲ ಅಂತ ನಾ ಕೇಳಿದ್ನಿ. ಇಲ್ಲಿ ನೀ ಏನ್ ಹೇಳಕತ್ತಿ ಆತ್ಮತ ಅಂದ್ರ ಆತ್ಮ ಅಹಂಕಾರದಲ್ಲಿ ಅಧ್ಯಾಸ ಆಗಂತೆ. ಹೌದಾ? ಆತ್ಮ ಅಹಂಕಾರದಲ್ಲಿ ಅಧ್ಯಾಸ ಎಲ್ಲಿ? ಆತ್ಮನ ಸಂಬಂಧದ ಅಭ್ಯಾಸ. ಆತ್ಮನ ಸಂಬಂಧದ ಅಭ್ಯಾಸ ಆಗಿದೆ. ಅಲ್ಲಿ ಸಂಬಂಧ ಹೇಳೋದೈತಿ. ಮನ್ನಿ ಆತ್ಮತ ಐತಿ. ಆತ್ಮ ಅಂದ್ರ ಅಲ್ಲಿ ಆತ್ಮ ಅಲ್ಲಿ ಅದಕ್ಕ ಮೊದಲು ಯಾರ್ದ ಇದು ಉತ್ಕೊಂಡಾರ ಏನು ಸಂಸರ್ಗ ಅಧ್ಯಾಸ ಯಾಕೆ ಇಟ್ಟಾರಂದ್ರ ಆತ್ಮ ಅಧ್ಯಾಸ ಇಲ್ಲ, ಆತ್ಮನ ಸಂಬಂಧ ಅಧ್ಯಾಸ ಐತಿ. ಹೆಂಗ ಅದಕ್ಕ ಚೇತನಕ ಅಹಂಕಾರ ಮೇ ಅಧ್ಯಾಸನೇ. चेतन अध्यास ಆಗಿಲ್ಲ, किंतु चेतन तो पारमार्थिक है. ಹೌದಿಲ್ಲ? ಎಲ್ಲಿ 206 ಹೇಳಕತ್ತೇನೆ. ತಾಕೆ ಸಂಬಂಧಕ ಅಂದ್ರ ಆ ಆತ್ಮನ ಸಂಬಂಧ ಅಹಂಕಾರ ಮೇ ಅಧ್ಯಾಸ है. ನೀ ಆತ್ಮನ ಅಧ್ಯಾಸ ಹೇಳಕತ್ತಿದ್ದಿ, ಆತ್ಮತ ಅಧ್ಯಾಸ ಅಂತಿಲ್ಲ. ಮತ್ ಸಂಶಯ ಇದ್ರೆ ಹೇಳಿ ಇನ್ನ. ಆತ್ಮತ ಅಂದ್ರೂ ಆತ್ಮ ಆದ್ರೂ ಒಂದೇ. ಹೌದಲ್ಲ? ಆ ಆತ್ಮತ ಅಂದ್ರೆ ಮಾತಾಡಕ ನೀ ಬ್ಯಾರೆ ಮಾಡಕ್ ಸಾಧ್ಯನೇ ಇಲ್ಲ. ಅಲ್ಲಿ ಆತ್ಮತ ಮನುಷ್ಯತ ಹೌದಿಲ್ಲ? ಅದೇ ಒಂದೇ. ಆದ್ದರಿಂದ ಇವ್ರು ಏನ್ ಹೇಳವ್ರು ನಾವು ಆತ್ಮ ಚೇತನ ಸ್ವರೂಪದಾನು ಅವ ಅಹಂಕಾರದಲ್ಲಿ ಅಧ್ಯಾಸ ಇಲ್ಲ. ಮತ್ತೇನು ಅಂದ್ರ ಆತ್ಮನ ಸಂಬಂಧ ಇಲ್ಲ. ಆತ್ಮನ ಸಂಬಂಧ ಅದು ಖರೆ ಸಂಬಂಧ ಅಲ್ಲದ. ಹೆಂಗೈತದ? ಆದ್ದರಿಂದ ಅದಕ್ಕೆ ಚೇತನದ ಪಾರಮಾರ್ಥಿಕ ಐತಿ. ತಾಕೆ ಸಂಬಂಧಕ ಅಹಂಕಾರ में अध्यास है. आत्मता चेतन में है. आत्मता ಅನ್ನೋದು ಚೇತನದಲ್ಲಿ ಐತಿ. ಚೇತನ ಅದು अहंकार में प्रतीत हो रहे तोड़ता है. या ते आत्मा का तादात्म्य चेतन में तादात्म्य संबंध तादात्म्य चला दे. तादात्म्य ವಾಸ್ತವ ಅದೇ ಅಂದ್ರೆ ಆ ತಾದಾತ್ಮ್ಯ ಸಂಬಂಧ ಅಧ್ಯಾಸ ಐತಿ. ಚೇತನ ಅದಕ್ಕೆ तादात्म्य चेतन में है और अहंकार में प्रतीत हो रहे. ಆಗ ಆ ತಾದಾತ್ಮ್ಯ ಅಹಂಕಾರದಲ್ಲಿ ಪ್ರತೀತಿಯಾಗ ಆತ್ಮನಲ್ಲಿದ್ದ ತಾದಾತ್ಮ್ಯ ಸಂಬಂಧವು ಮತ್ತೆ ಸತ್ ಚಿತ್ ಆನಂದಗಳಿಗೆ ಹೋಗ್ಬೇಡ. ಆತ್ಮನಲ್ಲಿರುವ ತಾದಾತ್ಮ್ಯ ಸಂಬಂಧವು ಅಹಂಕಾರದಲ್ಲಿ ತೋರು. ಆತ್ಮ ಎಷ್ಟು ಸೂಕ್ಷ್ಮ ಇದೆ. प्रतीत हो रहे याते आत्मचेतन का तादात्म्य संबंध नोडिಲ್ಲ. आत्मचेतन का तादात्म्य संबंध स्पष्ट ಐತಿಲ್ಲ ಅದೇ. अहंकार में अनिर्वचनीय है. अनिर्वचनीय अंतर मिथ्या को अनिर्वचनीय कहिए. ಆ ಸಂಬಂಧನು ಖರೆ ಸಂಬಂಧ ಅಲ್ಲ. ಮತ್ತೆ ಈಗ ಹೋಗು ಸತ್ಚಿತ್ ಆನಂದ ತೋಡು ಹದ್ಕೊಳ್ಬೇಕಿ ಅಲ್ಲ. ತಾದಾತ್ಮ್ಯ ಆ ತಾದಾತ್ಮ್ಯ ಅನಿರ್ವಚನೀಯ. ಹೆಂಗ್? ಅಥವಾ ಆತ್ಮ आत्मवृत्ति तादात्म्य का अहंकार में अनिर्वचनीय संबंध है. तो ಅದು ಮತ್ತೆ ಏನ ಅದಕ್ಕೆ ಸಂಬಂಧ ಮತ್ತೆ ಬ್ಯಾರೆ ಆ ಸತ್ ಚಿತ್ ಆನಂದಗಳನ್ನ ಅವನ್ ತಂದು ಹಚ್ಚೋಬೇಕಿ ಅಂತೇಳಿ ಅಥವಾ ಮತ್ತೆ ಬ್ಯಾರೆ ಕಡೆ ಸ್ಪಷ್ಟ ಹೇಳುವಂತವ ಅಂತೇಳಿ ಅದಕ್ಕೆ ಏನ್ ಹೇಳಿದ್ರು? ಆತ್ಮವೃತ್ತಿ ತಾದಾತ್ಮ್ಯ ಅಂದ್ರೆ ಆತ್ಮನಲ್ಲಿ ವೃತ್ತಿ ಅಂದ್ರೆ ಇರ್ತಕ್ಕಂತ
ತಾದಾತ್ಮ್ಯ. ಆ ಅಹಂಕಾರದಲ್ಲಿ ಅನಿರ್ವಚನೀಯ ಸಂಬಂಧ ಐತಿ. ಆ ಸಂಬಂಧ ಅನಿರ್ವಚನೀಯ ಸಂಬಂಧ. ಅನಿರ್ವಚನೀಯ ಅಂದ್ರೆ ಮಿಥ್ಯಾಕು ಅನಿರ್ವಚನೀಯ ಕೈ. ಹೌದಿಲ್ಲ? ಆ ಮಿಥ್ಯಾ ಅದು. ಯಾತೆ ಚೇತನ್ ಕಲ್ಪಿತನೇ. ಆದ್ದರಿಂದ ಚೇತನವು कल्पित अल्ला, किंतु चेतन का अहंकार में तादात्म्य संबंध अथवा आत्म चेतन के तादात्म्य का संबंध कल्पित है. नोट, आ संबंध को मत कल्पित ಅಂತ ಹೇಳಿದ್ರು. ಮತ್ತ ಅದಕ್ಕೆ ಇಲ್ಲಿ ಬಹಳ ಸೂಕ್ಷ್ಮದಿಂದ ಹೋಗ್ಬೇಕ. ಎಲ್ಲಿ ಭ್ರಾಂತಿ ತಪ್ಪು ತಿಳುವಳಿಕೆ ಆಗ್ತಿರ್ತಾವು, ಅದಕ್ಕಾಗಿ ಅದನ್ನ ತಿರುಗಿ ಗಚ್ಚಿ ಮಾಡಿ ಇದಕ್ಕಿದ್ದಂಗ ಸ್ಪಷ್ಟ ತಿಳ್ಕೊಬೇಕ. ಇಲ್ಲಿ ನನ್ನ ಹೆಸರು ಹೇಳೋಪತಿ ಹಿಂಗ ಅವ್ರ ಹೇಳ್ಯಾರ ಹೇಳಿ. ಹಾ, ಎಲ್ಲಿಗೆ ಬಂತು ಸಂಗಯ್ಯ? 207. ಇಲ್ಲಿ 207. इस रीति से जहाँ पारमार्थिक पदार्थ का अभाव हुआ, ये पारमार्थिक पदार्थ अभाव है, जिसके जहाँ प्रतीत होवे ಅದು ಎಲ್ಲಿ ತೋರಿದ್ರೆ तहाँ पारमार्थिक पदार्थ का व्यावहारिक पदार्थ में अनिर्वचनीय संबंध उपजे. ಏನ್ ಹೇಳಿದ್ರೆ ಅಂದ್ರ, ಎಲ್ಲಿ ಪಾರಮಾರ್ಥಿಕ ಪದಾರ್ಥದು ಅಲ್ಲಿ ಅಭಾವ ಕಂಡು ಬರ್ತಂದ್ರ ಅಲ್ಲಿ ಅದರ ಎಲ್ಲಿ ತೋರಿರ್ತದ, ಈಗ ಅಲ್ಲಿ ಪಾರಮಾರ್ಥಿಕ ಪದಾರ್ಥದ್ದು ವ್ಯಾವಹಾರಿಕ ಪದಾರ್ಥದಲ್ಲಿ ಅನಿರ್ವಚನೀಯ ಸಂಬಂಧ ಉತ್ಪನ್ನ ಆಗಿರ್ತದ ಅಂತ ತಿಳ್ಕೊಬೇಕು. ಅವ್ರ ತಾಕ ಅನಿರ್ವಚನೀಯ ಜ್ಞಾನ, ವಸ್ತುವಿನ ಜ್ಞಾನ ಏನು? ಅನಿರ್ವಚನೀಯ ಜ್ಞಾನವೇ ಉತ್ಪನ್ನ ಆಗಿರ್ತದೆ. ವ್ಯಾವಹಾರಿಕ ಪದಾರ್ಥ ಅಭಾವ हुआ जहाँ प्रतीत होवे, ಆ ವ್ಯಾವಹಾರಿಕ ಪದಾರ್ಥ. ಈಗ ಪಾರಮಾರ್ಥಿಕ ಪದಾರ್ಥ ಬಗ್ಗೆ ಹೇಳಿದ್ದಾರೆ. ಈಗ 2ನೇ ನಂಬರ್ದಲ್ಲಿ ವ್ಯಾವಹಾರಿಕ ಪದಾರ್ಥ ಅಭಾವವೇ जहाँ प्रतीत होवे ता अनिर्वचनीय संबंधी उपजे. ಅಲ್ಲಿ ಅನಿರ್ವಚನೀಯ ಸಂಬಂಧಿ ಉಪಜೆ. ಅಲ್ಲಿ ಏನ್ ಹೇಳ್ಯಾರು? ಸಂಬಂಧ ಹೇಳ್ಯಾರಲ್ಲಿ 1ನೇ ನಂಬರ್ದಾಗ 207ರಲ್ಲಿ ಸಂಬಂಧ ಅಷ್ಟ ಉತ್ಪನ್ನ ಆಗಿದೆ ಅಲ್ಲಿ. ಇಲ್ಲಿ 2 ನಂಬರ್ ವ್ಯಾವಹಾರಿಕ ಪದಾರ್ಥದ ಅಭಾವದಲ್ಲಿ ಅಲ್ಲಿ ಪ್ರತೀತಿ ಆಗ್ತಿದ್ರೆ ಅಲ್ಲಿ ಅನಿರ್ವಚನೀಯ ಸಂಬಂಧಿ ಉಪಜೆ. ಅಲ್ಲಿ ಸಂಬಂಧ, ಇಲ್ಲಿ ಸಂಬಂಧಿ. ಆ ಸಂಬಂಧ ಅಂದ್ರೆ ಸಂಬಂಧಿ ಅಂದ್ರೆ ಇಲ್ಲಿ ಈ अनात्म वस्तु है, संबंधी उपजे और संबंधी का अनिर्वचनीय ज्ञान, संबंधीय अनिर्वचनीय ज्ञानವು ಕೂಡ ಉತ್ಪನ್ನವಾಗುತ್ತದೆ. और कहूं संबंध मात्र और संबंध का अनिर्वचनीय ज्ञान उपजे. ಇನ್ನು ಕೆಲವೆಡೆಯಲ್ಲಿ ಸಂಬಂಧ ಮಾತ್ರ, ಸಂಬಂಧ ಅಷ್ಟ, ಸಂಬಂಧಿ ಇಲ್ಲ. ಸಂಬಂಧ ಮತ್ತು ಆ ಸಂಬಂಧದ ಅನಿರ್ವಚನೀಯ ಜ್ಞಾನ ಇದು ಉತ್ಪನ್ನ ಆಗಿರ್ತದೆ. ज्ञान उपजे सारे ही अधिष्ठान से अध्यस्त की विषम सत्ता अनिर्वचनीय सत्ता है. सारे ही अंदर ಅಂದ್ರೆ ಎಲ್ಲ ಕಡೆ ಎಲ್ಲವೂ. ಸಾರೆ ಅಂದ್ರೆ ಎಲ್ಲ ಅಂದ್ರ ಅಜ್ಞಾನದ ಕಾರ್ಯಗಳದು ಎಲ್ಲ ಇವೆಲ್ಲ.
अध अधिष्ठान से अध्यस्थ की विषम सत्ता ಅನಿರ್ವಚನೀಯ ಸತ್ತ ಅಂದ್ರ ಎಲ್ಲ ಕಡೆಗೂ ಅಧಿಷ್ಠಾನಕ್ಕಿಂತ ಆ ಅಧ್ಯಸ್ಥ ಏನದವಲ್ಲ ಅಧ್ಯಸ್ಥದ್ದು ವಿಷಮ ಸತ್ತ ಇರ್ತೈತಿ. ಆ ಎಲ್ಲ ಕಡೆಗೂ ನೇಮ್ ಏನಿರ್ತೈತಿ ಅಂದ್ರ ಅಧಿಷ್ಠಾನದೊಡನೆ ಅಧ್ಯಸ್ಥ ವಸ್ತು ವಿಷಮ ಸತ್ತ ಇರ್ತೈತಿ. ವಿಷಮ ಸತ್ತ ಇರ್ತೈತಿ ಅಂದ್ರ ಅರ್ಥಾತ್ ಅನಿರ್ವಚನೀಯ ಸತ್ತಾನೆ ಇರ್ತೈತಿ. अनात्मा का आत्मा का अनात्मा में अध्यास होवे. ಎಲ್ಲಿ ಆತ್ಮಂದು ಅನಾತ್ಮದಲ್ಲಿ ಅಧ್ಯಾಸ ಆಗೈತಿ ಅನ್ನುವುದು ಅನ್ಯೋನ್ಯತೆ ಹೇಳುವಾಗ ಮತ್ತೆ ಅಲ್ಲಿ ಹೋಗಲ್ಲ. ಅಂದ್ರ ಆತ್ಮನಲ್ಲಿ ಅನಾತ್ಮ ಹೇಳಲ್ಲ, ಮತ್ತೇನು ಅನಾತ್ಮದಲ್ಲಿ ಆತ್ಮನ್ನು ಹೇಳ್ಬೇಕಾಗ್ತೈತೆ. ಅಧ್ಯಾಸ ಇಂಥ ಪ್ರಸಂಗ ಬರ್ತಾರೆ. ಅಲ್ಲಿ ಏನ್ ಮಾಡ್ಬೇಕು? ತಾವಿ ಅಧಿಷ್ಠಾನ್ ಅನಾತ್ಮ ವ್ಯಾವಹಾರಿಕ. ಆ ಆತ್ಮನು ಅನಾತ್ಮದಲ್ಲಿ ಹೇಳ್ಯಾನ, ಆ ಅಧಿಷ್ಠಾನ ಏನಾಯ್ತು? ಅನಾತ್ಮ ಆಯ್ತು. ಹೌದಿಲ್ಲ? ಅನಾತ್ಮ ಆಯ್ತು. ಅದು ಅನಾತ್ಮ ವ್ಯಾವಹಾರಿಕ ಸತ್ತ ಉಳಿದೈತಿ. ಹೌದಿಲ್ಲ? ಈ ದೇಹಾದಿ ಅಹಂಕಾರಾದಿಗಳು ವ್ಯಾವಹಾರಿಕ ಸತ್ತ ಉಳು. ಆ ಅಧ್ಯಸ್ಥ ಆತ್ಮಾನೈ, ಆದ್ರ ಅಲ್ಲಿ ಆತ್ಮ ಅಧ್ಯಸ್ಥ ಇಲ್ಲ. ಕಿಂತು ಮತ್ತೇನಾಗ್ಲಿ ಐತಿ ಆತ್ಮ ಇಲ್ಲ ಅಂದ್ರ ಆತ್ಮ का ಸಂಬಂಧ. ಆತ್ಮ ಅಧ್ಯಸ್ಥ ಅಲ್ಲ, ಅವನ ಸಂಬಂಧ ಅನಾತ್ಮ ಮೇ ಅಧ್ಯಸ್ಥ. ಸಂಬಂಧ ಅಷ್ಟ ಅಧ್ಯಸ್ಥ. ಅದಕ್ಕ ಸಂಸರ್ಗ ಅಧ್ಯಾಸ ತರ. ಸಂಸರ್ಗ ಅಂದ್ರನ ಸಂಬಂಧ ಹೇಳ್ತಾನೆ. ಅಧ್ಯಸ್ಥ ಯಾಕೆ ಅನಿರ್ವಚನೀಯ. ಆದ್ರಿಂದ ಆ ಸಂಬಂಧ ಅಂತ ಸಂಬಂಧ ಅದು ಅನಿರ್ವಚನೀಯ. ಹೇಗೆ ಹಂಗಾರೆ ಅನಿರ್ವಚನೀಯ ಅಂದ್ರೆ ಅದಕ್ಕತ್ತಾರು ಅದ್ ಕೇಳಿದ್ರೆ ಸತ್ ಅಸತ್ಯ ವಿಲಕ್ಷಣಕ್ಕೂ ಅನಿರ್ವಚನೀಯ ಕೈ. ಸತ್ ಅಸತ್ಯಕ್ಕಿಂತ ವಿಲಕ್ಷಣಕ ಅನಿರ್ವಚನೀಯ ಅಂತಾರು. ಅದರ ಸದ್ ವಿಲಕ್ಷಣಕ್ಕೂ ಅನಿರ್ವಚನೀಯ. ಇಲ್ಲೇ ಬಿಡ್ತಾರೆ, ಇಲ್ಲೇ ಬಿಡ್ತಾರೆ ಏನ ಬಿಡ್ತೀರಿ? ಇನ್ನ 15 ನಿಮಿಷ ಐತಿ. ಅರ್ಧ ಅದೇನಿಲ್ಲ. ಇನ್ನ ಬಿಡ್ಲಕ್ ಅದಾವ, ರಗಡ ಅದಾವ. ಯಾಕೆ ಎಲ್ಲಿಗೆ ಹೋಗೋದಲ್ಲವು? ಯಾವ ತಾಸರ ನಾನ್ ನಳ ನೋವಿದ್ದಾವ್. ನಾ ಪಟ್ಟ ಹಾಕೊಂಡು ಕೂತೇನೆ. ನೀ ಹೆಂಗ್ ಹುಡುಗ ಮತ್ತು ನೀ ಏನಿಲ್ಲ ಯಾಕ ತಗೊಳ್ದ ವಿಷಯ ಹೋಗ್ಬೇಕಲ್ಲ ಮುಂದ. ಮತ್ತೆ ಬರೇ ದಿನ ತೆಗ್ದ ಕೂಲಿ ಮಾಡೋ ದಿನ ತೆಗಿತ ನೋಡು. ಎರಡ್ ದಿನ ಆಗೋದು, ಒಂದಿನ ಆಗೋದು 2 ದಿನ ಮಾಡ್ತಾನ. ಹೌದೇನು? ಯಾಕಂದ್ರೆ ನಾಳಿನೂ ಮತ್ತೆ ಕೂಲಿಗೆ ಬರ್ಲಿ ಅಂತ ಹಂಗೈತೆ. ಇರ್ಲಿ. ಈಗ ಏನೈತಲ್ಲ, ಇಲ್ಲಿ ಸತ್ತಕ್ಕಿಂತ ವಿಲಕ್ಷಣವಾದ ಅನಿರ್ವಚನೆ ಅದ. ಇಲ್ಲಿ ಸತ್ ವಿಲಕ್ಷಣ ಅಂದ್ರೆ ಅಸತ್ ವಿಲಕ್ಷಣ ಅಂದ್ರೆ ನಾ ಗುಮ್ಮ ಅಂದ್ರ ಹುಬ್ಬಳ್ಳಿಯಾಗ ನಗ್ತಿದ್ರು ಅವ್ರು. ಗುಮ್ಮ ಅಂದ್ರ ಬುದ್ದೋರ್ಗಂತ ಮಾಡಿ ಗುಮ್ ಅಂದ್ರ ಆಳವಾಗಿ ಡೀಪ್. ಹೆಂಗ್ ನಮ್ ಹಳ್ಳಿ ಭಾಷಾದಾಗ ಗುಮ್ ಅಂದ್ರ ಒಳಗ ಇನ್ನ ಗುಮ್ ಐತಿ ಅಂತೇಳಿ ಅಂತ ಅರ್ಥ. ಹಂಗ ಇನ್ನೂ ಇದ್ರೊಳಗ ವಿಷಯ ಗುಮ್ ಐತೆ ಅಂತ ನಾನು ಗುಮ್ ಅಂದ್ರೆ ಬುದ್ದೋರ. ಅದಕ್ಕೆ ಸತ್ ವಿಲಕ್ಷಣಕ ಅನಿರ್ವಚನೆ ಅಂದಾರ. ಅದು ಗುಮ್ ಅಂದ್ರೆ ಡೀಪ್. ಇಂಗ್ಲಿಷ್ ದೊಳಗ ಡೀಪ್ ಅಂದ್ರೆ ಆಳವಾಗಿ. ಹೆಂಗ್ ಏನಂದ್ರೆ ಆಳವಾಗಿ ಅಂದ್ರ ಸತ್ತಕ್ಕಿಂತ ವಿಲಕ್ಷಣವಾದದ್ದಕ್ಕ ಅನಿರ್ವಚನೆ ಅಂತಾರು ಲಕ್ಷಣ ಮಾಡ್ಯಾರ. ಹೌದಲ್ಲ? ಹಂಗಾರ ಸತ್ ವಿಲಕ್ಷಣ
ಸತ್ ವಿಲಕ್ಷಣ ಅಂದ್ರೆ ಅಸತ್. ಅಸತ್ ಸತ್ಯಕ್ಕಿಂತ ವಿಲಕ್ಷಣ ಅಂದ್ರೆ ಭಿನ್ನವಾದದ್ದು ಅಸತ್ ಅಸತ್ಯತೆ. ಆ ಆದ್ರೆ ಮತ್ತ ಅಸತ್ ವಿಲಕ್ಷಣ ಅಂತಾರ. ಅಂದ್ರೆ ಈಗ ಸತ್ ವಿಲಕ್ಷಣ ಅಂದೇವಿ. ಸತ್ ವಿಲಕ್ಷಣ ಅಂದ್ಕೊಳ್ಳೇನೆ ನಾವೇನ್ ಮಾಡಿದ್ವಿ, ಸತ್ ಅಲ್ಲ ಅಸತ್ ಅಸತ್ ಕಡೆ ಬಂದಿರ್ತೀವಿ. ಅಸತ್ ಕಡೆ ಬಂದಿದ್ದಾಗ ಅಸತ್ ವಿಲಕ್ಷಣ ಅಂತ. ಅಸತ್ ವಿಲಕ್ಷಣ ಅಂದ್ರೆ ಎಲ್ಲಿ ಬರ್ಬೇಕು, ಸತ್ ಕಡೆ ಬರ್ತಾರೆ. ಸತ್ ವಿಲಕ್ಷಣ ಅಂತಾರೆ. ಸತ್ ವಿಲಕ್ಷಣ ಅಂದ್ರೆ ಅಸತ್ ಅಂದ್ರೆ ನಾವು ಅಂದ್ರೆ ಅಸತ್ ಅಲ್ಲ ಅಂತಾರೆ. ಮತ್ತ ಅಸತ್ ವಿಲಕ್ಷಣ ಅಂದ್ರೆ ಸತ್ ಕಡೆ ಬಂದ ಅದು ಅಂತಂದ್ರ ಅದಕ್ಕ ಅದೊಂದು ಮರ್ಮ ಐತಿ. ಏನ್ ಮರ್ಮ ಐತಿ ಅಂದರೆ, ಇಲ್ಲಿ ಸತ್ ವಿಲಕ್ಷಣ ಅಂದಾಗ ಅಸತ್ ಆ ಅದು ಅದು ಸತ್ತನೂ ಅಲ್ಲ ಅಸತ್ತನೂ ಅಲ್ಲ. ಸತ್ ವಿಲಕ್ಷಣ ಅಸತ್ ವಿಲಕ್ಷಣ ಅಂತಾರೆ. ಹೇಳ್ದ ಸತ್ ವಿಲಕ್ಷಣ ಅಂದ್ರೆ ಅಸತ್ ಕಡೆ ಬಂದೆ ಅಸತ್ ಅಲ್ಲ. ಮತ್ತ ಅಸತ್ ಕಡೆ ಬಂದಾಗ ಅಸತ್ ವಿಲಕ್ಷಣ ಅಂದ್ರೆ ಸತ್ ಕಡೆನೂ ಅಲ್ಲ, ಸತ್ತನೂ ಅರ್ಥ ಅಲ್ಲ ಅದು. ಹಾ ಮತ್ತೇನು ಅಂತಂದ್ರ ಅದಕ್ಕೆ ಸಮಾಧಾನ ಏನಂತಂದ್ರ, ಸತ್ ಅಂದ್ರ ಲಕ್ಷಣ ಮಾಡ್ಬೇಕಾದ್ರೆ ಸತ್ ತಿಳ್ಕೊತಾರ. ತ್ರಿಕಾಲ ಅಂದ್ರ ಭೂತ ಭವಿಷ್ಯತ್ ವರ್ತಮಾನ ಮೂರು ಕಾಲದಲ್ಲಿ ಯಾವ್ದು ಬಾಧ ಆಗೋದಿಲ್ಲ ಅದಕ್ಕೆ ಸತ್ ಅಂತಾರ. ಅದಕ್ಕೆ ವಿಲಕ್ಷಣ ಅಂದ್ರ ಮೂರು ಕಾಲದಲ್ಲಿ ಅದು ಬಾಧ ಆಗೋದಿಲ್ಲ, ಹೌದಿಲ್ಲ? ಹಾ ಅದಕ್ಕೆ ವಿಲಕ್ಷಣ ಅಂದ್ರೆ ಬಾಧ ಆಗೋದು ಅಂತ ಅರ್ಥ ಮಾಡ್ಬೇಕು. ಮೂರು ಕಾಲದ ಸತ್ ಅಂದ್ರೆ ಮೂರು ಕಾಲದಲ್ಲಿ ಬಾಧ ಆಗಲ್ಲ. ಮತ್ತ ಅದಕ್ಕೆ ವಿಲಕ್ಷಣ ಸತ್ಕ್ಕಿಂತ ವಿಲಕ್ಷಣ ಅಂದ್ರೆ ಮೂರು ಕಾಲದಲ್ಲಿ ಬಾಧ ಆಗಲಾರ್ದೈತೆ ಸತ್ತ. ಮತ್ತ ಅದಕ್ಕೆ ವಿಲಕ್ಷಣ ಅಂದ್ರೆ ಬಾಧ ಆಗದು, ಬಾಧ ಆಕೈತ, ಬಾಧ ಯೋಗ್ಯ ತಿಳಿ ಅರ್ಥ. ಅದಕ್ಕ ಸತ್ಕ್ಕಿಂತ ವಿಲಕ್ಷಣ ಅಂದ್ರ ಬಾಧ ಯೋಗ್ಯ ಅಂತ ಅರ್ಥ. ಏನು ಅಸತ್ ವಿಲಕ್ಷಣಕ್ಕೆ ಏನ್ ಮತ್ತಂದ್ರೆ ಸತ್ ವಿಲಕ್ಷಣ ಇನ್ನು ಸತ್ ವಿಲಕ್ಷಣ. ಸತ್ ವಿಲಕ್ಷಣ ಅಂದ್ರೆ ಅಸತ್ ಅಲ್ಲ ಹೋಗೋಣ. ಮತ್ತ ಅಸತ್ ವಿಲಕ್ಷಣ ಅಸತ್ ಅಂದ್ರ ರೂಪಿಲ್ಲದ. ಈಗ ವಂದ್ಯಾಪುತ್ರ ಶಿಷ್ಯಸಂಗ ಇವು ಕಾಣ ರೂಪಿಲ್ಲ, ಆದ್ರ ಇಲ್ಲಿ ರೂಪ ಉಳ್ಳದ ನಾವು. ಸತ್ ವಿಲಕ್ಷಣ ಅಂದಾಗ ಅಸತ್ ಕಡೆ ಹೋಗಿವ್ರ. ಅಸತ್ ಅಂದ್ರ ರೂಪ ಇಲ್ಲದ್ದು. ರೂಪ ಇಲ್ಲದಕ್ ನಾವು ಅರ್ಥ ಮಾಡಂಗಿಲ್ರಿ, ರೂಪ ಉಳ್ಳದತ್ ಅರ್ಥ ಮಾಡ್ತೀವಿ. ಉಪರಾಟಿ ಮಾತಾಡ್ತೀವಿ, ಅದನ್ನ ಉಪರಾಟಿ ಮಾತಾಡಕತ್ತೀವಿ. ಒಂದರಲ್ಲೇ ಅದನ್ನ ಅರ್ಥ ಮಾಡ್ಬೇಕೆ ಹೊರತು ಮತ್ತೊಂದರಲ್ಲಿ ಯಾಕ? ನಾ ಸತ್ ಅಂತ ತಗೊಂಡಾಗ ಈ ಅಸತ್ವದ ಬಗ್ಗೆ ಹೇಳಕತ್ತೀವಿ, ಹೌದಿಲ್ಲ? ಈಗ ಸತ್ ವಿಲಕ್ಷಣ ಮೊದಲು ತಗೋಬೇಕೇನೋ? ಸತ್ ವಿಲಕ್ಷಣ ಅಂತಿಟ್ಟೆ ಅಂದಾಗ ಸತ್ ವಿಲಕ್ಷಣ ಅಂದ್ರ ನೀನ್ ಅಸತ್ವದ ಬಗ್ಗೆ ಹೇಳಕತ್ತಿ ಅಪೂರ್ವ. ಆದ್ರೆ ಸತ್ ವಿಲಕ್ಷಣ ಅಂದ್ರ ಅಸತ್ ಕಡೆ ಮಾದಿರಿ ಅಲ್ಲ. ಯಾಕ ಅವು ವಂದ್ಯಾಪುತ್ರಾದಿಗಳು ಏನಂದ್ರೆ ಅಸತ್ ಅಲ್ಲಿ ಹೋಗಿರಿ ಅಲ್ಲಿ ಅದ ರೂಪ ಉಳ್ಳದ್ದು ಅಂತ ಅರ್ಥ ಮಾಡ್ಬೇಕು. ಅಲ್ಲಿ ರೂಪ ಉಳ್ಳದ್ದು ಅಂತ ಅರ್ಥ ಮಾಡ್ಬೇಕು. ಈ ಸ್ವಲ್ಪ ಈಗ ಸತ್ ವಿಲಕ್ಷಣ ಅಂದ್ರೆ ರೂಪ ಉಳ್ಳದ ಮತ್ತೆ ಏನ್ ಹೇಳಕತ್ತಾನು ನಿಮ್ಮದು ಅದರಲ್ಲಿ ಬಾಧ ಯೋಗ್ಯ ರೂಪವಾನ್ ಅದಕ್ಕೆ ಅನಿರ್ವಚನೆ ಅಂತ. ಅದಕ್ಕೆ ನೀ ಪಕ್ಕ ತಿಳ್ಕೊಂಡಿಲ್ಲ ಹತ್ರ ನಾನು ನಡ್ದೈತಿ. ಹಿಂಗಾಗಿ ನಾ ಮೊದಲು ಏನ್ ಹೇಳಕತ್ತೇನಿ, ಸತ್ ವಿಲಕ್ಷಣ, ಹೌದಿಲ್ಲ? ಸತ್ ವಿಲಕ್ಷಣ ಅಂತಂದ್ರ ಅಸತ್ತ ಕಡೆಗೆ ಹೋಗಬೇಡ ಅಂತ ಹೇಳಿ ನೀ ಅಸತ್ತದ ಬಗ್ಗೆ ಹೇಳಕತ್ತಿ. ರೂಪ ಉಳ್ಳದು, ಹೌದಿಲ್ಲ? ಹಂಗ ಅಂದ. ಸತ್ತ ವಿಲಕ್ಷಣ ಅಂದಾಗ ಸತ್ವ ವಿಲಕ್ಷಣ ಮಾಡ್ಬೇಕು. ಸತ್ವದ ಎದಕ್ಕಂತಾರು ಅದು ಮಾಡಿದೀನಿ ಹೇಳ್ದಿ ತ್ರಿಕಾಲಬಾಧಿ ಅಂತ ಹೇಳ್ದೆ. ತ್ರಿಕಾಲಬಾಧಿ ಸತ್ ಇರ್ತೈತಿ. ವಿಲಕ್ಷಣ ಅಂದ್ರ ಬಾಧ ಆಗ್ಲಾರ್ದು ಸತ್ ಇರ್ತೈತಿ. ಅಂದ್ರ ಬಾಧ ಆಗೋದು. ವಿಲಕ್ಷಣ ಅಂದ್ರ
ಮೂರು ಕಾಲಗಳಲ್ಲಿ ಬಾಧ ಆಗೋದು ಅಂತ ಮಾಡ್ಬೇಕು. ನೀ ಸ್ವರೂಪ ತಂದು ಇಲ್ಲಿಲ್ಲ ಕತಿ ಅಂದ್ರೆ ನೀ ಪಕ್ಕಾ ತಿಳ್ಕೊಂಡಿಲ್ಲ ಅಂತಾನ ಇಟ್ಟು ತಿರುವ್ಯಾಡ್ ಹೇಳಕತ್ತೇನ. ಹೌದಾ ಇಲ್ಲ? ನೀ ಹಿಂದಿಗಳೇ ಬರ್ತೀವಿ. ಹಾ, ಯಾಕಂದ್ರ ನೀ ಅಲಗರ್ದು ತಿಳ್ಕೊಂಡಿ ಅಂತ ಅರ್ಥ. ಅದಕ್ಕ ನಾ ಇದನ್ನ ಪಕ್ಕಾ ಮಾಡಿ ಒಂದೇ ಬರೋಬರಿ ಹೇಳ್ಬೇಕಿಲ್ಲ. ಸತ್ತ ಅರ್ಥ ಹೇಳ್ಬೇಕಿಲ್ಲ. ನೀ ಅಸಂಕ ಅಸದ ಸ್ವರೂಪ ಕೊಡೋದು ಆತ ಹೇಳಕತ್ತಿ ತಪ್ಪ. ಸತ್ತ ವಿಲಕ್ಷಣ ಅಂದಾಗ ಸತ್ ಅಂದ್ರ ಮೂರು ಕಾಲದಲ್ಲಿ ಬಾಧ ಆಗಲ್ಲ. ಮತ್ತ ಅದಕ್ಕಿಂತ ವಿಲಕ್ಷಣ ಅಂದ್ರ ಬಾಧ ಆಗೋದು. ಇದ್ರ ಒಂದು ಪ್ರಶ್ನೆ ಉತ್ತರ ಬರಾಬರಿ ಇಲ್ಲ ಅಂತ ತಿಳಿತಾ? ಎಟ್ಟಕಾಯಲ್ಲಿ ಇದ್ರದ್ದು ಡಿಪಾರ್ಟ್ಮೆಂಟ್ ಬೇರೆ ಇಲ್ಲ. ಆ ನಂತರ ಸತ್ತ ವಿಲಕ್ಷಣ ಅಂದ್ರೆ ಏನು ಅಂದ್ರ ಬಾಧ ಆಗಲಾರ್ದಕ್ಕೆ ಸತ್ತ ಅಂತಾರ. ಮತ್ತು ಅದಕ್ಕೆ ವಿಲಕ್ಷಣ ಅಂದ್ರೆ ಬಾಧ ಆಗೋದು ಅರ್ಥ. ಇದ್ರ ಬಗ್ಗೆ ಸತ್ತ. ಇನ್ನ ಅಸತ್ತ ವಿಲಕ್ಷಣ ಅಂತಂದ್ರ ಅಸತ್ತದ ಲಕ್ಷಣ ಮಾಡ್ಬೇಕು. ಸ್ವರೂಪಹೀನಕ್ಕೂ ಅಸತ್ ಕೈಯೇ ಅಂತ. ಅದ್ರ ಸ್ವರೂಪ ಇಲ್ಲದ್ದು ಅಂತ. ಅದಕ್ಕ ನೀನು ಸ್ವರೂಪ ಇಲ್ಲದ ಅಸತ್ ಇರ್ತೈತಿ. ಅದಕ್ಕ ಅಲ್ಲಿ ಅದಕ್ಕಿಂತ ವಿಲಕ್ಷಣ ಅಂದ್ರೆ ಏನು ಅಂದ್ರೆ ಸ್ವರೂಪ ಉಳ್ಳದ್ದು ಅಂತ. ಇದು ಎರಡನೇ ಪಾರ್ಟ್. ಒಂದನೇ ಪಾರ್ಥದಾಗ ಎರಡನೇ ಪಾರ್ಥ ಸೇರ್ಸ್ಲಾಕತ್ತಿ. ಸತ್ ವಿಲಕ್ಷಣ ಅಂದ್ರೆ ರೂಪ ಉಳ್ಳದ್ದು ಅದು ಕುಂದರ್ಸ್ಲಾಕತ್ತಿ. ಹಂಗವಾಗೈತಿ ಅಲ್ಗರ್ಜಿಲ್ದಿದ್ರಾಗ. ಮತ್ತ ನೀ ಏನ್ರ ಯಾಕಂದ್ರೆ ನೀ ಹೇಳಿದ್ದಂತ ನಾ ಇನ್ನೇನು ಕೇಳಾಕತ್ತೇನೆ. ಅಲ್ಲಿ ತಪ್ಪಿದ್ದಿ ಅದನ್ನ ಹೇಳೇನಿ. ಸತ್ತದಲ್ಲಿ ಆ ರೂಪ ಉಳ್ಳದಂತ ಅಸತ್ತದನ್ನ ಇದು ತಂದು ಕುಂದಿಸ್ಲಾಕತ್ತಿದ್ದಿ. ಬರೋಬರಿ ಇಲ್ಲ? ಹೇಳೋದ್ರ ಹಿಂದ ಮುಂದಾಗ್ಲಾಗಿತ್ತು. ಅದಕ್ಕ ಅಲ್ಲ ನೀನು ಒಂದೊಂದರ ಪಾಠ ತಿರ್ಗಿ ಒಂದೊಂದು ಹಿಂಗ ತಿಳಿಸಿ ಹೇಳಕತ್ತೇನ. ಸತ್ ವಿಲಕ್ಷಣ ಇದಂತ ಅರ್ಥ ಯಾವುದು? ಹೌದಿಲ್ಲ? ಸತ್ ಅಂದ್ರೆ ಯಾಕೆ ಅನ್ಬೇಕು? ಲಕ್ಷಣ ಕಾಯ್ದಾ ಏನ ತಿಳಿಸೋ ಕಾಯ್ದಾ ಏನೈತಿ? ಸತ್ ಅಂದ್ರ ಮೂರು ಕಾಲಗಳಲ್ಲಿ ಬಾಧ ಆಗೋಣ. ಅದಕ್ಕೆ ನೀ ರೂಪ ಉಳಿದು ತಂದು ಹಚ್ಚಿದಿ. ಅಸತ್ ತಂದು ಇದಕ್ಕೆ ಹಚ್ಚಲ ಹಚ್ಚಿ ಅದ ಹಿಂದಿಗಡೆ ಅದ. ಈಗ ಸತ್ ಅಂದ್ರ ಮೂರು ಕಾಲದಲ್ಲಿ ಬಾಧ ಆಗಲಾರ್ದಕ್ಕೆ ಸತ್ ಅಂತಾರು. ಅದಕ್ಕೆ ವಿಲಕ್ಷಣ ಅಂದ್ರೇನು? ಬಾಧ ಆಗೋದು. ಇದಕ್ಕೆ ಒಂದು ಪಾಠ ಬರೋಬರಿ ಇಲ್ಲಿ ಹಿಂಗೈತೆ. ಏನ್ ಇದು ಮುಗದ ಮೇಲೆ ಅಸತ್ ವಿಲಕ್ಷಣ ಹಿಂದಿಗಡೆ ತಗೋಬೇಕಾದ್ರೆ ಎರಡನೇ ನಂಬರ್ ಅದರ ತಂದು ಇದನ್ನ ಕೇಳ್ಬೇಕಂತಿದ್ದೀನಿ. ರೂಪ ಉಳಿದ ಅಂತೇಳಿ. ಆದ್ದರಿಂದ ಅಸತ್ ವಿಲಕ್ಷಣ. ಅಸತ್ ಅಂದ್ರ ಅದು ರೂಪರಹಿತವಾದದ್ದು. ಮತ್ತ ಅದಕ್ಕೆ ವಿಲಕ್ಷಣ ಅಂದ್ರೆ ರೂಪ ಉಳ್ಳದು. ಅಂದ್ರ ಬಾಧ ಸತ್ತದ್ದು ಅಸತ್ತದ್ದು. ಈ ಉತ್ತರ ಸತ್ ಅಂದದಕ್ಕ ಅಲ್ಲೇನು ಬಾಧ ಆಗುವುದು ಅಂತ ಅರ್ಥ ಮಾಡಬೇಕು. ಅಸತ್ ವಿಲಕ್ಷಣ ಅಂದ್ರ ರೂಪ ಉಳ್ಳದ್ದು. ಅಂದ್ರ ಬಾಧ ಯೋಗ್ಯ ಸ್ವರೂಪ ಉಳ್ಳದ್ದು. ಹೆಂಗ ಬ್ಯಾರೆ ಬ್ಯಾರೆ ಅರ್ಥ ಮಾಡಿ ಇದನ್ನ ತಿಳಿಸ್ಬೇಕ. ಹೆಂಗ ಆಯ್ತು. ಬಾಧ ಯೋಗ್ಯ ಸ್ವರೂಪ ಉಳ್ಳದಕ್ಕನ ಸದ್ ವಿಲಕ್ಷಣ ಅನ್ನುತ್ತಾರೆ. ಆಯ್ತು ಅಂತೂ ಅಲ್ಲಿಗೆ ಬರ್ತಾರೆ ನೀ ಹೇಳ್ದಂತ. ಯಾಕಂದ್ರೆ ಇಷ್ಟು ಅರ್ಥ, ಇದು ಕಠಿಣವಾದ ಅರ್ಥ, ಇದನ್ನ ತಿಳಿಸ್ಬೇಕಾಗ ಮೊದಲ ಇದು ತಿಳಿಲ್ಲ ಅಂತ. ಅದನ್ನ ತಿಳಿಸೋದಕ್ಕೆ ಮತ್ತೆ 15 ನಿಮಿಷ ಹೋಗ್ತಿರ್ತಾರೆ. ಆಗಲಿ ಇನ್ನು ಮುಂದ ಯಾವ ಪ್ರಸಂಗದಲ್ಲಿ ಪ್ರಸಂಗ ವರ್ಷ ಸಮಾಧಾನ ಅದಕ್ಕೆ ಅರ್ಥಕಾಕತ್ತ ಎನ್ನ ಮುಂದ ಇದು 208ರಿಂದ ಇಲ್ಲಿ 4 ಶಂಕಾ ಮಾಡ್ತಾನೆ. ಬಹಳ ಕಠಿಣವಾದ 4 ಶಂಕಾ ಸಂಶಯಗಳನ್ನ ಮಾಡುತ್ತಾನೆ. ಅದು ಮುಂದೆ ಅದು 4 ಶಂಕಾ, ಅದಕ್ಕೆ ಉತ್ತರ ಅದು ಕೂಡಿ ಬಂದು ನಡೀತೈತೆ ಅಲ್ಲಿ. ಆದ್ದರಿಂದ ಇಲ್ಲಿ ಅಂದ್ರೆ 208ನೇ ಅಂಕಕ್ಕ ನಾವು ಈಗ ಬಿಟ್ಟಿದ್ದೇವೆ. ಪ್ರಸಂಗ ಪ್ರಾಪ್ತ ಶಂಕಾ ಸಮಾಧಾನಾದಿ ಅರ್ಥ ಕಥ
ಇಲ್ಲಿ ನಾವು ಕೆಲಸ ಮಾಡ್ತೀವಿ ಮತ್ತು ಸಮಾಧಾನ ಹೇಳ್ತೇವೆ. ಅದು ಈಗಲ್ಲ, ಮುಂದಿನ ವಾರ. ಜೈ ಮಂಗಲಂ ಜೈ ನಮಃ ಶಿವಾಯ.